ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹಿರೇಬೇವನೂರು ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವಾರ್ಷಿಕ ಸರ್ವಸಾಧಾರಣ ಮಹಾಸಭೆಯಲ್ಲಿ ಅಧ್ಯಕ್ಷರಾದ ಶ್ರೀ ಶ್ರೀಸಲ್ಗೌಡ ಸಿ ಬಿರಾದಾರ್ ಇವರು PKPSದ ಪಿನ್ ಟು ಪಿನ್ ಮಾಹಿತಿಯನ್ನು ಸಾರ್ವಜನಿಕರಿಗೆ ನೀಡಿದರು. ಹೌದು ವೀಕ್ಷಕರೇ, ಇಂಡಿ ತಾಲೂಕಿನ ಹಿರೇಬೇವನೂರು ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 66ನೇ ಸರ್ವಸಾಧಾರಣ ಮಹಾಸಭೆಯನ್ನು ದಿನಾಂಕ 19/9/2025 ಗ್ರಾಮದ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಸಾಯಂಕಾಲದ ಗೋಧೂಳಿ ಸಮಯದಲ್ಲಿ ವೇದಮೂರ್ತಿ ದಾನಯ್ಯ ಹಿರೇಮಠ್ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಅಧ್ಯಕ್ಷರಾದ ಶ್ರೀಸಲ್ಗೌಡ ಸಿ ಬಿರಾದಾರ್ ಇವರ ಘನ ಅಧ್ಯಕ್ಷತೆಯೊಂದಿಗೆ ಉಪಾಧ್ಯಕ್ಷರಾದ ಭೀಮರಾಯ್ ರಾಮೇತ್ರಿ ಹಾಗೂ PKPSದ ಸರ್ವ ಸದಸ್ಯರೊಂದಿಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಮಳಸಿದ್ದ ಗು ಚಪ್ಪಳಗಾಂವ್ ಇವರ ನಿರೂಪಣೆಯೊಂದಿಗೆ ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರಾದ ಭಗವಂತ ಮೇತ್ರೆ, ಗುರಪ್ಪ ವಿ ಡಂಗಿ, ರಂಜಾನ್ ಕೋರ್ಬೋ, ಅದೇ ರೀತಿಯಾಗಿ ಈರಣ್ಣ ನಾಟಿಕಾರ್, ಅಂದಪ್ಪ ಹಂದ್ರಾಳ್, ವಿಠಲ್ ಅರ್ಜುಣಿಗಿ, ಭಾಗಪ್ಪ ನಾ ಬುರುಕುಲೆ, ಶಿವಲಾಲ್ ರಾಠೋಡ್, ಗೌರಾಬಾಯಿ ನಿಮ್ ಪಾಟೀಲ್, ಪಾರ್ವತಿ ಶಮ್ ಕುಂಬಾರ್, ಮಲ್ಲಮ್ಮ ಹಂಜಗಿ, ಗಂಟಪ್ಪ ಕುಂಬಾರ್, ಶಂಕರಯ್ಯ ಮಠಪತಿ, ಲಕ್ಕಪ್ಪ ಹಂಜಗಿ, ವಿರೂಪಾಕ್ಷ ಮಠಪತಿ ಹಾಗೂ ಬಸಣ್ಣ ರೇಖಾ, ನಾಗಪ್ಪಗೌಡ ಬಿರಾದಾರ್, ಗಿರ್ಮಲ್ಲ ಬಿರಾದಾರ್, ರಾಜಶೇಖರ್ ಪಡ್ನೂರ್, ಜೈನುದ್ದೀನ್ ಮುಜಾವರ್, ಮಾಯಪ್ಪ ಪರಗೊಂಡ್, KG ನಾಟಿಕಾರ್ ಶಿಕ್ಷಕರು, ರಾಜಶೇಖರ್ ಪಿ ಪಾಟೀಲ್ ಶಿಕ್ಷಕರು, ಮಲ್ಲಿಕಾರ್ಜುನ ಬುರುಕುಲೆ ಶಿಕ್ಷಕರು, ಭೀಮರಾಯಗೌಡ ಬಿರಾದಾರ್, ಬಸು ಸೋಲಾಪುರ್, ಶಾಂತು ಸೋಲಾಪುರ್, ಸೋಮು ಕುಂಬಾರ್, ರುದ್ರು ಬಡಿಗೇರ್, ಸಿದ್ದಣ್ಣ ಗುರಪ್ಪ ನಾಮಿ, MB ಜಾಲೇಗಾರ್ ಶಿಕ್ಷಕರು, ಆಸಿಮ್ ಮೋಮಿನ್, ತ್ರಿಮೂರ್ತಿ ನಾಟಿಕಾರ್, ಸಾಹೇಬಗೌಡ ಪಾಟೀಲ್, ದುಂಡಪ್ಪ ನಾಯ್ಕೋಡಿ, ಅಣ್ಣು ಬೊಮ್ಮನಹಳ್ಳಿ, RD ಪಾಟೀಲ್, ಗುರಣ್ಣ ಚಾಳಿಕಾರ್, ರಫೀಕ್ ಶೇಖ್, ರಾಜಶೇಖರ್ ಯರಗಲ್, ಶಂಕರ್ ಚಬಡಿಹಾಳ್, ಸ್ಪಂದನಾ ಹಾಸ್ಪಿಟಲ್ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಲಕ್ಷ್ಮೀಕಾಂತ್ ಮೇತ್ರೆ, ಕ್ಲಾರ್ಕ್ ಬಸವರಾಜ್ ಬಿ ಬಿರಾದಾರ್ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ದಿವಂಗತ PKPSದ ಶ್ರೀ ಸಿದ್ದನಗೌಡ ರಾಮನಗೌಡ ಪಾಟೀಲ್ ಇವರ ಸವಿ ನೆನಪಿನೊಂದಿಗೆ 66ನೇಯ GB ಮೀಟಿಂಗ್ ಅತ್ಯಂತ ಸ್ವಾರಸ್ಯಕರವಾಗಿ ನೆರವೇರಿತು. ಈ ಸಂದರ್ಭದಲ್ಲಿ PKPSದ ಅಧ್ಯಕ್ಷರಾದ ಶ್ರೀಸಲ್ಗೌಡ ಬಿರಾದಾರ್ ಇವರು ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಹಿರೇಬೇವನೂರು ಗ್ರಾಮದ PKPSದ ಸಂಪೂರ್ಣ ಮಾಹಿತಿ, ಅಂದರೆ ವೀಕ್ಷಕರೇ, ಇಲ್ಲಿ ಯಾವುದನ್ನು ಮುಚ್ಚಿ ಇಟ್ಟುಕೊಳ್ಳದೆ ಪಿನ್ ಟು ಪಿನ್ ಮಾಹಿತಿಯನ್ನು ಸಾರ್ವಜನಿಕರಿಗೆ ನೀಡಿದ್ದಾರೆ. ಹಾಗಾದರೆ ಅಧ್ಯಕ್ಷರು ಆ ಒಂದು ಮಾಹಿತಿಯನ್ನು ಯಾವ ರೀತಿಯಾಗಿ ಸಾರ್ವಜನಿಕರಿಗೆ ನೀಡಿದ್ದಾರೆ ಎನ್ನುವ ಕುರಿತು ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿದೆ. ದಯವಿಟ್ಟು ವಿಡಿಯೋ ಲಾಂಗ್ ಇದೆ, ಸ್ಕಿಪ್ ಮಾಡದೆ ಹಾಗೂ ಈ ಒಂದು ವಿಡಿಯೋವನ್ನು ವೀಕ್ಷಿಸಬೇಕು ಅಂತ ವೀಕ್ಷಕರಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ಜೊತೆಗೆ ದಯವಿಟ್ಟು ವಿಡಿಯೋ ಶೇರ್ ಮಾಡುವುದರೊಂದಿಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಅಧ್ಯಕ್ಷರ ಪ್ರತಿಯೊಂದು ನುಡಿಗಳು ಯಾವ ರೀತಿಯಾಗಿ PKPSದ ಒಂದು ಬೆಳವಣಿಗೆಯ ಹತ್ತ ಸಾಗಿತು ಮತ್ತು ಅಧ್ಯಕ್ಷರು ಆ ಒಂದು PKPSದ ಬೆಳವಣಿಗೆ ಕುರಿತು ಯಾವ ರೀತಿಯಾಗಿ ಮಾತನಾಡಿದ್ದಾರೆ ಮತ್ತು ಇನ್ನೂ ಏನೇನು ವಿಚಾರಧಾರೆಗಳನ್ನು ಹಂಚಿಕೊಂಡಿದ್ದಾರೆ, ನಾವು ನೀವು ಕೂಡಿ ಅವರಿಂದಲೇ ಆ ವಿಷಯವನ್ನು ಕೇಳೋಣ ಬನ್ನಿ. ನಮ್ಮೂರಿನ ದೇವರಾದ ಮಲ್ಲಿಕಾರ್ಜುನ, ಗುರುಸಿದ್ಧ, ವೀರಲಿಂಗೇಶ್ವರ ಹಾಗೂ ಊರಿನ ಎಲ್ಲ ದೇವರುಗಳ ಪಾದಗಳಿಗೆ ನಮಸ್ಕರಿಸಿ ಇವತ್ತಿನ ನಮ್ಮ ಸಂಘದ 66ನೇ ವಾರ್ಷಿಕ ಮಹಾಸಭೆಗೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ದಯಾನಂದ ಗುರುಗಳೇ, ನಮ್ಮ ಸಂಘದ ಉಪಾಧ್ಯಕ್ಷರಾದ ಭೀಮರಾಯ್ ಮೇತ್ರಿ ಅವರೇ ಹಾಗೂ ನಮ್ಮ ಎಲ್ಲ ಆಡಳಿತ ಮಂಡಳಿ ಸದಸ್ಯರೇ ಹಾಗೂ ಹೆಣ್ಣು ಮಕ್ಕಳ ಸದಸ್ಯರೇ ಹಾಗೂ ನಮ್ಮ ಸಂಘದ ಎಲ್ಲ ಷೇರುದಾರ ಸದಸ್ಯರೇ, ಊರಿನ ಎಲ್ಲ ಗುರು ಹಿರಿಯರೇ ಹಾಗೂ ನನ್ನ ಯುವಮಿತ್ರರೇ, ಈಗ ಸಂಘದ ಒಂದು ವಾಚನವನ್ನು ಫಸ್ಟಿಗೆ ಓದ್ತಾ ಇದ್ದೇನೆ.
ಸಂಘದ ಸನ್ಮಾನ್ಯ ಸದಸ್ಯರಲ್ಲಿ ನಮ್ಮ ಸಂಘದ 24-25ನೇ ಸಾಲಿನ ವಾರ್ಷಿಕ ಸರ್ವ ಸಾಧಾರಣ ಸಭೆಯು ದಿನಾಂಕ 19/9/25 ಸಂಜೆ 4 ಗಂಟೆಗೆ ನಮ್ಮ ಸಂಘದ 66ನೇ ವರ್ಷದ ಸಭೆಗೆ ತಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಲು ಹರ್ಷವೆನಿಸುತ್ತದೆ. ಸಂಘವು 24-25ರವರೆಗೆ ಸಂಘದ ಸರ್ವತೋಮುಖ ಪ್ರಗತಿಗಾಗಿ ಅವಿರತ ಸೇವೆಯಿಂದ ಈ ವರ್ಷ ಸಂಘಕ್ಕೆ ಒಟ್ಟು ಲಾಭವು 23,336 ರೂಪಾಯಿ ಲಾಭವಾಗಿರುತ್ತದೆ. ನಾವು ಹೆಮ್ಮೆಯಿಂದ ಹೇಳಿಕೊಳ್ಳುವ ವಿಷಯವಾಗಿದೆ. ಇನ್ನೊಂದು ವಿಷಯ ಹೇಳಿಕೊಳ್ಳುವುದೇನೆಂದರೆ, ನಮ್ಮ ಸಂಘದಿಂದ ಸರ್ವ ಸದಸ್ಯರು ಸಹಕಾರದಿಂದ ಉತ್ತಮ ರೀತಿಯಲ್ಲಿ ಅಹವರ್ಗದಲ್ಲಿ ಪ್ರಗತಿ ಸಾಧಿಸಿ ಸರ್ವ ಸದಸ್ಯರು ಹಾಗೂ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಸದ್ಭಾವನೆ ಹಾಗೂ ಸಹಕಾರವೇ ಕಾರಣವೆಂದು ಹೇಳಲು ಅತಿ ಸಂತೋಷವೆನಿಸುತ್ತದೆ. ನಮ್ಮ ಸಂಘದ ಸದಸ್ಯರು ಆರ್ಥಿಕ ಅವಶ್ಯಕತೆಗಳನ್ನು ಗಮನಿಸಿ ಅವರುಗಳು ಸ್ವಾವಲಂಬಿಗಳಾಗಿ ಜೀವನ ಸಾಗಿಸಿ ಆರ್ಥಿಕವಾಗಿ ಸಶಕ್ತರನ್ನಾಗಿಸುವುದೇ ನಮ್ಮ ಗುರಿ. ನಿಮ್ಮೆಲ್ಲರ ಸಹಾಯ ಸಹಕಾರವು ಸಂಘದೊಂದಿಗೆ ಮುಂದೆಯೂ ಸಮರ್ಪವಾಗಿರಲೆಂದು ತಮ್ಮಿಂದ ಸಂಘವು ಸತತ ಲಾಭ ಪಡೆಯುವಂತಾಗಿ ಹೆಚ್ಚಿನ ಸಾಧನೆಯನ್ನು ಸಾಧಿಸಲಿ ಎಂದು ಹಾರೈಸಿ ಈ ಸಭೆಗೆ ಆಗಮಿಸಿದ ಎಲ್ಲ ಸದಸ್ಯರಿಗೆ ಮತ್ತೊಮ್ಮೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಇನ್ನು ನಮ್ಮ ಸಂಘದ ವಾರ್ಷಿಕ ವರದಿ. ಆತ್ಮೀಯ ಸದಸ್ಯ ಬಂಧುಗಳೇ, ನಮ್ಮ ಸಂಘ ಸ್ಥಾಪನೆಯಾಗಿ ಇಂದಿನವರೆಗೆ ತನ್ನ ಕಾರ್ಯನಿರ್ವಹಣೆಯಲ್ಲಿ ಉತ್ತಮ ಪ್ರಗತಿ ಹೊಂದಿರುತ್ತದೆ ಎಂದು ತಮ್ಮೆಲ್ಲ ತಿಳಿಸಲು ಅತಿ ಸಂತೋಷವೆನಿಸುತ್ತದೆ. ಇದಕ್ಕೆ ತಾವು ಕೊಟ್ಟ ಸಹಕಾರ, ಸಲಹೆ, ಸೂಚನೆ ಕಾರಣಗಳನ್ನು ಮತ್ತೊಮ್ಮೆ ಹೇಳಬಯಸುತ್ತೇನೆ. ಸಂಘದ ಅಭಿವೃದ್ಧಿಗೆ ಕಾರಣವಾದ ಕೆಲವು ಅಂಕಿ ಸಂಖ್ಯೆಗಳನ್ನು ತಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ನಮ್ಮ ಸಂಘದ ಷೇರು ಬಂಡವಾಳ 1,29,87,060 ರೂಪಾಯಿ ಇರುತ್ತದೆ. ದಿನಾಂಕ 31/3/24ಕ್ಕೆ ಈ ಷೇರು 1,19,13,100 ಇದ್ದು, ಕಳೆದ ಸಲಕ್ಕಿಂತ ಈ ವರ್ಷ ನಮ್ಮ ಷೇರು ಸದಸ್ಯರು ಷೇರು ಬಂಡವಾಳ 10 ಲಕ್ಷದಷ್ಟು ಹೆಚ್ಚಳವಾಗಿದೆ. ಈ ಷೇರಿನ ಹೆಚ್ಚಿಸುವಲ್ಲಿ ಎಲ್ಲ ಸದಸ್ಯರು ಆಸಕ್ತಿ ವಹಿಸಬೇಕೆಂದು ಕೋರುತ್ತೇನೆ. ಆಮ್ಯಾಗ ಸಂಘದ ಸದಸ್ಯತ್ವ. ವರ್ಷದ ಆರಂಭಕ್ಕೆ 2,275 ನಮ್ಮ ಸದಸ್ಯರಿದ್ರು. ಈ ವರ್ಷ ಹೊಸದಾಗಿ ನಮ್ಮಲ್ಲಿ 54 ಹೊಸ ಸದಸ್ಯರು ತಮ್ಮ ಸದಸ್ಯತ್ವವನ್ನು ಪಡೆದಿದ್ದಾರೆ. ಒಟ್ಟು ಸದಸ್ಯರು 2,329. ಅದರಲ್ಲಿ ಕೆಲವು ಸದಸ್ಯರು ಕಡಿಮೆಯಾಗಿದ್ದು 21 ಇರುತ್ತದೆ. ಹೀಗಾಗಿ ಒಟ್ಟು ಉಳಿದ ಸದಸ್ಯರು 2,308 ಸದಸ್ಯರು ನಮ್ಮ ಸಂಘದಲ್ಲಿ ಷೇರು ಸದಸ್ಯವನ್ನು ಹೊಂದಿರುತ್ತಾರೆ. ಆಮ್ಯಾಗ ನಿಧಿಗಳು. ನಮ್ಮ ಸಂಘದಲ್ಲಿ ನಿಧಿಗಳು 31/3/2024ಕ್ಕೆ ಇದ್ದಂತೆ ಸಂಘದ ನಿಧಿಗಳು 2,07,54,168.68 ವರ್ಷದ ಕಾಯ್ದಿಟ್ಟ ನಿಧಿಗಳು ಇರುತ್ತದೆ. 57,58,849 ಹೊಂದಿದ್ದು, ಕಟ್ಟಡ ನಿಧಿಯು ರೂಪಾಯಿ 9,87,489 ಹೊಂದಿದ್ದು, ಹೀಗೆ ಸಂಘದ ನಿಧಿಗಳ ಬಗ್ಗೆ ತಿಳಿಸುತ್ತದೆ. ಸಂಘದ ವ್ಯವಹಾರ ಹೆಚ್ಚಿಸಿದ್ದು ಹಿಂದಿನ ವರ್ಷ ರೂಪಾಯಿ 18,60,39.18 ಸಂಘಕ್ಕೆ ಈ ವರ್ಷ 31/3/25ಕ್ಕೆ 18,82,09,918 ರೂಪಾಯಿ ಇರುತ್ತದೆ. ಈ ವರ್ಷದಲ್ಲಿ ನಮ್ಮಲ್ಲಿ ದುಡಿಯುವ ಬಂಡವಾಳವಾಗಿ 22,09,897 ಹೆಚ್ಚಿಗೆ ಆಗಿರುತ್ತದೆ. ಇನ್ನು ಠೇವುಗಳು. ನಮ್ಮ ಸಂಘದಲ್ಲಿ ನಮ್ಮ ಷೇರು ಸದಸ್ಯರು 5,54,54,856 ರೂಪಾಯಿ ತಮ್ಮ ಹಣವನ್ನು ಠೇವಾಗಿ ನಮ್ಮ ಸಂಘದಲ್ಲಿ ಇಟ್ಟುತ್ತಾರೆ. ಈ ಠೇವಣಿ ಹಣ ಸ್ವೀಕರಿಸಲಾಗಿ ಅತಿ ಸಂತೋಷ ವಿಷಯವಾಗಿದೆ. ಇಷ್ಟು ಠೇವಣಿ ಹಣ ಸ್ವೀಕರಿಸಿದ್ದು ಜನರ ಸಹಕಾರ, ಸಹಾಯ, ವಿಶ್ವಾಸ ಹೊಂದಿದೆ ಎಂದು ಸಂಘದ ವ್ಯವಹಾರವನ್ನು ಬಿಂಬಿಸುತ್ತದೆ. ಸಾಲ ಮತ್ತು ಮುಂಗಡಗಳು. 31/3/24ಕ್ಕೆ ನಮ್ಮ ಸಂಘ ಬೆಳೆಸಲ್ ಅಂತ 9,89,50,50,919 ರೂಪಾಯಿ ಕೊಟ್ಟಿತ್ತು. ಈ ವರ್ಷದಲ್ಲಿ ಅಂದರೆ 31/3/25ಕ್ಕೆ 10,80,60,799. ಇದು ಸಂಘದ ಸಾಲ ಹಾಗೂ ಮುಂಗಡಗಳು ವರ್ಷಾಂತಕ್ಕೆ ರೂಪಾಯಿ 91,09,880 ಹೆಚ್ಚಾಗಿರುತ್ತದೆ. ಹೋದ ವರ್ಷಕ್ಕಿಂತ ಈ ವರ್ಷ ಸುಮಾರು 91 ಲಕ್ಷ ನಮ್ಮ ಷೇರು ಸದಸ್ಯರಿಗೆ ಹೆಚ್ಚಿನ ಸಾಲ ರೂಪವಾಗಿ ಕೊಟ್ಟಿರುತ್ತದೆ. ಇದರಿಂದ ಸಂಘವು ಉತ್ತಮ ಪ್ರಗತಿ ಸಾಧಿಸಲು ಹಾಗೂ ಹೆಚ್ಚಿನ ಜನರಿಗೆ ಸಹಾಯ ಮಾಡಲು ಸಹಕಾರಿಯಾಗಿರುತ್ತದೆ. ಸಂಘದ ಸ್ಥಿರ ಆಸ್ತಿ ಮತ್ತು ಚರ ಆಸ್ತಿ 87,91,970 ರೂಪಾಯಿ. ಸಂಘದ ಇತರ ಎಲ್ಲ ಆಸ್ತಿಯ ಬಗ್ಗೆ, ಸ್ಥಿರ ಆಸ್ತಿ ಮತ್ತು ಚರ ಆಸ್ತಿ ಬಗ್ಗೆ ಬಿಂಬಿಸುತ್ತದೆ. ಸಂಘಕ್ಕೆ ಈ ವರ್ಷ
23,336,000 ನಿವ್ವಳ ಲಾಭವಾಗಿದೆ ಎಂದು ತಿಳಿಸಲು ಅತಿ ಸಂತೋಷವೆನಿಸುತ್ತದೆ. ಈ ನಮ್ಮ ಸಂಘಕ್ಕೆ 23 ಲಕ್ಷ ಏನು ಲಾಭ ಆಗ್ಯದ, ಇದನ್ನ ಲಾಭ ವಿಂಗಡಣೆಯಾಗಿ ನಾವು ಘೋಷಣೆ ಮಾಡಬೇಕಾಗುತ್ತ. ಮೊದಲನೇದಾಗಿ ಕಾಯ್ದಿಟ್ಟ ನಿಧಿ ಅಂದ್ರೆ RFD 25%, ಅಂದ್ರೆ 5,75,084 ರೂಪಾಯಿ RFD ಖಾತೆಗೆ ಹೋಗುತ್ತೆ. ಆಮೇಲೆ ಶಿಕ್ಷಣ ನಿಧಿ ಅಂದ್ರೆ ಬಿಜಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಯೂನಿಯನ್ಗೆ ಅಲ್ಲಿ ನಾವು ಶಿಕ್ಷಣ ನಿಧಿಯನ್ನು ಕಳಿಸಬೇಕಾಗತ್ತೆ. ಅದರಲ್ಲಿ 2% ಅಂದ್ರೆ 34,505 ನಾವು ಶಿಕ್ಷಣ ನಿಧಿ ಅಂತ ಹೋದ ವರ್ಷ 49,600 ರೂಪಾಯಿ ಶಿಕ್ಷಣ ನಿಧಿ ಅಂತ ಇನ್ನೇನು ಕಳಿಸಿದ್ದೆವು. ಆಮೇಲೆ ಮೂರನೇದು ಧರ್ಮಾರ್ಥ ನಿಧಿ 10% ಅಂದ್ರೆ 1,69,070 ರೂಪಾಯಿ ಧರ್ಮಾರ್ಥ ನಿಧಿ ಹೋಗುತ್ತೆ. ಆಮ್ಯಾಗ ಮುಳುಗುವ ಸಾಲದ ನಿಧಿ 10% ಅಂದ್ರೆ 1,52,167 ರೂಪಾಯಿ ಮುಳುಗುವ ಸಾಲದ ನಿಧಿ ಖಾತೆಗೆ ಹೋಗುತ್ತೆ. ಆಮ್ಯಾಗ ಕಟ್ಟಡ ನಿಧಿ 10% ಅಂದ್ರೆ 1,36,951 ರೂಪಾಯಿ ಕಟ್ಟಡ ನಿಧಿ ಹೋಗುತ್ತೆ. ಆಮ್ಯಾಗ ನೌಕರರ ಉಪದಾನ ನಿಧಿ 20% ಅಂದ್ರೆ 2,57,328 ಅಂದ್ರೆ ನೌಕರರ ಉಪದಾನ ನಿಧಿ ಅಂದ್ರೆ ನಾಳೆ ನಮ್ಮ ಸಿಬ್ಬಂದಿಯವರು ರಿಟೈರ್ಡ್ ಆಗ್ತಾರ. ರಿಟೈರ್ಡ್ ಆಗೋದ್ನಾಗ ಇವ್ರಿಗೆ ಪೆನ್ಷನ್ ಇರೋದಲ್ಲ. ಹೆಂಗ ಶಿಕ್ಷಣ ಇಲಾಖೆ ಒಳಗ ಪೆನ್ಷನ್ ಇರ್ತದ, ಹಂಗ ಸರ್ಕಾರಿ ಇಲಾಖೆ ಒಳಗ ಪೆನ್ಷನ್ ಇರೋದಲ್ಲ. ಅದಕ್ಕೋಸ್ಕರ ಅವ್ರೇನ್ ಪೆನ್ಷನ್ ಆದ್ನಾಗ ಸುಮಾರು 15 ತಿಂಗಳ ಪ್ಲಸ್ 10 ತಿಂಗಳ ಪಗಾರ ಅಂತ ಅವರಿಗೆ ನಿಧಿಯನ್ನು ಕೊಡಬೇಕಾಗತ್ತ. ಅಂದ್ರೆ ಪೆನ್ಷನ್ ರೂಪದಲ್ಲಿ ಒಮ್ಮೆ ಅಮೌಂಟ್ ಸಂಘದ ವತಿಯಿಂದ ಕೊಡ್ಬೇಕಾಗಿರುತ್ತೆ. ಅದಕ್ಕಾಗಿ ಈ ಲಾಭದಲ್ಲಿ ನಾವು ಏನು ವರ್ಷ 2 ಲಕ್ಷ 3 ಲಕ್ಷ ತಕ್ಕೊಂಡು ಹೋಗಿರ್ತೀವಿ, ಅದೇ ಒಂದು ಮೂಲ ಬಂಡವಾಳವಾಗಿ ನಾಳೆ ನಿವೃತ್ತಿ ಆದಂತ ನೌಕರರಿಗೆ ಅದು ಪೆನ್ಷನ್ ರೂಪದಲ್ಲಿ ಏಕಕಾಲಕ್ಕೆ ಕೊಡೋದ್ರಿಂದ ಈ ಒಂದು ನೌಕರ ಉತ್ಥಾನ ನಿಧಿಯನ್ನ ವರ್ಷ ಈ ಲಾಭದಲ್ಲಿ ತೆಗೆದಿಡಲಾಗುತ್ತೆ. ಆಮೇಲೆ ಅನುತ್ಪಾದಕ ಆಸ್ತಿ ಅನು 5% ಅಂದ್ರೆ 49,302. ಆಮೇಲೆ ನೌಕರರ ಬೋನಸ್ 2% ಅಂದ್ರೆ ವರ್ಷಕ್ಕೆ ಲಾಭದಲ್ಲಿ ನಾವು ಅವರಿಗೆ ಪ್ರೋತ್ಸಾಹಕವಾಗಿ ಬೋನಸ್ ಅನ್ನ ಇದು ಇಲಾಖೆ ಮುಖಾಂತರ ಇರ್ತದೆ 2% ಅಂದ್ರೆ 4,06,442 ರೂಪಾಯಿ. ಆಮ್ಯಾಗ ಅದೇ ರೀತಿಯಾಗಿ ನಮ್ಮ ಷೇರುದಾರಿಗೆ ಶೇರ್ ಇಟ್ಟಿರ್ತಾರ ಅವ್ರಿಗೂ ಕೂಡ ಲಾಭ ತರಲಿ ಅಂತ ಹೇಳಿ ಮೆಂಬರ್ ಡಿವಿಡೆಂಡ್ 4% ಅಂದ್ರೆ 5,19,482 ರೂಪಾಯಿ ಇದನ್ನ ಷೇರುದಾರಿಗೆ ಮೆಂಬರ್ ಡಿವಿಡೆಂಡ್ ಅಂತ ಈ ಲಾಭದಲ್ಲಿ ತೆಗೆದಿಡಬೇಕಾಗತ್ತೆ. ಈ ರೀತಿಯಾಗಿ ಸುಮಾರು 23 ಲಕ್ಷವನ್ನ ಇಲಾಖೆ ಅನ್ನೋದು ಇದರ ಮೇರೆಗೆ ಆದೇಶದ ಮೇರೆಗೆ ನಾವು ಲಾಭ ವಿಭಾಗಣೆಯನ್ನ ಮಾಡಬೇಕಾಗುತ್ತದೆ. ಇನ್ನು ಆಡಳಿತ ಮಂಡಳಿ ಸಭೆಗಳು ವಾರ್ಷಿಕ ವರದಿ ಅವಧಿಯಲ್ಲಿ ಒಂದು ಸರ್ವಸಾಧಾರಣ ಸಭೆ ಹಾಗೂ 12 ಆಡಳಿತ ಮಂಡಳಿ ಸಭೆಗಳನ್ನು ಜರುಗಿಸಿದ್ದು ಸಂಘದ ವ್ಯವಹಾರವನ್ನು ಸುಲಭವಾಗಿ ಸಾಗಿಸಿಕೊಂಡು ಹೋಗುವಲ್ಲಿ ನೆರವಾಗಿದ್ದಾರೆ. ಅವರಿಗೂ ನನ್ನ ಧನ್ಯವಾದಗಳು. ಸಿಬ್ಬಂದಿ ವರ್ಗ ಸಿಬ್ಬಂದಿಯವರು ಅತ್ಯಂತ ನಮ್ರತೆ, ವಿಧೇಯತೆ, ಉತ್ಸಾಹ ಹಾಗೂ ಉತ್ತಮ ರೀತಿಯಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಾ ಬಂದಿದ್ದು ಸಂಘದ ಪ್ರಗತಿಗೆ ಶ್ರಮಿಸಿದ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನನ್ನ ಧನ್ಯವಾದಗಳು. ಲೆಕ್ಕ ತಪಾಸಣೆ 31/3/25 ಲೆಕ್ಕ ತಪಾಸಣೆಯನ್ನು ಶ್ರೀ ಮನೀಶ್ ಗುರುದಾಸಾರಿ ಸಂಘದ ಲೆಕ್ಕ ಪರಿಶೋಧನೆ ವಿಜಯಪುರ ವರದಿಯಲ್ಲಿ ಕೆಲವು ಸೂಚಿಸಿದ ಮಾರ್ಗದರ್ಶನಗಳು ಆಡಿಟ್ ವರದಿಗಳಿಗೆ ಉತ್ತರ ಕಳಿಸಲಾಗಿದೆ. ಇನ್ನು ಅಭಿನಂದನೆ. ನಮ್ಮ ಸಂಘದ ಅಭಿವೃದ್ಧಿಗೆ ಕಾರಣೀಭೂತರಾದ ಎಲ್ಲ ಸದಸ್ಯರಿಗೂ ಹಾಗೂ ಠೇವಣಿದಾರರಿಗೂ ನಮ್ಮ ವಂದನೆಗಳು. ಸಂಘಕ್ಕೆ ಕಾಲಕ್ಕೆ ಎಲ್ಲ ರೀತಿಯ ಸಲಹೆ ಸೂಚನೆಗಳನ್ನು ಹಾಗೂ ಸೂಕ್ತ ಮಾರ್ಗದರ್ಶನ ಕೊಟ್ಟಿರುವ ಉಪ ನಿಬಂಧಕರು ಶ್ರೀ CS ನಿಂಬಾಳ್ ಸರ್, ಸಹಾಯಕ ನಿಬಂಧಕರು ಸಹಕಾರ ಸಂಘ ಭಾಗ್ಯಶ್ರೀ ಕುಂಬಾರ್ ಮೇಡಮ್ ಹಾಗೂ ಶ್ರೀ ನಾಯಕ್ ಸರ್, ಶ್ರೀ RN ಆಳೂರ್ ಹಾಗೂ ಲೆಕ್ಕ ಪರಿಶೋಧನಾ ಇಲಾಖೆ ಹಾಗೂ ಜಂಟಿ ನಿರ್ದೇಶಕರು ಚಕ್ಕಾಡಿ ಸಾಹೇಬರು, ಶ್ರೀ LS ಕಟ್ಟಿಬಲಿ, ಶ್ರೀ VA ಪತಂಗೆ, ಶ್ರೀ SK ಆರ್ಗೌಡ, ಶ್ರೀ ಅಶೋಕ್ ಜಿ ಮಾದಿ ಪಾಟೀಲ್ ಲೆಕ್ಕ ಪರಿಶೋಧಕರು ಇವರೆಲ್ಲರೂ ಕಾಲಕಾಲಕ್ಕೆ ಸೂಕ್ತ ಸಲಹೆಗಳು ನೀಡಿರುವರು ಹಾಗೂ ಪೂರಕ ವಂದನೆಗಳು. ಮತ್ತು ವಿಜಯಪುರ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಬಿಜಾಪುರ ಇದರ ಅಧ್ಯಕ್ಷರು ಹಾಗೂ DCC ಬ್ಯಾಂಕ್ ಯೂನಿ ಬ್ಯಾಂಕಿನ ತಾಲೂಕಾ ನೋಡಲ್ ಅಧಿಕಾರಿಗಳು, ಮ್ಯಾನೇಜರ್, ಕ್ಷೇತ್ರಾಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ನಮ್ಮ ಸಂಘದ ವ್ಯವಹಾರಕ್ಕೆ ಅನುಕೂಲ ಮಾಡಿಕೊಟ್ಟಿರುವರು, ಅವರಿಗೂ ನಮ್ಮ ಧನ್ಯವಾದಗಳು. ಕೊನೆಯದಾಗಿ ನಮ್ಮ ಸಂಘದ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣೀಭೂತರಾದ ಎಲ್ಲ ಠೇವಣಿದಾರರಿಗೂ, ಸದಸ್ಯರಿಗೂ, ಗ್ರಾಹಕರಿಗೂ, ನಮ್ಮ ಹಿರೇಬೇನೂರೆಲ್ಲ ಗಣ್ಯರಿಗೂ ಹಾಗೂ ಸಾರ್ವಜನಿಕರಿಗೂ ಅನಂತ ಧನ್ಯವಾದಗಳನ್ನು ಹೇಳಿ ಈ ನನ್ನ ವರದಿ ವಾಚನವನ್ನು ಮುಗಿಸ್ತಾ ಇದ್ದೇನೆ. ಇದಾದ ನಂತರ ನಮ್ಮ ಸಂಘದ ವರದಿ ವಾಚನದ ನಂತರ ನಾನು ನೇರವಾಗಿ ನಮ್ಮ ಸಂಘದಲ್ಲಿ ಒಂದು ವರ್ಷದಿಂದ ಏನೇನು ಕೆಲಸ ಕಾರ್ಯಗಳಾಗಿವೆ, ವ್ಯವಹಾರ ಏನು ನಡೆದಿದೆ,
ಏನೇನು ಹೊಸ ಕೆಲಸಗಳಾಗಿವೆ ಎಂಬುದನ್ನು ಪೂರ್ತಿ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದಾನೆ. ಮೊದಲನೇದಾಗಿ ನೀವು ಏನು ನಮ್ಮ ಮೇಲೆ ವಿಶ್ವಾಸವನ್ನಿಟ್ಟು 2 ಅವಧಿಗೆ ನಮ್ಮ ಆಡಳಿತ ಮಂಡಳಿಯನ್ನು ಆಯ್ಕೆ ಮಾಡಿದ್ದೀರಿ. ನಿಮ್ಮೆಲ್ಲರಿಗೂ ನಮ್ಮ ಎಲ್ಲ ಸದಸ್ಯರ ಪರವಾಗಿ, ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ಏನು ನಮ್ಮ ವಿಶ್ವಾಸವಿಟ್ಟು ನಮ್ಮ ಮೇಲೆ 3ನೇ ಅವಧಿ ಕೂಡ ನಮ್ಮನ್ನೇ ಆಯ್ಕೆ ಮಾಡಿ ತಮ್ಮ ಒಂದು ವಿಶ್ವಾಸ ತಗೊಂಡು ನಾವೇನು ನಿಮಗೆ ಕೆಲಸ ಮಾಡಲಿಕ್ಕೆ ಇಲ್ಲಿ ಅಣಿಯಾಗಿದ್ದೇವೆ, ಅದಕ್ಕೆ ಕೂಡ ನಾನು ಎಲ್ಲರಿಗೂ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಇದು ಪ್ರಜಾಪ್ರಭುತ್ವ, ಇಲ್ಲಿ ಚುನಾವಣೆ ನಡೆಯಲೇಬೇಕು. ಆದರೆ ನಾವು ಇಲ್ಲಿ ಎಲ್ಲರೂ ಒಂದೇ, ಸೋತವರು ಗೆದ್ದವರು ಎಂಬ ಭೇದ ಭಾವವಿಲ್ಲ, ಜಾತಿ ಮತ ಭೇದ ಅಂತ ಭೇದವಿಲ್ಲ. ನಾವೆಲ್ಲರೂ ಕೂಡಿಕೊಂಡು ಈ ಸಂಘವನ್ನ ಎಲ್ಲರೂ ಕೂಡಿ ಉತ್ತಮ ರೀತಿಯಲ್ಲಿ ಬೆಳೆಸೋಣ. ಇಲ್ಲಿ ಯಾವುದೇ ರಾಜಕೀಯ ಪಕ್ಷ ಇಲ್ಲ, ಯಾವುದೇ ಅನ್ಯತಾ ಭಾವಿಸದೆ ನಾವು ಎಲ್ಲರೂ ಕೂಡಿ ಸುಮಾರು ಉತ್ತಮ ರೀತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಸ್ಪಂದಿಸ್ತಾ ಇದ್ದೇವೆ. ಅದಕ್ಕೆ ಒಂದು ಏನು 3ನೇ ಬಾರಿಗೆ ನಮ್ಮನ್ನು ಆಡಳಿತ ಮಂಡಳಿಯನ್ನು ಆಯ್ಕೆ ಮಾಡಿದ್ದೀರಿ, ಎಲ್ಲರಿಗೂ ತಮಗೆ ಹೃತ್ಪೂರ್ವಕವಾದ ಕೃತಜ್ಞತೆಗಳ ಮತ್ತೊಮ್ಮೆ ಹೇಳಿಕೆ ಬಯಸ್ತಾ ಇದ್ದೇನೆ. ಇನ್ನು ನಮ್ಮ ಸಂಘದಲ್ಲಿ ಆಗಿರತಕ್ಕಂಥ ವ್ಯವಹಾರಗಳು, ನಮ್ಮಲ್ಲಿ ಒಟ್ಟು 2308 ಸದಸ್ಯರಿದ್ದಾರೆ. ಆಮ್ಯಾಗ ನಮ್ಮ ಶೇರ್ ಅಮೌಂಟ್, ಇಷ್ಟು ಶೇರ್ ಅಮೌಂಟ್ ಎಲ್ಲಿ ಗಾಳಿ ಆಗಲ್ಲ, ಹೆಚ್ಚು ಕಡಿಮೆ ನಮ್ಮ ಸಂಘಗಳದಾವೆ. ನಮ್ಮಲ್ಲಿ ಸುಮಾರು 1,29,87,000 ಶೇರ್ ಗಾಳಿ ಆಗಿದೆ. ಆಮ್ಯಾಗ ಇಷ್ಟು ಸದಸ್ಯರಲ್ಲಿ ನಾವು ಸುಮಾರು 1116 ಮಂದಿ, ಅಂದ್ರೆ 1116 ಮಂದಿಗೆ ಸುಮಾರು 8,20,51,600 ರೂಪಾಯಿ ಬೆಳೆಸೋ ರೂಪವಾಗಿ ನಾವು ನಮ್ಮ ಶೇರ್ ಸದಸ್ಯರಿಗೆ ಕೊಟ್ಟಿದ್ದೇವೆ. ಆಮ್ಯಾಗ ಓಡಿ ಸಾಲ ನಮ್ಮ ರೈತರಿಗೆ ತಮ್ಮ ಕೆಲಸ ಕಾರ್ಯಗಳಿಗೆ, ಹೊಲ ಕೆಲಸಗಳಿಗೆ ಒಂದು ಕೆಲಸಕ್ಕೆ ಉಪಯೋಗ ಆಗಲಿ ಅಂತ ಹೇಳಿ 387 ಮಂದಿಗೆ ಓಡಿ ಸಾಲ ರೂಪವಾಗಿ 2,40,17,800 ರೂಪಾಯಿಯನ್ನ ಓಡಿ ಸಾಲ ಅಂದ್ರೆ ಪಿಗ್ನಿ ಸಾಲ ರೂಪವಾಗಿ ಕೂಡ ನಮ್ಮ ಸಂಘ ಕೊಟ್ಟಿದೆ. ಈ 2 ಸಾಲಗಳು ಕೂಡಿ ಒಟ್ಟು ಸುಮಾರು 10,62,00,000 ರೂಪಾಯಿ ನಾವು ನಮ್ಮ ಸಂಘದಿಂದ ಸಾಲ ರೂಪವಾಗಿ ಬೆಳೆಸಲ ಓಡಿ ಸಾಲಗಳಿಗೆ ಕೊಟ್ಟಿದ್ದದ. ಆಮ್ಯಾಗ ನಮ್ಮ ಸಂಘದಲ್ಲಿ ಎಷ್ಟು ಸಾಲ ಕೊಟ್ಟಿದ್ದೆವು ಅಷ್ಟೇ ಉತ್ತಮ ರೀತಿಯಲ್ಲಿ ನಮ್ಮ ರೈತರು ನಮ್ಮ ಮೇಲೆ ವಿಶ್ವಾಸವಿಟ್ಟು ಸುಮಾರು 5,54,54,856 ರೂಪಾಯಿಯನ್ನು ನಮ್ಮ ಸಂಘದಲ್ಲಿ ಡಿಪಾಸಿಟ್ ಮಾಡಿದ್ದಾರೆ. ಆ ಡಿಪಾಸಿಟ್ದಾರರಿಗೆ ನಮ್ಮ ಸಂಘದ ಪರವಾಗಿ ಕೃತಜ್ಞತೆಗಳನ್ನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಆಮ್ಯಾಗ ನಾವು ಈ ವರ್ಷ ಪ್ರತಿ ವರ್ಷದಂತೆ ತೊಗರಿ ಕಲೆಕ್ಷನ್ ಮಾಡಿದ್ದೀವಿ. ನಾವು ತೊಗರಿ ಕಲೆಕ್ಷನ್ ಎಲ್ಲಕ್ಕಿಂತ ಮುಂಚೂಣಿಯಲ್ಲೇ ಇರ್ತೇವೆ. ಇವತ್ತು ಯಾವುದೇ ಪರ್ಮಿಷನ್ ತರೋದಾಗಲಿ, ಪೇಮೆಂಟ್ ಆಗಲಿ, ನಾವು ಸುಮಾರು 9,500 ಚೀಲಗಳನ್ನ ತಂದು ಅದರಲ್ಲಿ 4,750 ಕ್ವಿಂಟಲ್ ಕಾಟ ಮಾಡಿ ಒಂದು ಉತ್ತಮ ಗುಣಮಟ್ಟದ ತೊಗರಿಯನ್ನ ಕಳಿಸಿದ್ದೇವೆ. ಅದರಲ್ಲಿ ಈ ವರ್ಷ ನಾವು ಹೋದ ವರ್ಷ ಒಂದು 50 ರೂಪಾಯಿ ಕೊಟ್ಟಿದ್ದೇವೆ ಹಮಾಲಿಗೆ. ಆದ್ರೆ ಈ ವರ್ಷ ನಾವು ರೇಟ್ ಎಲ್ಲ ಮಾಡಿ ಹೆಚ್ಚು ಮಾಡಿದ್ರಿಂದ ನಾವು ಕೂಡ ಒಂದು ಕ್ವಿಂಟಲ್ಗೆ 60 ರೂಪಾಯಿನಂತೆ ತೊಗರಿ ಹಮಾಲಿ ಕೊಟ್ಟಿದ್ದೇವೆ. ಹಾಗೂ ಅಂದ್ರ ಸುಮಾರು 60% ಹಮಾಲಿಗೆ ಹೋಯ್ತು ನಮ್ದು ಕಲೆಕ್ಷನ್ ಒಳಗೆ. ನಮ್ಮ ಕಲೆಕ್ಷನ್ ಅಂದಾಜ 4,75,000 ರೂಪಾಯಿ ಕಲೆಕ್ಷನ್ ಆಗಿತ್ತು. ರೈತರಿಂದ ಈಗ ನಾವು 100 ರೂಪಾಯಿ ತಗೊಂಡಿದ್ವಿ. ಅದರಲ್ಲಿ ಹಮಾಲಿ ಕೊಟ್ಟು ಇತರ ಖರ್ಚು ಕೊಟ್ಟು ಇವತ್ತು ನಿಮ್ಗೆ ಗೊತ್ತದ ಎಲ್ಲೆಲ್ಲಿ ಏನೇನು ಕೊಡ್ಬೇಕು, ಏನು ಕೊಟ್ರೆ ಕೆಲಸ ಫಾಸ್ಟ್ ಆಗ್ತಾವ ಅನ್ನೋ ದೃಷ್ಟಿಯಾಗ ನಾವು ಎಲ್ಲ ರೀತಿಯಿಂದ ಖರ್ಚು ಮಾಡಿದ್ದರಿಂದ ಎಲ್ಲ 1 ನಂಬರ್ದಲ್ಲಿ ಪೇಮೆಂಟ್ ಲೈಟ್ ಹಾಕೊಂಡು ಬಂದು ತೊಗರಿ ಕಲೆಕ್ಷನ್ದಲ್ಲಿ ಸುಮಾರು 75,000 ರೂಪಾಯಿ ಉಳಿಸಿದ್ದೇವೆ ನಮ್ಮ ಸಂಘಕ್ಕೆ. ಇದು ನೇರವಾಗಿ ನಮ್ಮ ಲಾಭದ ಖಾತೆಗೆ ಹೋಗ್ತದಂತ ಅಂತ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಆಮೇಲೆ ಇನ್ನೊಂದು ವಿಷಯ, ನಾವು ಏನು ತೊಗರಿ ಕಲೆಕ್ಟ್ ಮಾಡ್ತಿರ್ತೀವಿ ಅದರಲ್ಲಿ ಒಬ್ಬನ ಕಸ ಹೊಡಿಲಿಕ್ಕೆ ಇಟ್ಟಿರ್ತೇವೆ. ಕಸ ಹೊಡೆದು ದಿನ ಗೊಳೆ ಮಾಡಿ ಸುಮಾರು 5 ಕಟ್ಟು ಗೊಳೆ ಬೆಳೆದವು. ಇದು ನಿಮ್ಗೆ ಆಶ್ಚರ್ಯ ಅನುಭವಿಸು. ಕಸ ಹೊಡೆದವನಿಗೂ ವೈಲಿ ಕೊಟ್ಟಿಲ್ಲ ಅಥವಾ ಹಮಾರಿಗೂ ನಾವು ವೈಲಿ ಕೊಡಲಿಲ್ಲ. ಅವನು ದಿನ ಏನು 2-3-4-5 ಸಲಿಗೆ ಆಗ್ತಿತ್ತು. ಗೊಳೆ ಮಾಡಿ ಸುಮಾರು 5 ಕಟ್ಟು ಮಾಡಿದೆವು. 5 ಕಟ್ಟು ಮಾಡಿ ನಮ್ದು ಕಲೆಕ್ಷನ್ ಕ್ಲೋಸ್ ಆದಾಗ ಆ 5 ಕಟ್ಟು ವೈದ್ಯಕರಿಂದ ಹಿಂದಿಗೆ ಹಾಕಿ ಸುಮಾರು 20,000 ರೂಪಾಯಿ ತಂದ್ಕೆಂದ ಈ ಒಂದು ತೊಗರಿ ಖಾತೆಗೆ ಜಮಾ ಮಾಡಿ ಅಂತ ಒಂದು ಹೆಮ್ಮೆಯಿಂದ ಹೇಳ್ತಾನೆ. ಆಮ್ಯಾಗ ಇದು ತೊಗರಿ ಎತ್ತಿನ ಹೊಲದ ಬಗ್ಗೆ ನಾವು ನಿಮ್ಗೆ ಗೊತ್ತದ ನಾವು ಸುಮಾರು
ಏನ್ ನಾವು ಸಂಘದಲ್ಲಿ ಗೊಳೆ ಮಾಡಿದ್ದೇವೆ ನಮ್ಮ ರೊಕ್ಕ 34,50,000 ರೂಪಾಯಿ ಅದನ್ನು ಕೊಟ್ಟು ಒಂದು 2 ಎಕರೆ 18 ಗುಂಟೆ ಆಸ್ತಿಯನ್ನು ತೊಗೊಂಡಿದ್ದೇವೆ. ಎಲ್ಲ ನೋಡಿರಿ. ಆ ಆಸ್ತಿ ತೊಗೊಂಡು ಸುಮಾರು 4 ವರ್ಷ ಆಯ್ತು. ಕೆಲವು ಮಂದಿ ಕೇಳಿದ್ರು ನನಗೆ, ಏನ್ರಿ 4 ವರ್ಷ ಆಯ್ತು ಏನು ಮಾಡಲೇ ಆಗಿ ಹೊಂದಾಗ ತಲುಪತ್ತೆ. ಆದ್ರೆ ಒಮ್ಮೆ ನಾವು ಏನಾರು ಮಾಡ್ಲಿಕ್ಕೆ ಹೋಗಿ ಏನಾರು ಆಗ್ಬಾರ್ದತ್ತೆ ಅಂದ್ರೆ ನಾ ಹೇಳೋ ಉದ್ದೇಶ, ಎಲ್ಲ ಲೋನ್ ತಗೋದು ಸಂಘ ಕರೆ ಮಾಡಿ ದಂಡ ಬಿಲ್ಡಿಂಗ್ ಕಟ್ಟೋದು ಉಪಯೋಗ ಅನಿಸ್ಲಿ ನಮ್ಗೆ. ನಮ್ಮ ಸಂಘದ ಮುಖಾಂತರನೇ ಏನು ನಾವು ರೊಕ್ಕಗಳೇ ಮಾಡ್ಲಿಕ್ಕತ್ತಿದ್ದೆವು ಮಾಡೇ ಕಟ್ಟೋಣ ಅನ್ನೋ ದೃಷ್ಟಿಯಿಂದ ನಾವು ಸುಮಾರು 3 ರಿಂದ 4 ವರ್ಷ ವೇಟ್ ಮಾಡಿದೆ ಹೊರತಾಗಿ ಯಾವ ಉದ್ದೇಶದಿಂದ ನಾವು ಕೆಲಸ ಕಾರ್ಯಗಳಿಗೆ ಅಲ್ಲಿ ತಡೆ ಹೊಡೆದಿಲ್ಲ. ಏನೇ ನೀವು ಹೋದ ವರ್ಷ ನಾವು ಡಿವಿಡೆಂಡ್ ಹಂಚಿದ್ವಿ. ಅದಕ್ಕಿಂತ ಮೊದಲೇ 2 ವರ್ಷದ ಡಿವಿಡೆಂಡ್ಸ್ 11 ಲಕ್ಷದ. ಆಮೇಲೆ ನಮ್ಮ ಸಂಘದಲ್ಲಿ ಕೂಡ ಒಂದು 15 ಲಕ್ಷ ರೂಪಾಯಿನ ಬಾಕಿ ಅದ. RFD ಅಂತೂ ನಮ್ಮಲ್ಲಿ 60 ಲಕ್ಷದ. ಈ ರೀತಿ ಒಂದು ನಮ್ಮಲ್ಲಿ ಫಂಡ್ಸ್ ಇರೋದ್ರಿಂದ ಈ ವರ್ಷ ಎಷ್ಟೊತ್ತಿದ್ರು ನಾವು ಕೆಲಸ ಚಾಲೂ ಮಾಡ್ತೇವೆ ಅಂತ ಈ ಸಭೆ ಮುಖಾಂತರ ನಿಮಗೆ ಭರವಸೆಯನ್ನ ಕೊಡ್ತಾ ಇದ್ದೇನೆ. ಆಮೇಲೆ ಅದು ಎಣ್ಣೆ ಮಾಡಿಸ್ಬೇಕಾಗ್ತದೆ. ಎಣ್ಣೆ ಮಾಡಿಸಿದ್ರು ಟಗರಲ್ಲ. ನಿಮ್ಗೆ ಗೊತ್ತಿರ್ಬೋದು ಎಣ್ಣೆ ಮಾಡ್ಬೇಕಾದ್ರೆ ಏನು ಸಮಸ್ಯೆಗಳಂದ್ರೆ ಸುಮಾರು 2 ರಿಂದ 2 ಲಕ್ಷದಿಂದ 2.30 ತನ ಅದು ಸುಮಾರು ಖರ್ಚಿಗೆ ಬರೋ ಚಾನ್ಸ್ ಅದ. ಆದ್ರೂ ಇರೋದಕ್ಕೆ ಎಟ್ಟಾತ ಅಂತ ಹೇಳಿ ನಾವು ಈ ವರ್ಷ ಈ ಮೀಟಿಂಗ್ ಮುಗಿದ ತಕ್ಷಣ ಆ ಕೆಲಸವನ್ನ ಕೈಗೆ ಎತ್ತಿಕೊಳ್ತಾ ಇದ್ದೇವೆ. ಆಮ್ಯಾಗ ಟ್ರ್ಯಾಕ್ಟರ್ ಬಗ್ಗೆನೂ ಮಾಹಿತಿ ಕೊಡ್ತೀನಿ. ನಿಮ್ಗೆ ಗೊತ್ತಿರುವ ಹಾಗೆ ನಮ್ಮ ಸಂಘದಲ್ಲಿ ಒಂದು ಮೊದಲ ಐಷಾರ್ ಕಂಪನಿ ಟ್ರ್ಯಾಕ್ಟರ್ ಇತ್ತು. ಅದು 2011ರಾಗ ನಮಗೆ ಅನುದಾನ ರೂಪದಾಗ ಕೊಟ್ಟಿತ್ತು. ಅದು ಸುಮಾರು 12 ವರ್ಷ ಆದ ನಂತರ ಅದು ಏನೋ ರಿಪೇರಿ ಬರ್ಲಿಕ್ಕತ್ತು. ಆದರೂ ನಾವು ಆಡಳಿತ ಮಂಡಳಿಗೆ ವಿಚಾರ ಮಾಡಿ ಆಮ್ಯಾಗ ನಾ 2-3 ಸಾರಿ ಈಗ ಹೇಳ್ತೀನಿ ಜನರಲ್ ಬಾಡಿಯಲ್ಲಿ ಸುಮಾರು 5 ಲಕ್ಷ ರೂಪಾಯಿ ನಮ್ಮ ಸಂಘದಿಂದ ಹಾಕಿ ಒಂದು ಹೊಸ LIT ಟ್ರ್ಯಾಕ್ಟರ್ವನ್ನ ತೋಡಿಕೆಯಿಂದ ಅದರ ಉತ್ಪನ್ನವನ್ನು ನಾವು ಚಾಲು ಇಟ್ಟಿದ್ದೇವೆ. ಆಮ್ಯಾಗ ಅದಕ್ಕೆ ಡ್ರೈವರ್ ಇಲ್ಲ. 2 ತಿಂಗಳಾಯ್ತು ಡ್ರೈವರ್ ಇಲ್ಲ. 2-3 ತಿಂಗಳೇ ಆಯ್ತಲ್ರಿ ಡ್ರೈವರ್ ಇದ್ದಿಲ್ಲ. ಅವ್ರಿಗೆ ಗಾಡಿ ನಿಂದಿಸೋದು ಏನಂತ ಹೇಳ್ಕರಿಂದ ನಾವು ಕಾರ್ಖಾನೆಗೆ 2 ತಿಂಗಳ ಲೀಸ್ ಅಂತ ಕೊಟ್ಟಿದ್ದೆವು. ಸುಮಾರು 1 ತಿಂಗಳ 20,000 ಎಣ್ಣೆ ಮತ್ತು ಡ್ರೈವರ್ ಪಗಾರ ಅವ್ರ ಕಡೆ ಹಾಕಿ 2 ತಿಂಗಳ ಕೊಟ್ಟಿದ್ದೆವು. ಅಲ್ಲಿ ಕೊಡುವ ಉದ್ದೇಶ ಏನಂದ್ರೆ ನಮ್ಮ ಟ್ರ್ಯಾಕ್ಟರ್ ಗೇಟ್ ಒಳಗೆ ಸೇಫ್ಟಿ ನಿಂದಿರುತ್ತೆ ಅನ್ನೋ ವಿಚಾರದಿಂದ ನಾವು 2 ತಿಂಗಳ ಅವ್ರಿಗೆ ಲೀಸ್ ಕೊಟ್ಟಿದ್ದೆವು. ಆದ್ರೆ ಕೆಲವು ರೈತರು ಕೇಳಿದ್ರು ನಮ್ಗೆ, ನಮ್ಗೆ ಕೂಡ್ರಿ 1 ವರ್ಷ ತನ ನಾನೇ ಲೀಸ್ ತೋತೀನಿ ಅಂತಂದ್ರು. 1 ವರ್ಷ ತನ ನಾವು ಹಂಗೆ ಹೊರಗೆ ಬಿಡಲ್ಲ, ಏನೋ ತಿಂಗಳ ಮಟ್ಟಿಗೆ ಕೊಡ್ತೀವಿ. ಆದ್ರೆ ನಮ್ಮ ಟ್ರ್ಯಾಕ್ಟರ್ ಸೇಫ್ಟಿ ಬೇಕು. ನೀವು 5 ಕೇಂದ್ರ ಲೀಸ್ ತೊಗೊಂಡ್ಗೆ ನೀವು ಮುಂದೆ ಹಚ್ಚೋದು ನಾವು ಹೊರಗಡೆ ಆಗ್ಲಿಕ್ಕೆ ಬರಲ್ಲ. ಆ ರೀತಿಯಾಗಿ ಅವ್ರಿಗೆ ನಾವು ಜನ ಮನವೊಲಿಸಿ ನಮ್ಮ ಆಡಳಿತ ಮಂಡಳಿಯೊಳಗ ಒಂದು ನಿರ್ಧಾರವನ್ನು ತಗೊಂಡು ಗೇಟ್ ಒಳಗೆ ನಿಂದಿರುತ್ತೆ ಅನ್ನೋ ಉದ್ದೇಶದಿಂದ ನಾವು 2 ತಿಂಗಳ ಹೊರಗ ಲೀಸ್ನಾಗ ಕೊಟ್ಟದ್ದು ಖರೆ. ಅದೇ ರೀತಿಯಾಗಿ ನಮ್ಮಲ್ಲಿ ಈಗ ಗಾಡಿ ಖಾಲಿ ಏನಿತ್ತು ಅದು ಬಂದಾಗ ಅದನ್ನ ನಾವು ಕೊಟಫೈಲ್ ಮಾಡ್ಕೊಂಡು ಗಾಡಿ ಒಳಗೆ ನಿಲ್ಲಿಸಿದ್ವಿ. ಈಗ ನಮಗೊಂದು ಡ್ರೈವರ್ ಅವಶ್ಯಕತೆ ಇದೆ. ಯಾರಾದರೂ ಡ್ರೈವರ್ ನಮ್ಮಲ್ಲಿ ಚಲೋ ಡ್ರೈವರ್ ಲೈಸೆನ್ಸ್ ಹೊಂದಿರಬೇಕು, ಒಳ್ಳೆ ರೀತಿಯಿಂದ ನಡೆಸ್ಕೊಂಡು ಹೋಗೋರು ಇದ್ರಂದ್ರೆ ಬೇಕಾದಂಗೆ ಬಂದು ನೀವು ಮೀಟಿಂಗ್ ಮುಗಿದಾಗ ಭೇಟಿ ಆಗ್ಬೋದು. ಅವರಿಗೆ ಡ್ರೈವರ್ ಅಕ್ಕಿ ಅನ್ನೋ ಒಂದು ನೌಕರಿಯನ್ನ ಈ ಸಭೆ ಮುಖಾಂತರ ತಗೋತೀವಿ ಅಂತ ಹೀಗೆ ಹೇಳ್ತಾ ಇದ್ದೀನಿ. ಆದ್ರೆ ಅವೆಲ್ಲ ಒಳ್ಳೆ ರೀತಿಯಿಂದ ಕೆಲಸ ನಿರ್ವಹಿಸೋನಾಗಿರ್ಬೇಕು, ಯಾವುದೇ ಚಟವಾಡಿ ಆಗಿರಬಾರ್ದು, ಉತ್ತಮ ರೀತಿಯಿಂದ ನಡೆಸ್ಕೊಂಡು ಹೋಗ್ತಿರ್ಬೇಕು. ನಮಗೆ ಬಾಡಿಗೆ ಇರಲಿಲ್ಲ ಅಂದ್ರೆ ಅವ ಅಲ್ಲೇ ನಮ್ಮ ಸಂಘದಲ್ಲೇ ಕೂತು ಮನೆಗೆ ಹೋದ್ರೂ ನಡೀತು. ಈ ರೀತಿಯಾದಂಥ ಒಂದು ಟ್ರ್ಯಾಕ್ಟರ್ ವ್ಯವಸ್ಥೆ, ಡ್ರೈವರ್ ಹೊಸ ನೇಮಣಿಕೆ ಮಾಡ್ಕೊಳ್ಳೋ ಒಂದು ವಿಚಾರವನ್ನು ನಮ್ಮ ಆಡಳಿತ ಮುಖಾಂತರ ಡಿಸ್ಕಸ್ ಮಾಡಿ ವ್ಯಕ್ತಪಡಿಸಿದ್ದೇನೆ. ಆಮ್ಯಾಗ ನಮ್ಮ ಸಂಘದಲ್ಲಿ ಖರ್ಚು ವೆಚ್ಚಗಳು, ನಮ್ಮ ಸಂಘದಲ್ಲಿ ಅನಾವಶ್ಯಕ ಖರ್ಚು ವೆಚ್ಚಗಳಿಗೆ ಅವಕಾಶನೇ ಇಲ್ಲ. ನಾವು ಆಡಳಿತ ಮಂಡಳಿಯವರು ಯಾವುದೇ ಒಂದು ಸ್ಟಡಿ ಟೂರ್ಗೆ ಹೋಗಿಲ್ಲ, ಎಲ್ಲೇ ಒಂದು ಗುರಿ ಗುಂಡಾಕ್ಕೆ ಹೋಗಿಲ್ಲ. ಆ ರೀತಿ ಯಾವುದೇ ಅಂತ ಅನವಶ್ಯಕ ಏನೋ ಒಂದು ಪ್ರೊಜೆಕ್ಟ್ ತಗೊಂಡು ಏನಾದ್ರು ಸ್ಟಡಿ ಟೂರ್ ಹೋಗೋಣ ಅನ್ನೋ ವಿಚಾರ ನಾವು ಮಾಡಿಲ್ಲ ಮತ್ತು ನಾವು ಎಲ್ಲಿಗೆ ಹೋಗಿಲ್ಲ. ಈ ರೀತಿಯಾದಂಥ ಒಂದು ವ್ಯವಸ್ಥೆ ಮಾಡಿಕೊಂಡು ನಮ್ಮ ಸಂಘದಲ್ಲಿ ಯಾವುದೇ ಖರ್ಚು ವೆಚ್ಚಗಳಿಗೆ ಉಳ್ಳಾದೇನೆ ಹಾಗೆ ಬಿಟ್ಟಿದ್ದೇವೆ. ನಾವು ಬೇಡ ಹೋಗುದಾದ್ರೆ ಒಂದು BCC ಮೀಟಿಂಗ್ ಬಿಜಾಪುರಕ್ಕೆ ಒಂದು ಗಾಡಿ ತಗೊಂಡೋಗ್ತು, ಒಂದು ಬರಬರ್ಕ ನಮ್ಮ ಸಂಘದಲ್ಲಿ ಮೆಂಬರ್ ಅದ, ಅಲ್ಲೊಂದು ಗಾಡಿ ತಗೊಂಡೋಗಿ ಒಂದು GB ಅಟೆಂಡ್ ಆಗಿ ಬರ್ತಾ ಇದ್ದೀವಿ. ಆಮೇಲೆ ಯಾವುದೇ ನಮ್ಮ ಕೆಲಸ ಕಾರ್ಯಗಳಿದ್ರ ನಂದು ಅವಶ್ಯಕತೆ ಅಂದ್ರೆ ಹೋಗಿರ್ತೀನಿ, ಅಥವಾ ನನ್ನ ಅವಶ್ಯ ಇಲ್ಲ ಅಂದ್ರೆ ಮೊದಲಿಗೆ ನಾವು ಬಸ್ಸಿಗೆ ಕೊಟ್ಟು ಕಳಿಸು ವ್ಯವಸ್ಥೆ ಮಾಡಿ ಹೋಗಿ ಮೀಟಿಂಗ್ ಅಟೆಂಡ್ ಮಾಡಿ ಬಂದು ಈ ರೀತಿಯಾದಂಥ ಒಂದು ಅನಾವಶ್ಯಕ ಖರ್ಚುಗಳಿಗೆ ನಾವು ಕಡಿವಾಣ ಹಾಕಿದ್ದೇವೆ. ಯಾಕಂದ್ರೆ ನಮ್ಮ ಸಂಘ ಬೆಳಿಬೇಕು, ಆ ಉದ್ದೇಶದಿಂದ ನಾವು ಖರ್ಚು ವೆಚ್ಚಗಳನ್ನು ಕೂಡ ಕಡಿಮೆ ಮಾಡಿದ್ದೇವೆ. ಇನ್ನು ಪ್ರಚಾರ, ನಮ್ಮ ಸಂಘದಲ್ಲಿ ನಾವು ಅಥವಾ ನಮ್ಮ ಯಾವುದೇ ಆಡಳಿತ ಮಂಡಳಿಯವರು ಪ್ರಚಾರ ಪ್ರಿಯರು ಯಾರು ಇರಲಿ. ಅವ್ರು ತಮ್ಮ ರಾಜಕೀಯ ಇತ್ತಂದ್ರೆ ಅಲ್ಲಿ ಹೊರಗೆ ಇರಬೇಕು, ಖರೆ ನಮ್ಮಲ್ಲಿ ಆ ರೀತಿ ಪ್ರಚಾರ ಮಾಡಕ್ಕೆ ನಾವು ಅವಕಾಶ ಕೊಟ್ಟಿಲ್ಲ.
ಯಾವುದೇ ಪೇಪರ್ ಸ್ಟೇಟ್ಮೆಂಟ್ ಕೊಡೋಲ್ಲ, ಯಾವುದೇ ಒಂದು ಫಂಕ್ಷನ್ ಮಾಡ್ಕೊಂಡ್ರೆ ಅದನ್ನ ಹೈಲೈಟ್ ಮಾಡ್ಕೊಳ್ಳೋಕೆ ನಾವು ಪೇಪರ್ಗೆ ಹಾಕ್ಸಿಲ್ಲ. ನಿಮ್ಗೆ ಗೊತ್ತದ 10x10 ಒಂದು ಪೇಪರ್ದಲ್ಲಿ ಅಡ್ವರ್ಟೈಸ್ ಬಿಡ್ಬೇಕಾದ್ರೆ ಸುಮಾರು 40 ಲಕ್ಷ ರೂಪಾಯಿ ಫೀ. ನಾವು ಅಷ್ಟು ಖರ್ಚು ಮಾಡಕ್ಕೆ ತಯಾರಿಲ್ಲ ನಮ್ಮ ಆಡಳಿತ ಮಂಡ. ಯಾಕಂದ್ರೆ ಅದು ನಮ್ಮ ಸಂಘಕ್ಕೆ ಹೊರೆ ಆಗ್ತದೆ. ಸುಮಾರು 45,000 ರೂಪಾಯಿ ಖರ್ಚು ಮಾಡಿ ನಾವು ಇಲ್ಲಿ ಹೈಲೈಟ್ ಮಾಡ್ಕೊಳ್ಳೋ ಉದ್ದೇಶ ಏನಿಲ್ಲ. ಈ ರೀತಿಯಾಗಿ ನಾವು ಯಾವುದೇ ಒಂದು ಪ್ರಚಾರಕ್ಕೆ ಹೋಗಿಲ್ಲ ಅಂತ ನಾವು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಆಮ್ಯಾಗ ಎಲೆಕ್ಷನ್ ಅಂತ ಇದು ಬರೋದೇ 5 ವರ್ಷಕ್ಕೊಮ್ಮೆ, ಅದು ಖರ್ಚು ವೆಚ್ಚಗಳು ಆಗಿವೆ. ಇದು ಅನಿವಾರ್ಯದ, ಇದು ನಮ್ಮ ಪ್ರಜಾಪ್ರಭುತ್ವದ, ಇಲ್ಲಿ ಎಲೆಕ್ಷನ್ ಆಗೇಬೇಕು. ಎಲೆಕ್ಷನ್ ಡೇಟ್ ಔಟ್ ಆದ್ಮ್ಯಾಗ, ಇದು ಎಲೆಕ್ಷನ್ ಡೇಟ್ ಅನೌನ್ಸ್ ಆದ್ಮ್ಯಾಗ ನಮ್ಮ ಅಧಿಕಾರಲ್ಲಿ ನಿಂತ್ಬಿಡ್ತಾವ. ಅಲ್ಲಿ ನಿಂತಕ್ಕಿಂತ ಮೊದಲು ಅಷ್ಟೇ ನಮ್ಮ ಮುಂದೆ ನಾವು ಅಧಿಕಾರ ತಗೊಂಡಾಗೆ ನಮ್ಗೆ ಒಂದು ವಿಷಯ ಗೊತ್ತಾಗ್ತದ. ಅವಾಗ ನಾವು ಹೋಗಿರಿಂದ ಎಲೆಕ್ಷನ್ ಕೆಟ್ಟರೆ ಇವ್ರು ಖರ್ಚು ಮಾಡ್ಯಾರಪ್ಪ ಅಂತೇಳಿ ನಾನು ಹೋಗಿ ಖುದ್ದಾಗಿ ಎಲ್ಲ ಪೇಪರ್ಸ್ ಚೆಕ್ ಮಾಡ್ಲಿಕ್ಕಾಗಿ 2,81,000 ರೂಪಾಯಿ ಎಲೆಕ್ಷನ್ ಖರ್ಚಾಗಿರ್ತದೆ. ಯಾವ ರೀತಿ ಖರ್ಚು ಮಾಡಿದ್ರು ಇವರು? ಇಲಾಖೆ ಕೊಡ್ಬೇಕಾಗ್ತದೆ, ಅಡ್ವಾನ್ಸ್ ಕಟ್ಟಬೇಕಾಗ್ತದೆ. 1 ಲಕ್ಷ ರೂಪಾಯಿ ಕಟ್ಟಿಸ್ಕೊಂಡಿರ್ತಾರೆ ಇಲಾಖೆಯವರು. ಚುನಾವಣೆ ಖರ್ಚು, AR ಆಫೀಸ್ಗಳ ಖರ್ಚು, ಪೊಲೀಸ್ ಸಿಬ್ಬಂದಿಯವರಿಗೆ ಫುಲ್ ಪಗಾರ ಕೊಡ್ಬೇಕಾಗತ್ತೆ. ಆಮ್ಯಾಗ ಚುನಾವಣಾ ಅಧಿಕಾರಿ ಬಂದಿರ್ತಾನೆ ಒಂದು ವಾರ, ಅವನು ಪಗಾರ ಏನಿರ್ತದೆ ಅವನಿಗೆ PID ಹಾಕಿ ಅವನಿಗೆ ಕೊಡ್ಬೇಕಾಗಿರ್ತದೆ. ಆಮೇಲೆ ಶಿಕ್ಷಕರು ಬರ್ತಾರೆ 8-10 ಮಂದಿ ಎಲೆಕ್ಷನ್ ಟೈಮ್ ಮತ್ತು ಕೌಂಟಿಂಗ್, ಅವ್ರಿಗೆ TID ಅವ್ರ ಪಗಾರ ಏನಿರ್ತದೆ ಪಗಾರ ಜೊತೆ ಅವ್ರಿಗೆ DA ಹಾಕಿ ಕೊಡ್ಬೇಕಾಗ್ತದೆ. ಹಾಗೂ ಅವರ ಊಟದ ವ್ಯವಸ್ಥೆ, ಈ ರೀತಿಯಾದಂತಹ ಖರ್ಚು ವೆಚ್ಚಗಳನ್ನ ಸುತ್ತ ಪರಿಶೀಲಿಸಿ ನೋಡಿದಾಗ ಎಲೆಕ್ಷನ್ ಖರ್ಚಾಗಿ 2,81,000 ರೂಪಾಯಿ ಬರೋಬ್ಬರಿ ಇತ್ತಂತ ನನಗೆ ಅನಿಸುತ್ತು. ಬ್ಯಾಲೆನ್ಸ್ ಇದ್ದಾಗ ಅದು 2,80 ನಮಗೆ ಆಗಿರ್ತದೆ. ಇನ್ನು ಬುಕ್ಲೆಟ್, ನಮ್ಗೆ ಕೆಲವರು ನಾನು ಯಾರ್ಯಾರು ಏನೇನು ಸಜೆಷನ್ ಕೇಳೋರು ಅವ್ರಿಗೆಲ್ಲ ಇದ್ರ ಮುಖಾಂತರ ಉತ್ತರ ಕೊಡ್ತಾ ಇದ್ದೀನಿ. ಬುಕ್ಲೆಟ್ ಕೇಳೋರು ನಾನು, ಎಲ್ಲರೂ ಬುಕ್ಲೆಟ್ ಮಾಡಿಸ್ತಾರೆ, ನೀವ್ಯಾಕೆ ಬುಕ್ಲೆಟ್ ಮಾಡಲ್ಲ? ಆ ಬುಕ್ಲೆಟ್ ಮಾಡೋದ್ರಿಂದ ನಮ್ಮಲ್ಲಿ 2,300 ರೈತರು ಅದ. ಅದರಲ್ಲಿ ಸುಮಾರು 10 ರೂಪಾಯಿ 100 ರೂಪಾಯಿ ಶೇರ್ದಾರ ಒಂದು 500 ಮಂದಿ ಕಡಿಮೆ ಆದರೂ ಕನಿಷ್ಠ ನಾವು 16ರಿಂದ 17 ಬುಕ್ಲೆಟ್ ಮಾಡಿಸ್ಬೇಕಾಗ್ತದೆ. ಆ ಬುಕ್ಲೆಟ್ ಅದರಿಂದ ಖರ್ಚು ಎಷ್ಟು ಬರ್ಬೋದು ಅಂದ್ರೆ 1,40,000 ರೂಪಾಯಿ ಆ ಬುಕ್ಲೆಟ್ ಮಾಡಕ್ಕೆ ಖರ್ಚು ಬರ್ತದೆ. ಆ ಬುಕ್ಲೆಟ್ನಲ್ಲಿ ಏನಿರ್ತದಪ್ಪ ಅಂದ್ರೆ ಇವೇ ನಾವು ಓದಿದಂತ ವರದಿ ವಾಚನ, ಬ್ಯಾಲೆನ್ಸ್ ಶೀಟ್, ಲಾಭ ಹಾನಿ ಖಾತೆ, ಸಂಘದ ಎಲ್ಲ ಲೆಕ್ಕಪತ್ರಗಳು ಇರ್ತವೆ. ಅದಕ್ಕಾಗಿ ನಾವು ವಿಚಾರ ಮಾಡಿ ನಮ್ಮ ಸದಸ್ಯರಿಗೆ ನಾನೇ ಇಲ್ಲೇ ಅದ್ರ ಒಳಗೆ ಎಲ್ಲ ಮಾಹಿತಿ ಕೊಟ್ಟರೆ ಮುಗಿದೇ ಹೋಗ್ತದೆ. ಅದಕ್ಕಿಂತ ಹೆಚ್ಚಿನ ಮಾಹಿತಿ ಯಾರವರು ಏನಾದ್ರು ಕೇಳಿದ್ರೆ ನಾನು ಕೇಳ್ಬೋದು, ಸಂಘದಲ್ಲಿ ಬಂದು ಕೇಳ್ಬೋದು. ನಿಮಗೆಲ್ಲ ಪೂರ್ಣ ಸಂಘದ ಮಾಹಿತಿಯನ್ನು ಕೊಡ್ತೀನಿ. ಅದಕ್ಕೋಸ್ಕರ ಈ ಬುಕ್ಲೆಟ್ ಮಾಡೋ ಉದ್ದೇಶವನ್ನ ನಾನು ಕೈ ಬಿಟ್ಟು ಒಂದು ಹಳೆ ಮೇಲೆ ಏನೋ ಒಂದು ನೋಟಿಸ್ ಇರ್ತದೆ ಅದನ್ನೇ ವ್ಯವಸ್ಥೆ ಮಾಡಿ ನಮ್ಮ ಸಂಘಕ್ಕೆ ಈ ರೀತಿಯಾದಂತ 1ರಿಂದ 1.5 ಲಕ್ಷ ರೂಪಾಯಿ ಉಳಿತಾಯವನ್ನ ಮಾಡಿದ್ದೇನೆ ಅಂತ ಹೇಳಬಯಸ್ತಾ ಇದ್ದೀನಿ. ಆಮ್ಯಾಗ ನಮ್ಮ ಸಂಘದಲ್ಲಿ ಒಂದು ಕೆಲವಷ್ಟು ಹೊಸ ಕೆಲಸಗಳನ್ನ ಮಾಡಿದ್ದೇವೆ. ಹೊಸ ಕೆಲಸ ಏನಂದ್ರೆ ಫರ್ನಿಚರ್. ನೀವು ಒಮ್ಮೆ ನಮ್ಮ ಸಂಘದ ಕೌಂಟರ್ ನೋಡ್ಬೋದು. ಸದ್ಯ ಹೊರಗಿನ ನಡುವಿನ 2 ಗಾಡಿಗಳನ್ನು ತೆಗೆದು ಅದೇ ಹೊಸ ಫರ್ನಿಚರ್ ಅನ್ನು ಮಾಡಿದ್ದೇವೆ. ಈಗ ಯಾವ್ದಾದ್ರು ಒಂದು ನ್ಯಾಷನಲೈಸ್ ಬ್ಯಾಂಕಿಗೆ ಹೋದ್ರೆ ಅಂದ್ರೆ ಹೆಂಗ ಆ ರೀತಿ ಒಂದು ಕಾಣಿಸ್ತದ ಫರ್ನಿಚರ್, ಆ ರೀತಿಯಾದಂತ ಫರ್ನಿಚರ್ ಅದಕ್ಕೆ 5,51,000 ರೂಪಾಯಿ ಖರ್ಚು ಮಾಡಿದ್ವಿ. ಇದ್ರ ಅಂಕಿ ಅಂಶಗಳು ಎಷ್ಟು ಖರ್ಚು ಮಾಡಿದ್ರೆ ಒಬ್ಬರಾಗಿ ಹೇಳಿಬಿಡ್ತೀನಿ. ಯಾಕಂದ್ರೆ ಬ್ಯಾಲೆನ್ಸ್ ಶೀಟ್ನಾಗ ಇರ್ತದೆ, ಬ್ಯಾಲೆನ್ಸ್ ಶೀಟ್ನಾಗ ಎಷ್ಟು ಇರ್ತದೆ ಅಂತ ಹೇಳಬೇಕಾಗ್ತದೆ. ಅದಕ್ಕಾಗಿ ಸುಮಾರು 5.5 ಲಕ್ಷ ರೂಪಾಯಿ ಆ ಸಂಘದ ಕೌಂಟರ್ ಮಾಡಲಿಕ್ಕೆ ನಾವು ಖರ್ಚು ಮಾಡಿದ್ದೇವೆ. ಅದೇ ರೀತಿಯಾಗಿ ನೀವು ನೋಡಿರ್ಬೋದು, ಹೊರಾಂಗಣದಲ್ಲಿ ಸುಮಾರು 2.5 ಲಕ್ಷ ರೂಪಾಯಿ ಖರ್ಚು ಮಾಡಿ ನಾವು ಗಟ್ಟುಗಳನ್ನು ಕೂಡ ಹಾಕಿದ್ದೇವೆ. ಈ ರೀತಿಯಾದಂತ ಹೊಸ ಒಟ್ಟು ಏನಾರ ನಮ್ಮ ಸದಸ್ಯರಿಗೆ ವರ್ಷ ಒಂದು ಏನಾದ್ರು ಹೊಸ ಕೆಲಸ ಕಾಣಿಸ್ಬೇಕು, ಇವ್ರು ಏನ್ ಮಾಡ್ಯಾರ ಅನ್ನೋದು ಗೊತ್ತಾಗೋ ದೃಷ್ಟಿಯಿಂದ ನಾವು ವರ್ಷ ಒಂದೊಂದು ಹೊಸ ಕೆಲಸಗಳನ್ನ ಕೈಗೆತ್ತಿಕೊಳ್ತಾ ಇದ್ದೇವೆ. ಆಮ್ಯಾಗ ಇನ್ನು ಬೆಳಸಾಲಗಳು ನಮ್ಗ 124 ಸಾಲಿನಲ್ಲಿ ಸುಮಾರು 53 ಜನ ಹೊಸ ಬೆಳಸಾಲಕ್ಕೆ ಅರ್ಜಿ ಕೊಟ್ಟಿದ್ರು. ಅವರಿಗೆ 53 ಜನಕ್ಕೆ 43,24,000 ರೂಪಾಯಿ ಲೋನ್ ಸ್ಯಾಂಕ್ಷನ್ ಆಗಿ ಬಂದಿದೆ. ಈಗ ಆಗಲೇ ನಮ್ಮಲ್ಲಿ ಸುಮಾರು 1,200 ಬೆಳಸಾಲಗಾರರು ಇದ್ದಾರೆ. ಆದ್ರೂ ಕೂಡ ಅವ್ರ ಜೊತೆ ಈ 53 ಮಂದಿ ಕೂಡ ಸೇರ್ಕೊಂಡಾರ. ಅವ್ರಿಗೆ 43 ಲಕ್ಷ ಸ್ಯಾಂಕ್ಷನ್ ಆಗಿ ಬಂದಿದೆ. ಈಗ ಆಲ್ರೆಡಿ ನಾವು ಅನೌನ್ಸ್ ಮಾಡಿದ್ದೇವೆ. ಒಬ್ಬೊಬ್ರು ಬಂದು ಭೇಟಿ ಆಗ್ತಾರೆ, ಏನೇನು ಪೇಪರ್ಸ್ ಬೇಕು, ಎಲ್ಲೇನು ಕಾಗದ ಪತ್ರಗಳು ತರಬೇಕು ಅನ್ನೋದನ್ನ ಈಗಾಗಲೇ ನಾವು ಮಾಹಿತಿ ಕೊಡ್ತಾ ಇದ್ದೀವಿ. ಯಾರ್ಯಾರು ಅರ್ಜಿ ಕೊಟ್ಟೇವಿ ಶೀಘ್ರವಾಗಲೇ ಬಂದು ತಮ್ಮ ಈ ಲೋನ್ ಅನ್ನ ಪಾವತಿ ಮಾಡ್ಕೋಬೇಕು. ಆಮ್ಯಾಗ ಇನ್ನು ಯಾರಿಗಾದ್ರೂ ಹೊಸ ಲೋನ್ ಬೇಕಾದ್ರೆ ಮತ್ತೆ ಹೊಟ್ಟೆ ಚಲೋನೆ ನಮ್ಮ ಗಾಡಿ ಹೊಡೋದೇ ಹೀಗೆ. ಮತ್ತೆ ನೀವು ನಾ ಹೇಳಬೇಕಾದ್ರೆ ಉತ್ತಾರಿ ತಂದು ಕೂಡ್ರಿ, ಒಂದು 30-40 ಉತ್ತಾರಿ ಅದನ್ನು ಸೀದಾ ಹೋಗಿ ಬಡವಡ ಶಾಂಕ್ಷನ್ ಮಾಡ್ಕೊಂಡು ಬಂದು ಬಿಡ್ತೇವೆ. ಆಕ್ಚುಲಿ ಮ್ಯಾಗಿನ
ಜಸ್ಟ್ ರಿಲೀಸ್ ಆಗುತ್ತೆ. ಇಷ್ಟೇ 8 ತಿಂಗಳವರೆಗೆ ಸಾಲಗಳು ಅಥವಾ ಏನು ಹೆಚ್ಚುವರಿ 10% ಇದ್ದಾವೆಲ್ಲ ಬಂದಿಟ್ಟಿದ್ರು. ಅದು ಬಂದು ಒಂದೇ ವಾರದಲ್ಲಿ ನನಗೆ ಸುದ್ದಿ ಆಗೋಣ ಬಡವಡ ನಾವು ಇನ್ನೇ ಹೊಸ 53 ಮಂದಿ ಕೊಟ್ಟು ದುಡ್ಡು ಕೊಟ್ಟಂದ್ರೆ ಆ ರೀತಿಯಾದಂತ ಒಂದು ಸ್ಯಾಂಕ್ಷನ್ ಮಾಡಿ ಒಂದು ಮೀಟಿಂಗ್ ನಲ್ಲಿ ಸ್ಯಾಂಕ್ಷನ್ ಮಾಡ್ಕೊಂಡು ಜಲ್ದಿ ತಂದಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾರಾದ್ರೂ ಹೊಸ ಅವತಾರ ಕೂಡ ಇದ್ರೆ ಕೊಡ್ಬೋದು. 1.5 ಎಕರೆ ಇದ್ರೆ 75,000 ರೂಪಾಯಿ ಬೀಳ್ತದೆ, ಹೊಸ ಬೆಳೆಸಲ್ಲ. ಅವಾಗ 1 ಎಕರೆ ಇತ್ತಂದ್ರೆ 50,000 ಬೀಳ್ತದ. 20 ಗುಂಟೆದಿಂದ ಚಾಲು ಆಗಿದೆ ಈಗ ಸಾಲ ಕೊಡ್ಲಿಕ್ಕೆ. ಯಾರಾದ್ರೂ ನೀವೇನು ಉತ್ತಾರಗಳು ಬರ್ಕೊಂಡಿದ್ರ 20 ಗುಂಟೆ ಇದ್ರೆ ಅದಕ್ಕೆ 40,000 ರೂಪಾಯಿ ಕೂಡ ಸಾಲ ಬೀಳ್ತದೆ. 20 ಗುಂಟೆ ಮ್ಯಾಗ ಇರ್ಬೇಕು. ಈ ರೀತಿಯಾದಂತ ಒಂದು ಹೊಸ ಬೆಳೆಸಾಲಗಳ ಉತ್ತಾರಗಳು ಕೊಟ್ರೆ ನಾವು ಶೀಘ್ರದಲ್ಲಿ ಒಂದು 44 ಮಂದಿ ಇತ್ತಂದ್ರೆ ಒಂದು 2-3 ತಿಂಗಳಲ್ಲಿ ನಾವು ಸ್ಯಾಂಕ್ಷನ್ ಮಾಡಿಕೊಂಡು ಬರ್ತೀವಿ ಅನ್ನೋ ವಿಶ್ವಾಸವನ್ನ ನಾವು ವ್ಯಕ್ತಪಡಿಸ್ತಾ ಇದ್ದೇವೆ. ಆಮ್ಯಾಗ ಹೊಸ ಓಡಿ ಸಾಲಗಳು, ಈಗ ನಾವು ಓಡಿ ಸಾಲ ಮೊದಲು ಲಿಮಿಟ್ 50 ಇತ್ತು, ಅದನ್ನ ಪರ್ಮಿಷನ್ ತಂದು 1 ಲಕ್ಷದವರೆಗೆ ಮಾಡ್ಕೊಂಡು ಬಂದಿದ್ದೆವು. ಈ ಓಡಿ ಸಾಲ ನಾವು 1 ಲಕ್ಷ ಕೊಟ್ರೆ ನೀವು ಅದಕ್ಕೆ ಮಾರ್ಗೇಜ್ ಮಾಡ್ಕೊಂಡು ಬರ್ಬೇಕಾಗ್ತದೆ. ಮಾರ್ಗೇಜ್ ಅಂದ್ರೆ ಸುಮಾರು 3-4-5 ಖರ್ಚಿಗೆ ಬರ್ತದೆ. ಅದಕ್ಕೋಸ್ಕರ ಆ ಖರ್ಚು ತಪ್ಪಿಸೋ ದಿವಸದಿಂದ 90 ಅಥವಾ 95ವರೆಗೆ ಅದನ್ನ ಹಿಗ್ಗಿಸಿ ಓಡಿ ಸಾಲವನ್ನು ಕೊಡ್ತಾ ಇದ್ದೇವೆ. ಈಗ ಆಲ್ರೆಡಿ ನಮ್ಮಲ್ಲಿ ಸುಮಾರು 387 ಓಡಿ ಸಾಲಗಾರರಿದ್ದಾರೆ. ಆದ್ರೆ ಈಗ ಹೊಸ ದಿನಕ್ಕೆ ಹೊಸ ರೂಲ್ಸ್ ತಂದಿರ್ತಾರೆ DCC ಬ್ಯಾಂಕ್ನವರು. ಮೊದಲು ನಾವೇನ್ ಮಾಡ್ತಿದ್ವಿ, ಡಿಪಾಸಿಟ್ ನಮ್ಮಲ್ಲಿ ಸುಮಾರು 5,500 ಕೋಟಿ ರೂಪಾಯಿ ಅರ್ಧ ಡಿಸ್ ಬ್ಯಾಂಕ್ ಆಗಿರ್ತಿದ್ರು, ಅರ್ಧ ನಾವು ರೈತರಿಗೆ ತೋರಿಸ್ತಿದ್ವಿ. ಈಗ ಅವ್ರೇನಲ್ಲಕತ್ತಾರ, ಓಡಿ ಸಾಲ ಯಾರಿಗೆ ಕೊಡ್ತೀವಿ ಅವ್ನ ಆಸ್ತಿ ಇರ್ಬೇಕು. ನಾವೇನ್ ಮಾಡ್ತಿದ್ವಿ, ನಮ್ಮ ರೊಕ್ಕ ಉಳಿತು ಅಂತೇಳಿ ಅಪ್ಪನ ಉತ್ತಾರಿ ಇತ್ತಂದ್ರೆ ಅಪ್ಪನ ಉತ್ತಾರಿ ಮೇಲೆ ಗೋಜೆ ಹರಿಸಿ ಮಗ ಮಗಳು ಅಥವಾ ಹೆಂಡತಿ ಈ ರೂಪವಾಗಿ ಸಾಲಗಳನ್ನ ಕೊಟ್ಕೊಂಡು ಬಂದಿದ್ದೀವಿ ಓಡಿ ಸಾಲ. ಆದ್ರೆ ಇನ್ನು ಮುಂದೆ ಅದು ಬಂದಾಗೋ ಚಾನ್ಸ್ ಅದ. ಅದಕ್ಕೆ ಆ ರೀತಿ ಯಾರ್ಯಾರ ಸಾಲ ತಗೊಂಡಿರಿ ಅದಕ್ಕೆ ಏನಾದ್ರು ಒಂದು ಪರ್ಯಾಯ ವ್ಯವಸ್ಥೆ ಮಾಡಿ ಅದಕ್ಕೆ ಮುಂದೆ ಉತ್ತಾರಿಯನ್ನು ಕೊಡ್ರಿ. ಇಲ್ಲ ನೀವು ಅಗ್ನಿ ಹೊಡ್ಕೊಂಡಿದ್ರೆ ಇನ್ನೊಂದು ಉತ್ತಾರಿಯನ್ನು ಕೊಟ್ಟು ಅದನ್ನ ಸರಿಪಡಿಸ್ಬೇಕಾಗ ಈ ರೀತಿ ಒಂದು 60 ಕೇಸ್ಗಳು ಅವೆಲ್ಲ ಮುಚ್ಚಲ್ಕತ್ತಾರ ಆ ಖಾತೆಗಳು. ಅವನ ಸ್ವಂತ ಆಸ್ತಿ ಗಂಟೆ ಸಾಲ ಕೊಡ್ರಿ. ಇದು ಆಗಿದ್ದು ಆರ್ಡರ್ ಮಾಡ್ಕತ್ತ ಇಲಾಖೆಯವರು ಅಂದ್ರೆ ಇಲಾಖೆನೇ DCC ಬ್ಯಾಂಕ್ನವ್ರು ಬಹಳ ಸ್ಟ್ರಿಕ್ಟ್ ಮಾಡ್ಕತ್ತಾರ ನಮ್ಗೆ. ಅದಕ್ಕಾಗಿ ಈ ಓಡಿ ಸಾಲ ತಗೊಳ್ಳಂತ ರೈತರು ನಮ್ಗೆ ಸಹಕಾರ ಕೊಡ್ಬೇಕು. ಯಾರ್ಯಾರು 60 ಮಂದಿ ಇದ್ರಿ ನಾವು ಆಲ್ರೆಡಿ ಹಂಗೆ ಬಂದಂಗೆ ರಿಮರ್ಕ್ ಏನ್ ಬರ್ತಲ್ಲ ಅದು ತಿಳಿಸಿಕತ್ತಿದ್ದೆವು. ನಿಮ್ಮ ಅಪ್ಪನ ಉತ್ತಾರಿ ಮೇಲೆ ನೀ ಸಾಲ ತಗೊಂಡಿದ್ದೆ, ಅದಕ್ಕೆ ಬರಲಾಗದ ನೀ ಕ್ಲೋಸ್ ಮಾಡು, ನೀ ಯಾವ್ದಾರ ಮತ್ತೊಂದು ಮಾರ್ಗ ಹಿಡಿ, ಉತ್ತಾರಿ ತುಂಬ, ಇಲ್ಲ ನಿಮ್ಮ ಹೆಸರು ಇದ್ದಿದ್ದಿಲ್ಲ ಉತ್ತಾರಿ ತುಂಬ, ಇಲ್ಲ ವಾಟ್ನಿ ಹೊಡ್ಕೊಂಡ್ರೆ ಉತ್ತಾರಿ ತುಂಬ. ಈ ರೀತಿಯಾದಂತ ಒಂದು ಓಡಿ ಸಾಲಗಳಿಗೆ ವ್ಯವಸ್ಥೆಯನ್ನ ನಾವು ಜಾರಿಗೆ ಇಟ್ಟಿದ್ದೇವೆ. ಆ ರೀತಿ ಯಾರಾದ್ರೂ ಅವ್ರು ಬಂದು ತಮ್ಮ ಉತ್ತಾರಿಯನ್ನ ಸರಿಪಡಿಸ್ಕೋಬೇಕು. ಆಮ್ಯಾಗ ಸಿಬ್ಬಂದಿ ಪಗಾರ, ಸಿಬ್ಬಂದಿಗಳಿಗೆ ಪಗಾರ ಇರ್ತದ ಬಹಳ ಮಂದಿ ಗೊತ್ತಿಲ್ಲ, ಕೆಲವು ಮಂದಿ ಗೊತ್ತಿರ್ತದ. ನಾವು ಒಂದು ತಿಂಗಳಿಗೆ ನಮ್ಮ ಸಿಬ್ಬಂದಿಗಳಿಗೆ 1,66,979 ರೂಪಾಯಿ ಪಗಾರ ಕೊಡ್ತಾ ಇದ್ದೇವೆ ನಮ್ಮ ಎಲ್ಲ ಸ್ಟಾಫ್ಗಳಿಗೆ. ಅದು ಸುಮಾರು ಒಂದು ವರ್ಷಕ್ಕೆ 20 ಲಕ್ಷ ರೂಪಾಯಿ ಆಗ್ತದೆ. ನಮ್ಮ ಸಿಬ್ಬಂದಿಗಳ ಪಗಾರ 20 ಲಕ್ಷ ಕೊಡ್ತಾ ಇದ್ವಿ. ಇದು ಇಷ್ಟು ಯಾಕೆ ಕೊಡ್ತೀವಿ ಅಂದ್ರೆ ನಮ್ಮ ಬಂಡವಾಳ ಹೆಚ್ಚಾಗದ. ಆ ರೀತಿಯಿಂದ ಒಂದು ಏನು UGC ಸ್ಕೇಲ್ ಸ್ಯಾಂಕ್ಷನ್ ಇರುತ್ತೆ ಆ ಅನುಪಾತದಲ್ಲಿ ನಾವು ಸಂಘ ನಡ್ಕೋಬೇಕಾಗ್ತದ. ಒಂದು ವ್ಯವಸ್ಥೆಯನ್ನ ನಾವು ಮಾಡಿಕೊಡ್ಬೇಕಾಗ್ತದೆ. ಯಾಕಂದ್ರೆ ಅವ್ರಿಗೆ UGC ವೇತನ ಆಗ್ತಿರ್ತದೆ. ಈಗ ನಾವು ಬಂದ ಮೇಲೆ ಅವ್ರಿಗೆ ಇದು 3ನೇ UGC ವೇತನ. ಯಾಕಂದ್ರೆ ಒಂದು ಸಂಘ ಏನ್ ಹೇಳ್ತಾ ಇದೆ ಅದರಲ್ಲಿ 2% ದುಡಿಯುವ ಬಂಡವಾಳಕ್ಕಿಂತ 2% ಹೆಚ್ಚಿಗೆ ಆಗಲಾರ್ದಂಗೆ ಅವ್ರಿಗೆ ಸಿಬ್ಬಂದಿಗಳ ಪಗಾರ ಕೊಡ್ಬೇಕಂತ ಇಲಾಖೆಯ ರೂಲ್ಸ್ ಅದ. ಆ ರೀತಿಯಾಗಿ ನಾವು ಈ ರೀತಿಯಲ್ಲಿ ಒಂದು ತಿಂಗಳಿಗೆ 1,66,000 ರೂಪಾಯಿ, ಒಂದು ವರ್ಷಕ್ಕೆ 20 ಲಕ್ಷ ರೂಪಾಯಿ ಪಗಾರ ಕೊಡ್ತಾ ಇದ್ದೀವಿ. ಆ ರೇಷಿಯೋ ಇಲಾಖೆ ಒಳಗ ಹೋಲಿಕೆ ಮಾಡಿದ್ರೆ 1.50 ಅಷ್ಟೇ ಆಗ್ತದೆ. ಇನ್ನ ಅವರು 2% ತನಕ ಪಗಾರ ತಗೋಬಹುದು. ಆದ್ರೆ ಅದು ಆಡಳಿತ ಮಂಡಳಿ ಮೇಲೆ ಡಿಪೆಂಡ್ ಇರ್ತದೆ. ಆದ್ರೂ ಸಂಘಕ್ಕೆ ಬಹಳ ಹೊರೆ ಆಗಬಾರ್ದು ಅಂತ ಹೇಳಿ ಒಂದು UGC ಸ್ಕೇಲ್ ಕೊಟ್ಟಿರ್ತೀವಿ ಅವರಿಗೆ. ಆ ಸ್ಕೇಲ್ ಪ್ರಕಾರ ನಾವು ಸಿಬ್ಬಂದಿ ಒಳಗೆ ಪಗಾರವನ್ನ ಕೊಡ್ತಾ ಇದ್ದೀವಿ. ಈಗ ನೋಡ್ಬೋದು ದುಡಿಯೋ ಬಂಡವಾಳ ಎಲ್ಲಿ ಅಂದ್ರೆ ದುಡಿಯೋ ಬಂಡವಾಳದಲ್ಲಿ ಸುಮಾರು 70 ರಿಂದ 80 ಕೋಟಿ ರೂಪಾಯಿ ಬಂಡವಾಳ. ಅಲ್ಲಿ ಒಬ್ಬ ಸೆಕ್ರೆಟರಿ 1,30,30,000 ರೂಪಾಯಿ ಕೊಡ್ತಾನೆ ಸದ್ಯ. ನಮ್ಮ ಸಂಘಕ್ಕೆ ಹೋಲಿಕೆ ಮಾಡಿದ್ರೆ 1,30,30,000 ತನಕ ನಾವು ಪಗಾರ ತಗೋತಾನೆ. ಆ ರೀತಿ ಪಗಾರ ತಗೊಳಕ್ಕೆ ಅವಕಾಶಗಳಿವೆ. ಯಾಕಂದ್ರೆ ದುಡಿಯೋ ಬಂಡವಾಳ 2% ಕಡಿಮೆ ಆಗುವಂಗ ಅದು ಇಲಾಖೆ ಪರ್ಮಿಷನ್ ಇರ್ತದೆ. ಆ ರೀತಿಯಾದಂತ ನಮ್ಮ ಸಂಘದವರು ಕೂಡ ಈ ರೀತಿಯಾದಂತ ಒಂದು ಪಗಾರ ಕೊಡುವ ವ್ಯವಸ್ಥೆ ಸ್ಟ್ರಿಕ್ ಆಗಿದೆ. ನಾವೇನು ಅನಾವಶ್ಯಕವಾಗಿ ಕೈ ಸೆಟ್ ಬಿಟ್ಟಿರೋದಿಲ್ಲ. 1.57 ಅಡಿಯಲ್ಲಿ ನಾವು ಈಗ ಪಗಾರವನ್ನ ಎಲ್ಲಿ AR ಆಫೀಸರ್ಗೆ
ಇದು ಮಾಡ್ತಾರೆ, ಚೆಕ್ ಮಾಡಿ ರೇಷಿಯೋ ಕರೆಕ್ಟ್ ಅದಲ್ಲಿ ನೋಡಿ ನಮ್ಗೆ ನಾವು ಶಿಫಾರಸ್ ಮಾಡಿರ್ತೇವೆ. ಇದಕ್ಕೆಲ್ಲ ಅಪ್ರೂವಲ್ ಕೊಡೋರು AR ಆಫೀಸ್ನವ್ರು. ಅದನ್ನ ನೋಡಿ ಅವರು ಅಪ್ರೂವಲ್ ಕೊಟ್ಟ ನಂತರ ಈ ರೀತಿಯಾದಂಥ ಒಂದು ಪಗಾರ ಹೆಚ್ಚಾಗ್ಯದ. ಆಮ್ಯಾಗ ಬೆಳೆಸಾಲಗಳು, ನಮ್ಮಲ್ಲಿ ಬೆಳೆಸಾಲಗಳು ನಾವು ರಿನ್ಯೂವಲ್ ಮಾಡಿ ಕೊಡ್ತೇವೆ ಅಂದ್ರೂ ಕೂಡ 22 ಜನ ಕಟ್ಟಬೇಕಾಗ್ಯದ. ಅಂದ್ರೆ ಸುಮಾರು 13,08,900 ರೂಪಾಯಿ ಬೆಳೆಸಾಲ ಕಟ್ಟಬಾಕಿ ಇದಾರ. ಆದ್ರೆ ಇದರಲ್ಲಿ ಒಂದು 5-6 ಡೆತ್ ಕೇಸ್. ಆ ಡೆತ್ ಕೇಸ್ನವರು ಯಾಕೆ ವೇಟ್ ಮಾಡ್ಲಿಕತ್ತೀರಿ, ಬರ್ರಿ ನಿಮ್ಮ ವಾರಸ ಮಾಡ್ಕೊಡ್ರಿ, ನಿಮ್ದು ಏನಿತ್ತು ಉತ್ತಾರ ಇದ್ರೆ ತಂದ್ಕೊಡ್ರಿ, ಆಟೋಮೆಟಿಕ್ ನಿಮ್ಗೆ ಟ್ರಾನ್ಸ್ಫರ್ ಮಾಡಿ ಹೊಳ್ಳಿ ನೀವು ಹೊಸ ಸಾಲ ಕೊಟ್ಟೇ ಬಿಡ್ತೇವೆ ಅಂದ್ರೆ ಸದ್ಯಕ್ಕೆ ಅವ್ರು ಏನೋ ಕೋರ್ಟ್ ಕಚೇರಿ ಕಾನೂನು ಇರ್ಲಿ ಎಲ್ಲರಲ್ಲಿ ಇರ್ತದ. ಆದ್ರೆ ಅದನ್ನು ಬಗೆಹರಿಸ್ಕೊಂಡು ಇದನ್ನು ಉಪಯೋಗ ತಗೋಬರ್ರಿ. ಈ ಸದ್ಯ ನೀವು ಬಡ್ಡಿ ಕಟ್ಟಬೇಕಾಗ್ತದೆ 22 ಜನ ಕಂಪಲ್ಸರಿ. ಇದು ಸಾಧ್ಯ ಆದಷ್ಟು 22 ಜನ ಬೆಳೆಸಾಲ ಕಟ್ಟಬೇಕು ಹೋಗಿರಿ. ಅವ್ರು ಶೀಘ್ರದಲ್ಲಿ ಅದನ್ನ ಬೆಳೆ ರಿವಲ್ ಮಾಡ್ಕೊರಿ. ಬಂದು ನಮಗೆ ಭೇಟಿ ಆಗಿ ಮೊದಲ ಭೇಟಿ ಆಗಿ ಸೆಲೆಕ್ಟ್ ಆಗಿಲ್ಲ, ನಾವು ಫೋನ್ ಹಚ್ಚಲ್ಕತ್ತೇವೆ. ಈ ಲಾಸ್ಟ್ ನಿನ್ನ ಮೀಟಿಂಗ್ ಹೋಗಿದ್ರು ಎಲ್ಲಿ DC ಬ್ಯಾಂಕಿಂಗ್ ಸೆಕ್ರೆಟರಿ ಅವ್ರಿಗೆ ಹೇಳ್ಯಾರ, ನೀವು ಯಾಕೆ MP ಮಾಡಲ್ಲ, ಮಾಡ್ರಿ ಕೇಸ್ ಹಾಕ್ರಿ. ಕೇಸ್ ಹಾಕೋದಾಗ ಸರಳ ಅಲ್ಲ. ಆ ಕೋರ್ಟ್, ಆ ಕಚೇರಿ, ಆಮ್ಯಾಗ ಅದು ABL ಫ್ರೀ ಎಲ್ಲ ರೈತರಿಗೆ ಬಿಲ್ ಚಾಲ ಆಗ್ತದೆ. ವರ್ಷಿಗೆ 10,000 ರೂಪಾಯಿ ಹೆಚ್ಚಿನ ಹೊರೆ ಆಗಲಿಕ್ಕೆ ಚಾಲ ಆಗ್ತದೆ ನಿಮಗೆ ಕಟ್ಟಬೇಕಿದವ್ರಿಗೆ. ಅದಕ್ಕಾಗಿ ಅವ್ರು ಯಾರ್ಯಾರು ಕಟ್ಟಬೇಕಿದಾರ ಅದರ ಬಂದು ಭೇಟಿ ಆದ್ರೆ ಅಂದ್ರೆ ಏನಾರು ಮಾಡಿ ಅದನ್ನ ಗುರುತು ಮಾಡೋನು, ಸರಿಪಡಿಸೋನು, ಹೊಸ ಸಾಲ ಹಾಕಿರೋ ಕೊಡೋನು, ಅಥವಾ ಯಾರ ಬಗ್ಗೆ ವಾರಸ ಆಗಿರ್ತಲ್ಲ ಅವ್ರಿಗೆ ಮುಖಾಂತರ ಕೋರ್ಟ್ ಕೇರಿಂದ ಆ ಕಟ್ಟಬಾಕಿಯನ್ನ ನಾವು ಅಳಿಸಿ ಹಾಕೋಣ. ಈ ಕಟ್ಟಬಾಕಿ ನಾವು ಕ್ಲಾಸ್ ಇಟ್ಟಿದ್ದೇವೆ, 92% ನಮಗೆ ವಸೂಲಿ ರೇಷಿಯೋ ಅದ. ಆದರೂ ಕೂಡ ನಮಗೆ DCC ಬ್ಯಾಂಕ್ನಲ್ಲಿ ಒಂದು ಪ್ರಶಸ್ತಿಯಿಂದ ಈ ಕಟ್ಟಬಾಕಿದಿಂದ ನಾವು ವಂಚಿತ ಆಗ್ತಾ ಇದ್ದೀವಿ. ನಾವು ಆ ವರ್ಗದಲ್ಲಿ ನಮ್ಮ ಬ್ಯಾಲೆನ್ಸ್ ಶೀಟ್ ತೋರ್ಸಕತ್ತೀವಿ. ಆದರೂ ಕೂಡ ಈ ಒಂದು ಏನು ಕಟ್ಟಬಾಕಿ ಅನ್ನೋದು ನಮಗೆ ಕಾಡ್ಲಿಕ್ಕತ್ತದ. ಅದಕ್ಕೆ ನಾವು ಪ್ರಶಸ್ತಿ ಎಲ್ಲಿ ಫೆಡರೇಷನ್ ಅಂದ್ರೆ ಅಥವಾ ಅಫೆಕ್ಸ್ ಬ್ಯಾಂಕ್ ಇಂದ ಪ್ರಶಸ್ತಿ ವಂಚಿತ ಆಗ್ತಾ ಇದ್ದೀವಿ. ಅದಕ್ಕಾಗಿ ದಯವಿಟ್ಟು ಏನು 22 ಮಂದಿ ಇದ್ರಿ ಬಂದು ಭೇಟಿಯಾಗಿ ಅದನ್ನ ರಿನ್ಯೂವಲ್ ಮಾಡ್ಕೊಳ್ಳೋ ವ್ಯವಸ್ಥೆ ಮಾಡ್ಕೋಬೇಕಂತ ಅವರಲ್ಲಿ ಕಳ್ಕೊಂಡೇ ಬೇಡ್ಕೋತೇವೆ. ಅದೇ ರೀತಿಯಾಗಿ ಓಡಿ ಸಾಲಗಳು, ಈ ರೈತರು ಬರ್ತಾರೆ, ಇಲ್ರಿ ನಮ್ದು ಹಂಗೆ ಖರ್ಚದ, ನಮ್ಮ ಲಗ್ನದ ಮುಹೂರ್ತ ಏನಾರು ಮಾಡ್ರಿ, ಅರ್ಜೆಂಟ್ ಓಡಿ ಸಾಲ ಹಾಕ್ಕೊಡ್ರಿ. ಆಯ್ತಪ್ಪ ಓಡಿ ಖಾತೆ ಮಾಡು, ಇದು ತೆಗಿ, ಸರಿಯಾಗಿ ತಿಳ್ಕೊತ ಹೋಗಿ ನಿಮ್ಗೆ ಓಡಿ ಸಾಲ ಕೊಡ್ತೀವಿ ಅಂತ ಹೇಳಿದ್ರು. ಅದೇ ರೀತಿಯಾಗಿ ನಾವು ಏನು 387 ಜನಕ್ಕೆ ಓಡಿ ಸಾಲ ಕೊಟ್ಟಿದ್ವಿ. ಅದರಲ್ಲಿ 36 ಜನ ಕಟ್ಟಬೇಕೀಗ. 19 ಲಕ್ಷ ರೂಪಾಯಿ ಇವತ್ತಿಗೆ 19 ಲಕ್ಷ ರೂಪಾಯಿ ಈ ಬಡ್ಡಿ ಬೈದಿತ್ತಂದ್ರೆ 30 ಲಕ್ಷಕ್ಕೆ ಸರಿ ಹೋಗ್ತಿದ್ವಿ ಈ ವರ್ಷ ಪ್ರಾಫಿಟ್ಗೆ. ಈ ರೀತಿಯಾಗಿ 19 ಲಕ್ಷದ ಬಡ್ಡಿಗೆ ನಮ್ಮ ಸುಮಾರು 4 ಲಕ್ಷ ರೂಪಾಯಿ ಅದ. ಆ 4 ಲಕ್ಷ ರೂಪಾಯಿ ಬಂದಿತ್ತು ನಮ್ಮ ಪ್ರಾಫಿಟ್ ಸೀದಾ ಆ ಬಂದಂತ ಬಡ್ಡಿ ಸೀದಾ ನಮ್ಮ ಪ್ರಾಫಿಟ್ ಖಾತೆಗೆ ಹೋಗ್ಬಿಡ್ತದೆ. ಅದಕ್ಕಾಗಿ ಕಟ್ಟಬಾಕಿದಾರ ಏನದ ದಯವಿಟ್ಟು ಓಡಿ ಸಾಲ, ಯಾಕಂದ್ರೆ ನೀವು ಈ ರೀತಿ ಆಗೋದ್ರಿಂದ ಪಾಪ ಇನ್ನೊಬ್ಬ ಅವನ ಅವಶ್ಯಕ ಬಂದಿರ್ತಾನೆ, ಅವನಿಗೆ ನಾವು ವಿಚಾರ ಮಾಡ್ಬೇಕಾಗ್ತದೆ. ಏನೋ ಮೊದಲಿಂದ ಕೊಟ್ಟಿದ್ದೀವಿ ಬರಲಾಗ್ಯಾವ, ನಿನ್ಗೆ ಹ್ಯಾಂಗೆ ಕೊಡೋ, ನಾವು ಕೊಟ್ಟಿರ್ತೀವಿ ಆಸ್ತಿನೇ ಕೊಟ್ಟಿರ್ತೀವಿ, ತೋಮಿಂದ ಭಾರಿ ಚಂದ ಮಾತಾಡ್ದು ಇಲ್ರಿ ಹ್ಯಾಂಗ್ರಿ ಹಿಂಗ್ರಿ ಇಬ್ರು ಸರಿಯಾದ ಜಾಮೀನು ವಿಶ್ವಾಸದ ಜಾಮೀನ್ಗಾರೇ ಕೊಟ್ಟಿರ್ತಾರ. ಕೊಟ್ಟರು ಸಹಿತ ಹಿಂದ್ಗಡೆ ಹೋಗಿ ನಮ್ಮ ಕೈಲಿ ಆಗಲ್ರಿ, ಏನ್ ಮಾಡ್ಕೊತೀರಿ ಮಾಡ್ಕೊಡಿ, ಈ ರೀತಿ ಆಗಬಾರ್ದು ದಯವಿಟ್ಟು. ಯಾಕಂದ್ರೆ ಒಂದು ವಿಶ್ವಾಸ ಇಟ್ಟು ನಾವು ಕೊಟ್ಟಿರ್ತೇವೆ. ಇಲ್ಲಿ ವಿಶ್ವಾಸ ಮುಖ್ಯ ಅಲ್ಲ, ಸಹಕಾರಿ ಸಂಘಗಳು ಬೆಳೆಯೋದೇ ವಿಶ್ವಾಸದಿಂದ. ಅದರ ಅಡಚಣೆಯಿಂದ ಲಾಸ್ ಆಗೋದು ಸದಸ್ಯರಿಂದ ಮತ್ತು ಸಂಘದ ಇದರಿಂದ. ದೃಷ್ಟಿಯಿಂದ ಕಳ್ಕಳಿಂದ ಬೇಡ್ಕೊಡ್ತೀನಿ. ಈ 36 ಮಂದಿ ಏನು ಓಡಿಸಾದ ಕಟ್ಬಾಕಿ ಅದೇ ಅವರು ದಯವಿಟ್ಟು ಬಂದು ನಾವು ಏನಾರು ಮಾಡಿ ರಿನ್ಯೂವಲ್ ಮಾಡಿ ಕೊಡ್ತೀವಿ. ಗಂಟೆ ನಾವು ಕೊಡ್ತೀವಪ್ಪ ಅಂದ್ರೆ ಬರ್ತಾ ಇರಲ್ಲ 36 ಮಂದಿ. ನೀವು ಬರೀ ಬಡ್ಡಿ ಐತೆ ತೊಗೊಂಬರಿ, ಗಂಟೆ ನಾವು ಕೊಟ್ಟು ನೀವು ರಿನ್ಯೂವಲ್ ಮಾಡಿ ಹೊಸ ಸಾಲ ಮಾಡಿ ಕೊಡ್ತೀವಿ ಅಂದ್ರು ಬರ್ಲಿಕ್ತಾ ಇಲ್ಲ. ಏನಾದ್ರು ಬಂದು ಭೇಟಿಯಾರಿ, ನಿಮ್ಗೆ ಏನಾದ್ರು ಮತ್ತೊಂದು ಮಾರ್ಗ ಹೇಳಿಗೆ ಆಗ್ತದೆ, ನಿಮಗೆ ರಿನ್ಯೂವಲ್ ಮಾಡಿ ಕೊಡ್ತಾವ ಅಂತ ಒತ್ತಿ ಹೇಳ್ತಾ ಇದ್ದೀನಿ. ಆಮ್ಯಾಗ ವ್ಯಾಪಾರಿ ಲಾಭ ಅಂದ್ರೆ ಏನು, ನಮ್ಮ ಸೊಸೈಟಿ ಮುಖಾಂತರ ನಾವು ಒಂದು ರೇಷನ್ ಅಂಗಡಿ ಮುಖಾಂತರ ಅಕ್ಕಿಯನ್ನು ಹಂಚ್ತಾ ಇದ್ದೇವೆ. ಆ ಅಕ್ಕಿ ಲಾಭ ಸರ್ಕಾರದಿಂದ ನಮಗೆ ಏನು ಬರೀ ಹಂಚೋದಕ್ಕಾಗಿ 3.5 ಲಕ್ಷ ರೂಪಾಯಿ ಕೊಡ್ತೇವೆ ಒಂದು ವರ್ಷಕ್ಕೆ. ಸರ್ಕಾರದಿಂದ ಒಂದು 3.5 ಲಕ್ಷ ರೂಪಾಯಿ ಖರ್ಚು ಮಾಡೋ ಬದಲಿ ನಮ್ಮ ಸಿಬ್ಬಂದಿಗಳಿಗೆ ಮುಖಾಂತರ ಆ ನೋಟಿಸ್ ಅನ್ನ ಹಂಚೋ ವ್ಯವಸ್ಥೆಯನ್ನು ಕೂಡ ಮಾಡಿದ್ವಿ. ಫೋನ್ ಮುಖಾಂತರನು ಹೇಳಿದ್ವಿ, ಯಾರು ದೂರ ಅದರ ಅಥವಾ ಎಲ್ಲ ಸಿಟಿಯಾಗ ಅದರ ಅವ್ರಿಗೆ ಫೋನ್ ಮುಖಾಂತರನು ಮುಗಿಸಿದ್ದೇವೆ. ವಾಟ್ಸಪ್ ಮುಖಾಂತರ ಹಾಗೂ ನ್ಯೂಸ್ ಪೇಪರ್ ಮುಖಾಂತರ ನ್ಯೂಸ್ಗೆ ಹಾಕಿ ನಾವು ಸೈಟ್ ಕರ್ನಾಟಕ ರಾಜು ಸರ್ ಅದರ ಅವ್ರ ಮುಖಾಂತರ ನಾವು ಸೈಟ್ ಕರ್ನಾಟಕದಾಗ ಒಂದು ನ್ಯೂಸ್ ಅನ್ನು ಕೊಟ್ಟಿದ್ವಿ. ಅದೇ ರೀತಿಯಾಗಿ ಡಂಗರ್ ಮುಖಾಂತರ ಹಾಗೂ ಪಂಚಾಯತಿಗೆ ಅದೇ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರ ಮುಖಾಂತರನು ಅನೌನ್ಸ್ ಮಾಡಿ ಎಲ್ಲರಿಗೂ ಈ ಒಂದು
GB ತಾರೀಕು ಮುಟ್ಟುವಂಗ ಈ ರೀತಿಯಾದಂತ ನಾವು ವ್ಯವಸ್ಥೆಯನ್ನು ಮಾಡಿದ್ವಿ. ಅದರಲ್ಲಿ ಕೂಡ ನಾವು ಈ ಒಂದು ಪೋಸ್ಟಿನ ಖರ್ಚವನ್ನ ಉಳಿತಾಯ ಮಾಡಿದ್ದೀವಿ ಅಂತ ಹೆಮ್ಮೆಯಿಂದೇನೆ ಹೇಳ್ತಾ ಇದ್ದೇವೆ. ಆಮ್ಯಾಗ ಇನ್ನೊಂದು ಲಾಭ ಹೆಚ್ಚು ಕಡಿಮೆ. ಹೋದ ವರ್ಷ ಒಬ್ಬೊಬ್ರು ಯಾರ ಕೇಳಿದ್ರೆ ಹೋದ ವರ್ಷ 33 ಲಕ್ಷ ಆಗಿತ್ತು ಅವ್ರಿಗೆ ಅಂದ್ರೆ, ಹೋದ ವರ್ಷ 33 ಲಕ್ಷ ನನ್ನ ಸಂಘಕ್ಕೆ ಪ್ರಾಫಿಟ್ ಆಗಿತ್ತು. ಆದ್ರೆ ಈ ವರ್ಷ 23 ಕೇಳಿದಿದೆ ಅವರು. ಇದಕ್ಕೆ ಕಾರಣಗಳು ಅವ. ಏನು ಕಾರಣಪ್ಪ ಅಂದ್ರೆ ಸರ್ಕಾರದಿಂದ ಏನು ನೀವು ಬೆಳೆಸಾಲ ತೊಗೊಂಡಿರ್ತೀರಿ ಆ ಬಡ್ಡಿ ನಮ್ಗೆ ಗೌರ್ಮೆಂಟ್ ಕೊಡ್ತದ. ಇದೇನ ಅಂದಾಜು ಸುಮಾರು 8,82,00,000 ಏನು ನಾವು ರೈತರಿಗೆ ಬೆಳೆಸಾಲ ಕೊಟ್ಟಿದ್ದೆವು, ಅದಕ್ಕೆ ಬಡ್ಡಿ ಪೂರ್ಣ ಗೌರ್ಮೆಂಟ್ ಕೊಡ್ತದ. ಆ ಗೌರ್ಮೆಂಟ್ ಈ ವರ್ಷ ನಮ್ಗೆ ಸರಿಯಾಗಿ ಕೊಟ್ಟಿಲ್ಲ. ಅಂದ್ರೆ 16 ಲಕ್ಷ ರೂಪಾಯಿ ಬಡ್ಡಿ ಬೇಕಾಗಿತ್ತು ನಾವು ಸರ್ಕಾರದಿಂದ. 8,82,00,000. ಆದ್ರೆ ಸರ್ಕಾರ ಕೊಟ್ಟದ್ದು ನಾವು ಕೇವಲ 8 ಲಕ್ಷ ಕೊಟ್ಟವು. ಇನ್ನ 8 ಲಕ್ಷ ರೂಪಾಯಿ ಬಾಕಿ ಅದ. ನಾವು ಬೇಕಾದ್ರೆ ಬ್ಯಾಲೆನ್ಸ್ ಶೀಟ್ ಒಳಗೆ ಅದು 8 ಲಕ್ಷ ರೂಪಾಯಿ ಬರ್ತಕ್ಕಂಥ ತೋರಿಸಬಹುದಾಗಿತ್ತು. ಬರ್ತಕ್ಕಂಥ 8 ಲಕ್ಷ ತೋರಿಸಿದ್ದೇವೆ ಅಂದ್ರೆ ನಮ್ಮ ಆಟೋಮೆಟಿಕ್ ಪ್ರಾಫಿಟ್ 30 ಲಕ್ಷ ದಾಟ್ತಿತ್ತು. ಆದ್ರೆ ಹಂಗೆ ತೋರ್ಸಕ್ ಬರಲ್ಲ. ಯಾಕಂದ್ರೆ ಯಾವ ರೀತಿ ಸರ್ಕಾರ ಕೊಡುತ್ತೋ ಇಲ್ಲೋ ಅಂದ್ರೆ ಅವಿಶ್ವಾಸ. ಅಂದ್ರೆ ಅವ್ರಲ್ಲಿ ಫಂಡ್ಸ್ ಇಲ್ಲ, ಅದಕ್ಕೆ ಕೊಟ್ಟಿಲ್ಲ ಅಂತ ನಾವು ತಿಳ್ಕೊಂಡು ಅದನ್ನ ಬರ್ತಕ್ಕಂತೇಳಿ ನಾವು ತೋರಿಸಲಾರೆ ಬ್ಯಾಲೆನ್ಸ್ ಶೀಟ್ ತಂದಿದ್ವಿ. ಅದಕ್ಕಾಗಿ ಅದು 23 ಲಕ್ಷ ಬರ್ತದೆ. ಆ 8 ಲಕ್ಷ ರೂಪಾಯಿ ನಮ್ಗೆ ಶಾರ್ಟೇಜ್ ಬಂತು. ಆಮ್ಯಾಗ ಈ ವರ್ಷ ನಮ್ಮ ಲಾಭ ಏನು ನಾವು 5.5 ಲಕ್ಷ ರೂಪಾಯಿ ಕೌಂಟರ್ ಮಾಡಿಸಿದ್ದು ಸಂಘ ಆಫೀಸ್ ನಲ್ಲಿ, ಅದು ಕೂಡ ಪ್ರಾಫಿಟ್ಗೆ ಹೊಟ್ಟು ಬೀಳ್ತದೆ. ಆ 5.5 ಲಕ್ಷ ರೂಪಾಯಿ ನಮ್ಗೆ ಕಡಿಮೆ ಆಯಿತು. ಆಮ್ಯಾಗ ಎಲೆಕ್ಷನ್ ಖರ್ಚು ಪ್ರಾಫಿಟ್ದಾಗ ನಮ್ಗೆ ಕಡಿಮೆ. ಸುಮಾರು ಎಲೆಕ್ಷನ್ಗೂ 2,81,000 ರೂಪಾಯಿ ಖರ್ಚು ಮಾಡಿದ್ವಿ. ಈ ರೀತಿಯಾಗಿ ಸುಮಾರು ಒಂದು 13-14 ಲಕ್ಷ ರೂಪಾಯಿ ಖರ್ಚಾಗಿದ್ದರಿಂದ ಅಥವಾ ಬರ್ತಕ್ಕಂಥ ಆಗಿದ್ದರಿಂದ ನಮ್ಮ ಪ್ರಾಫಿಟದಲ್ಲಿ 33ರಿಂದ ನಾವು 23ಕ್ಕೆ ಇಳಿದಿದ್ದು. ನಮ್ಮ ಎಸ್ಟಿಮೇಟ್ ಪ್ರಕಾರ 33, ಈ ಸಾರಿ 35 ದಾಟೋ ವಿಚಾರ ಇತ್ತು ನಮ್ಗೆ. ಆಕ್ಚುಲಿ ಗೌರ್ಮೆಂಟ್ ಬೆಟ್ ಬಂದಿದ್ದ ಆದಿತ್ತು 35 ಲಕ್ಷ ದಾಟಿದ್ದೇನು. ಆದ್ರೂ ಅನಿವಾರ್ಯ ಕಾರಣಗಳಿಂದ ನಾವು ಫಂಡ್ಸ್ ಇರ್ಲಾರ್ಬೇಟಕ್ಕೆ ನಾವು ಸರಿಯಾದಂತ ಒಂದು ಬಡ್ಡಿ ಕೊಡಲಾರ್ಬೇಟಕ್ಕೆ ನಾವು 23 ಕೇಳಿದ್ದೇವೆ ಅಂತ ಹೇಳ್ತಾ ಇದ್ದೇವೆ. ಆಮ್ಯಾಗ ರಿನ್ಯೂವಲ್ ನಮ್ಮಲ್ಲಿ ಸುಮಾರು ಬೆಳೆಸಾಲ 8,90,00,000 ರೂಪಾಯಿ ರೈತರು ಬೆಳೆಸಾಲ ಇದೆ. ಅದರಲ್ಲಿ ಈ ವರ್ಷ ಸ್ವಲ್ಪ ಹೆಚ್ಚಿಗಾಗಿ ನಮ್ಮ ರೈತರು ತಮ್ಮ ಸ್ವಂತ ರೊಕ್ಕವನ್ನು ತುಂಬಿ ಕೂಡ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಸುಮಾರು 2.5 ಕೋಟಿ ರೂಪಾಯಿದಷ್ಟು ನಮ್ಮ ರೈತರಿಗೆ ತಮ್ಮ ಸ್ವಂತ ರೊಕ್ಕ ತಂದು ರಿನ್ಯೂವಲ್ ಮಾಡ್ಕೊಂಡಿದ್ದಾರೆ. ಆ ರೈತರಿಗೆ, ಆ ಸದಸ್ಯರನ್ನ ಸಂಘದ ಪರವಾಗಿ ಉತ್ತರವಾದ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಆಮ್ಯಾಗ ಉಳಿದ ಏನೋ ಒಂದು 6-7 ಕೋಟಿ ರೂಪಾಯಿ ಆದ ನಾವು ಸ್ವಂತ ನಮ್ಮ ಆಡಳಿತ ಮಂಡಳಿಯವ್ರು ಎಲ್ಲ ಕೂಡಿ ಏನೋ ಒಂದು ಹೈರಾಣಿ ಇರ್ತದೆ ರೈತರ ಬಳಿ, ಅದನ್ನ ಮನಗಂಡು ಅವರ ರಿನ್ಯೂವಲ್ ಅನ್ನ ನಾವು ಸ್ವಂತ ಮಾಡಿಕೊಟ್ಟಿದ್ದೇವೆ. ಅವರು ತಮ್ಮ ಕೈಲಾದಷ್ಟು ತಂದು ಕೊಟ್ಟಿದ್ದಾರೆ. ಈ ರೀತಿಯಾದಂತಹ ಒಂದು ರಿನ್ಯೂವಲ್ ವ್ಯವಸ್ಥೆಯನ್ನ ಕೂಡ ನಾವು ಮಾಡಿದ್ವಿ. ಆದ್ರೆ ಇನ್ನೊಂದು ವಿಷಯ ಹೇಳಕ್ಕಂದ್ರ ಒಬ್ಬ ರೈತ ನಮ್ಮ ತೋಟಕ್ಕೆ ಬಂದ, ನೋಡ್ರಿ ಒಂದು ರಿನ್ಯೂವಲ್ ಬಂದದ್ರಿ ಅಂತಂದ. ಈ ಯಾಕೋ ನಿಮ್ಮ ಮನೆ ಅಟ್ಟು ಇಲ್ರಿ ಒಂದು ಚೂರ ಗಿರಾಕಿ ಬಂದು ಬಡ್ಡಿಯಾಗಿ ಹಾಕದ್ರಿ ಅಂತಂದ. ಹೆಂಗದ ಒಳಗ ಅವರ ಮಾನಸಿಕ ಇಲ್ರಿ ಒಂದು ಚೂರ ಗಿರಾಕಿ ಬಂತು ನಾ ಬಡ್ಡಿ ಹೆಂಗ ಹಾಕದ, ಅದಕ್ಕೆ ಒಂದ್ಸಾರಿ ನೀವೇ ರಿನ್ಯೂವಲ್ ಮಾಡಿ ಕೊಡ್ರಿ ಅಂತಂದ. ಅಲ್ಲಿ ನೀವು ಬಡ್ಡಿ ಹಂಗೆ ಕೊಡಲಕ್ಕ ಖರೀ ರಿನ್ಯೂವಲ್ ಮಾಡ್ಯಾರ ಒಯ್ದು ಕೊಡ್ಬೇಕಿಲ್ಲ ದೇವ್ರ ಸತ್ಯಕ್ಕ ಇಲ್ರಿ ಅವ್ರ ಹಂಗಾಯ್ತ್ರಿ ಏನೋ ಕತಿ ಹೇಳದ ಅಂದ್ರೆ ಈ ರೀತಿ ವಾತಾವರಣದ ಆ ರೀತಿ ಆಗ್ಲಾರ್ದಂಗ ನಿಮ್ಮ ಸಾಲವನ್ನ ನಿಮ್ಮ ತಾರೀಕಿನ ಪ್ರಕಾರ ಸಾಧ್ಯ ಆಗಕ್ಕೆ ನೀವು ಸ್ವಂತ ರೊಕ್ಕಿಂತ ತೊಂದರೆ ನಿಮ್ಮ ಇರಲಿಲ್ಲ ನಾವು ಮಾಡಿಕೊಡ್ತೇವೆ ಅಂತ ಹೇಳ್ತಾ ಇದ್ದೀನಿ. ಆಮ್ಯಾಗ ಈಗ ಒಬ್ಬರು ಈಗ ಅತಿ ಹೆಚ್ಚು ನಮ್ಮಲ್ಲಿ 2.35 ತನಕ ಹೋಗ್ಯದ ಒಬ್ಬೊಬ್ರದ್ದು ವೈಯಕ್ತಿಕ ಹಳ್ಳಿ ಹೆಚ್ಚುವರಿ. ಯಾಕಂದ್ರೆ ಹಳೆ ಸಾಲಗಾರ ಸುಮಾರು 60 ಅಥವಾ 70-80ರಾಗ ಅವೇನು ಸಾಲ ತಗೊಂಡಿದ್ದ ಮೊದಲೇನೋ 5,000 10,000 ಹಿಡ್ಕೊಂಡು ಬಂದದಲ್ಲ, ಇವತ್ತಿಗೆ ಅವ ಹೆಚ್ಚುವರಿಯಾಗಿ ಮ್ಯಾಕ್ಸಿಮಮ್ 2.5 ಲಕ್ಷ ರೂಪಾಯಿ ತಗೊಳಕಲ್ಲ ಸಾಲ. ಅದನ್ನ ಸದ್ಯಕ್ಕೆ ನಾವು ರಿನ್ಯೂವಲ್ ಮಾಡಿಕೊಡ್ತೀವಿ. ಅಂತವ ಒಟ್ಟು ನಮಗೆ ಮಾಡಂದ್ರೆ ಸ್ವಲ್ಪ ಹೈರಾಣ ಆಗ್ತದೆ. ಯಾಕೆ ಹೈರಾಣ ಆಗ್ತಂದ್ರೆ ಅದ್ರಾಗ 5 ಮಂದಿ ಓದ್ತಾರೆ. ಇಲ್ಲಿ ನೀವು ಒಬ್ಬರಿಗೆ ನಾವು 2.5 ಲಕ್ಷ ರೂಪಾಯಿ ತೊಡಗಿಸ್ತೇವಂದ್ರೆ ಇಲ್ಲಿ ನಮ್ಗೆ 5 ಮಂದಿ ಪಾಪ ಹೊಡ್ಕೊಳ್ತಾರ ನಿಜವಾದ ರೈತ. ಅದಕ್ಕಾಗಿ ಆ ಏನು 2.5 ಲಕ್ಷ ಅಥವಾ 2 ಲಕ್ಷ 2 ಲಕ್ಷ ಯಾರ್ಯಾರು ಇದ್ರಿ ನಿಮ್ಮ ಕೈಗೇನು ಸಾಧ್ಯ ಆದಷ್ಟು ಒಂದು ತೊಗೊಂಡ್ಬರ್ರಿ, ಒಂದು ದುಡ್ಡವ್ರು ನಾವು ಅಡ್ಜಸ್ಟ್ ಮಾಡ್ತೇವೆ. ಈ ರೀತಿಯಾದಂಥ ಒಂದು ಮಾನಸಿಕವನ್ನ ರೆಡಿ ಮಾಡ್ಕೋರಿ. ತಾರೀಖ್ ಪ್ರಕಾರ ಬಂದು ರಿನ್ಯೂವಲ್ ಮಾಡ್ಕೋರಿ. ನಿಮ್ಮ ಕೈಲಿ ಎಟ್ಟಾತ ತೊಗೊಂಬರ್ರಿ, ಉಳಿದು ನಾವು ತುಂಬ ರಿನ್ಯೂವಲ್ ಮಾಡಿಕೊಡ್ತೇವೆ. ಆದ್ರೆ ಒಮ್ಮೆ ಬಂದ್ಕೆ ಅಂದ್ರೆ GB ಒಳಗೆ ಹೇಳಿಲ್ಲ ರಿನ್ಯೂವಲ್ ಮಾಡಿಕೊಡ್ತೇವೆ ಮಾಡಿ ತೆಗಿರಲ್ಲ. ಈ ರೀತಿಯಾದಂಥ ಒಂದು ಒತ್ತಡ ಹಾಕ್ಬಾರ್ರಿ. ನಮ್ಗೆ ಹೈರಾಣ ಅದ, ನಾವು ಸಾಧ್ಯ ಆದಷ್ಟು ರಿನ್ಯೂವಲ್ ಮಾಡಿಕೊಡ್ತೀವಿ. ಅದಕ್ಕೆ ಎಲ್ಲ ಸದಸ್ಯರು ಕೂಡಿಕೊಂಡು ನಿಮ್ಮ ಕೈಲಿ ಆದಷ್ಟು ನೀವು ಸಹಕಾರ ಕೊಡ್ರಿ. ಎಲ್ಲರೂ ಕೂಡಿ ರಿನ್ಯೂವಲ್ ಮಾಡಿ
ಯಾವುದೂ ಡ್ಯೂ ಅಲ್ಲ ಅದಂಗ ನೋಡ್ಕೊಂಡು ಈ ಸಂಘವನ್ನು ಉತ್ತಮ ರೀತಿಯಲ್ಲಿ ನಾವು ಎಲ್ಲ ಕೂಡಿದ್ರೆ ಇದು ಈ ರೀತಿಯ ಒಂದು ಸಂಘ ಬೆಳಿಗ್ಗೆ ಕಾರಣ ಅಂತ ಹೇಳ್ತಾ ಇದ್ದೇನೆ. ಆಮೇಲೆ ಇನ್ನು ಯಶಸ್ವಿ, ಎಲ್ಲರಿಗೂ ಯಶಸ್ವಿನ ಕಾರ್ಡ್ ಬಹಳ ಅವಶ್ಯಕ. ನಮ್ಮಲ್ಲಿ ಆ ವ್ಯವಸ್ಥೆ ಅದ. ನಿಮ್ಗೆಲ್ಲರೂ ಹೋದ್ರೆ ಕರ್ನಾಟಕ ಅವು ಆಯುಷ್ಮಾನ ಅವು ಲೈವ್ ಸಿಗಲ್ಲ. ನಮ್ಮಲ್ಲಿ ಯಶಸ್ವಿನ ಕಾರ್ಡ್ ಜಲ್ದಿ ಸಿಗ್ತದೆ. ನಿಮ್ಮ ದವಾಖಾನೆಗಳು ಭಾಳ ಹೆಲ್ಪ್ ಆಗ್ತದೆ. ಯಾಕಂದ್ರೆ ಈಗೆಲ್ಲ ಮಾರ್ಜಿನ್ ಹೆಚ್ಚಿಬಿಡೋದು. ಮೊದಲು 2 ಲಕ್ಷ ಈಗ 5 ಲಕ್ಷ ಮಾಡ್ಯಾನ. ಒಂದು ಯಾವುದೇ ದೊಡ್ಡ ಮೇಜರ್ ಜಡ್ ಇತ್ತಂದ್ರೆ ಅದಕ್ಕೆ 2 ರಿಂದ 5 ಮಾಡ್ಯಾನ. ಅದಕ್ಕೆ ಈ ರೀತಿಯಾದಂಥ ಒಂದು ಯಶಸ್ವಿ ಕಾರ್ಡ್ ಮಾಡ್ಕೊಳ್ಳಿ. ಇದು ಡಿಸೆಂಬರ್ದಿಂದ ಮಾರ್ಚ್ ವರೆಗೆ ಚಾಲು ಇರ್ತದೆ. ಡಿಸೆಂಬರ್ದಿಂದ ಮಾರ್ಚ್ ಒಳಗೆ ಮಾಡಿಟ್ಕೊಡಿ. ಒಬ್ಬರಿಗೆ 100 ರೂಪಾಯಿ ಇರ್ತವೆ ವರ್ಷಕ್ಕೆ. ಒಂದು ಫ್ಯಾಮಿಲಿ 4 ಬಂದಿದ್ರೆ ವರ್ಷಕ್ಕೆ 400 ರೂಪಾಯಿ ತುಂಬಿ ಬರೀ 400 ವರ್ಷಕ್ಕೆ ರಿನ್ಯೂವಲ್ ಮಾಡ್ಕೊತಬೋದು. ಅಂದ್ರೆ ನಿಮ್ಗೆ ಈ ಯಶಸ್ವಿ ಕಾರ್ಡಿನ ಒಂದು ಒಳ್ಳೆಯ ದವಾಖಾನೆಗೆ ಅನುಕೂಲ ಆಗಂತ ಕಾರ್ಡ್ ಅದ. ಅದಕ್ಕೆ ಎಲ್ಲರೂ ಮಾಡ್ಕೊಡಿ ಅಂತ ಅವರಲ್ಲಿ ಕೂಡ ಕೇಳ್ಕೊಳ್ತಾ ಇದ್ದೀನಿ. ನಮ್ಮಲ್ಲಿ ಸುಮಾರು 250 ಯಶಸ್ವಿ ಆಲ್ರೆಡಿ ಮಾಡ್ಕೊಂಡೆ ರೈತರು. ಆದ್ರೆ ಅವುಗಳನ್ನ ರಿನ್ಯೂವಲ್ ಮಾಡ್ತಾ ಇಲ್ಲ. ರಿನ್ಯೂವಲ್ ಮಾಡಿದ್ರೆ ಅವು ಆಕ್ಟಿವ್ ಉಳಿತಾವ, ಅಂದ್ರೆ ಜೀವಂತ ಉಳಿತಾವ. ಅದಕ್ಕಾಗಿ ಅದಕ್ಕೆ ಸಾಧ್ಯ ಆದಷ್ಟು ರಿನ್ಯೂವಲ್ ಮಾಡ್ಕೊಂಡು ಏನು ಭಾಳ ಖರ್ಚಿರಲ್ಲ. ಅದಕ್ಕೆ ರಿನ್ಯೂವಲ್ ಮಾಡ್ಕೊಂಡ್ರೆ ಕಾರ್ಡ್ ಚಾಲ್ತಿಯಲ್ಲಿ ರೂಪ ಇರ್ತದೆ. ಎಲ್ಲ ದವಾಖಾನೆಗಳು ಈ ಏನೋ ನನಗೆ ಸುದ್ದಿ ಬಂದ ಸ್ಪಂದನದಲ್ಲಿ ಯಶಸ್ವಿ ಕಾರ್ಡ್ ಏನೋ ನಡೀತಾವ ಅಂತ ಪರ್ಮಿಷನ್ ತಂದಾರ ಅಂತ ನನಗೆ ಸುದ್ದಿ ಬರ್ಲಿಕ್ಕತ್ತದ. ಆಕ್ಚುಲಿ ಅವ್ರು ಇವತ್ತೇನೋ ಬರ್ತಾ ಇದ್ರು. ಆದ್ರೆ ಅದಕ್ಕೆ ಅವ್ರು ನನಗೆ ಕೇಳ್ಕೊಂಡಿದ್ರು ಯಶಸ್ವಿ ಕಾರ್ಡ್ ನಮ್ಮಲ್ಲಿ ಚಾಲು ಮಾಡಕತ್ತೀವ್ರಿ, ನಮ್ಮಲ್ಲಿ ಮಾತಾಡಕ್ಕೆ ಅವಕಾಶ ಕೊಡ್ರಿ ಅಂದಿದ್ರು. ಇಲ್ರಿ ನಮ್ದು ಜಿಪಿ ಇರ್ತದೆ ಹೊರಗಿನ. ಯಾಕಂದ್ರೆ ನೀವು ಒಬ್ರು ಬಂದ್ರಿ ಅಂದ್ರೆ ಬೇರೆ ಬೇರೆ ಕಂಪನಿಯವರು ಅಥವಾ ದವಾಖಾನೆಯವರು ಬಂದ್ರೆ ಅಂದ್ರೆ ನಾವು ಜಿಬಿಗೆ ಟೈಮ್ ಸಾಲಲ್ಲ ಅನ್ನೋ ಮಾತಾಡಿಗೆ ನಾನು ಆಕ್ಚುಲಿ ರಿಜೆಕ್ಟ್ ಮಾಡಿದ್ದೆ. ನೀವು ಮಾಡೋಷ್ಟೇ ನಾನು ಇಲ್ಲಿ ಪ್ರಚಾರ ಮಾಡ್ತೀನಿ. ನಾನು ಯಶಸ್ವಿ ಬೇಕೆ. ಯಾಕಂದ್ರೆ ಈಗ 2 ರಿಂದ 5 ಲಕ್ಷ 2 ರಿಂದ ಅದು ನನ್ನ ಮಾಹಿತಿ ಅದ. 2 ರಿಂದ ಅದು ಯಶಸ್ವಿ ಕಾರ್ಡಿಂದು 2 ರಿಂದ 5 ಲಕ್ಷ ತರ ಹೆಚ್ಚು ಮಾಡ್ಕೊಂಡು ಇಲ್ಲೇ ಇಂಡಿಯಲ್ಲಿ ಇರ್ತಕ್ಕಂಥ ಒಂದು ಏನು ಸ್ಪಂದನ ದವಾಖಾನೆ ಅದ. ಆ ದವಾಖಾನೆಯ ಯಶಸ್ವಿಯ ಸೌಲಭ್ಯವನ್ನು ತಂದಿದ್ರ. ಅದಕ್ಕೆ ಯಾರಾದ್ರೂ ಯಶಸ್ವಿ ಕಾರ್ಡ್ ಇದ್ದವರು ಮೇಜರ್ ಏನು ಜಡ್ ಇರ್ತಾವ ಅಂತ ಬಹಳ ಉಪಯೋಗ ಅದ. ಅದಕ್ಕೆ ಯಶಸ್ವಿ ಕಾರ್ಡ್ ಮಾಡ್ತೀವಿ. ಇದು ನಮ್ಮ ಮೂಲ ನಂತರ ಅವ್ರ ದವಾಖಾನೆಗೆ ಒಂದು 5 ಮಿನಿಟ್ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಅವ್ರಿಗೆ ಕೊಡಕ್ಕೆ ಅವಕಾಶ ಕೊಡೋಣ. ಒಂದು 5 ಮಿನಿಟ್ ಯಶಸ್ವಿ ಕಾರ್ಡ್ ಬಗ್ಗೆ ಮಾಹಿತಿ ಹೇಳ್ತಾರೆ. ಅಂದ್ರೆ ಅದರಿಂದ ಯಾವ ಜಡ್ಡಿಗೆ ಎಷ್ಟು ಒಮ್ಮೆ 5 ಲಕ್ಷ ಇಲ್ಲ. ಸಣ್ಣ ಜಡ್ಡಿಗಿದ್ರೆ ಅದು ಸುಮಾರು 50,000 1 ಲಕ್ಷ 2 ಲಕ್ಷ ಹಿಂಗ ಒಂದು ಆ ಜಡ್ಡಿನ ಅನುಪಾತದಲ್ಲಿ ಆ ಒಂದು ಅಮೌಂಟ್ ಇರ್ತದ. ಅದ್ರ ಬಗ್ಗೆ ಅವ್ರು ಮಾಹಿತಿ ಹೇಳ್ತಾರೆ. ಇದು ಯಶಸ್ವಿ. ಆಮ್ಯಾಗ ಇನ್ನು ಮೊನ್ನೆ ಆಗಸ್ಟ್ 30ರಂದು DCC ಬ್ಯಾಂಕಿನಲ್ಲಿ ಅವರ ವಾರ್ಷಿಕ ಮಹಾಸಭೆ ಮುಗಿಯಿತು ಜಿಬಿ. ಅವತ್ತ ಶಾಸಕರು ಹೇಳಿದ್ರು ಹೊಲಗೋಳದಲ್ಲಿ ಮನೆ ಕಟ್ಟೋದ್ರಿಂದ ಕಟ್ಟಬಹುದು ಅಂತ. ನಮ್ಮ ಸೊಸೈಟಿ ಅಂದ್ರೆ ಅಥವಾ DCC ಬ್ಯಾಂಕಿನ ಲೋನ್ ಇದ್ರೂ ಕೂಡ ಹೊಲದಲ್ಲಿ ಮನೆ ಕಟ್ಟಲು ಅವರೊಂದು ಹೊಸ ಯೋಜನೆಯನ್ನು ತೆಗೆದಿದ್ದಾರೆ. ಅದಕ್ಕೆ 4 ಎಕರೆ ಹೊಲ ಇರಬೇಕು. 4 ರಿಂದ ಹೆಚ್ಚಿಗೆ ಇದ್ರೆ 4 ಎಕರೆಗೆ 10 ಲಕ್ಷ. ಅದರ ಅನುಪಾತದಲ್ಲಿ ಮುಂದೆ ಒಂದು 10 ಎಕರೆ ಇತ್ತಂದ್ರೆ 20 ಲಕ್ಷ ತರ ಮ್ಯಾಕ್ಸಿಮಮ್ 10 ರಿಂದ 20 ಲಕ್ಷ ಏನು ಅವರು ಒಂದು ಟಾರ್ಗೆಟ್ ಇಟ್ಟಾರ. ಆ ಟಾರ್ಗೆಟ್ ನಲ್ಲಿ ಯಾರಾದ್ರೂ ಹೊಲಗೊಳದಲ್ಲಿ ಮನೆ ಕಟ್ತಿದ್ರೆ ನಿಮ್ಮ DCC ಬ್ಯಾಂಕ್ ಅಥವಾ ನಮ್ಮ ಸೊಸೈಟಿ ಬಹುಶ ಇದ್ರ ಸದ್ಯಕ್ಕೆ ಅವರು 15% ಅವರ ಸಾಲ ಸೌಲಭ್ಯನ ಘೋಷಣೆ ಮಾಡಿದ್ದಾರೆ. ನಮ್ಮಲ್ಲಿ ಉಳಿದ ಭಾಗದಲ್ಲಿ ಯಾವ DCC ಈ ಯೋಜನೆ ಮಾಡಿಲ್ಲ ಅಂತ ಸ್ವತಃ ಶಾಸಕರು ಹೇಳಿದ್ದಾರೆ. ಅದಕ್ಕಾಗಿ ಯಾರಾದ್ರೂ ಹೊಲದಲ್ಲಿ ಮನೆ ಕಟ್ತಿದ್ರ 4 ಎಕರೆ ಹಿಡ್ಕೊಂಡು, ಯಾಕಂದ್ರೆ ಅದಕ್ಕೊಂದು ಕಿಮ್ಮತ್ ಇರ್ತದೆ, ಒಂದು ರೇಷಿಯೋ ಇರ್ತದೆ. 4 ಎಕರೆಗೆ ಅದು ಬಡ್ಡಿ ಅಥವಾ ಗಂಟ ಮುಟ್ಟೋ ಪರಿಸ್ಥಿತಿ ಒಂದು ಅನುಪಾತದಲ್ಲಿ 10 ಲಕ್ಷ ಹಿಡ್ಕೊಂಡು 20 ಲಕ್ಷ ತನಕ ಏನು ಅವರು ಶಾಸಕರು ಅನೌನ್ಸ್ ಮಾಡ್ಯಾರ. ಅಂತವ್ರು ಯಾರಾದ್ರೂ ಕಟ್ಟತಿದ್ರೆ ನಮ್ಮಲ್ಲಿ ಬರ್ಬೋದು. ನಾವು ನಿಮ್ಮನ್ನು ಕರ್ಕೊಂಡು ಫೀಲ್ಡ್ ಆಫೀಸರ್ ಮೇಲೆ ಭೇಟಿ ಮಾಡಿಸಿ ಅದ್ರದ್ದು ಏನೇನ ಮಾಹಿತಿ ಬೇಕು, ಪೇಪರ್ಸ್ ಏನೇನು ಬೇಕು ಅನ್ನೋದು ಪೂರ್ಣ ಜವಾಬ್ದಾರಿ ಹೊತ್ತು ನಿಮಗೆ ಯಾರಾದ್ರೂ ಹೊಲದಲ್ಲಿ ಕಟ್ಟೋರಿದ್ರೆ ಆ ವ್ಯವಸ್ಥೆಯನ್ನು ಕೂಡ ನಮ್ಮ ಸದಸ್ಯರಿಗೆ ಕಲ್ಪಿಸ್ಕೊಳ್ಳಿಕ್ಕೆ ನಾವು ತಯಾರಿದ್ದೀವಿ. ಆಮ್ಯಾಗ ಇನ್ನ ಕೇಂದ್ರ ಸರ್ಕಾರದ ಕೆಲವು ಯೋಜನೆಗಳು ಜಾರಿ ಕೊಟ್ಟಾರ. ಪಕ್ಷ ಯಾವುದೇ ಇರಲಿ ನಮಗ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನಾವು ಇಷ್ಟೇ ಅನ್ಕೋತೇವೆ. ಅದು ಯಾವ ಸರ್ಕಾರ ಇರಲಿ ಯಾವ ಪಕ್ಷದಲ್ಲಿ ಇರಲಿ. ಆದ್ರೆ ಅವ್ರು ಕೆಲವು ಸೀನಿಯರ್ ಸಿಟಿಜನ್ ಅಂದ್ರ 60 ವರ್ಷ ಹಾಗೂ 70 ವರ್ಷ ಮೇಲ್ಪಟ್ಟವರಿಗೆ ಕೆಲವು ಯೋಜನೆಗಳನ್ನು ಮಾಡ್ಯಾರ. ಎಲ್ಲಿ ರೈಲ್ವೆ ಬುಕಿಂಗ್, ಬಸ್ ಬುಕಿಂಗ್, ವಿಮಾನ ಬುಕಿಂಗ್ ಅಥವಾ ತೀರ್ಥ ಯಾತ್ರೆ ಹೋಗಲ್ಕ, ಆಮ್ಯಾಗ ಆಯುಷ್ಮಾನ್ ಭಾರತ ಅಥವಾ ಆರೋಗ್ಯ ಭಾಗ್ಯ ಈ ಕಾರ್ಡ್ಗಳನ್ನ ಸೀನಿಯರ್ ಸಿಟಿಜನ್ಗಾಗಿ ವಿಶೇಷವಾಗಿ ಮಾಡ್ಯಾರ. ಅವ್ರು ಯಾರಾದ್ರೂ ಇದ್ರೆ ನಮ್ಮಲ್ಲಿ ಮಾಹಿತಿ ಸಿಗ್ತದ. ಆ ಮಾಹಿತಿಯನ್ನು ಕೇಳ್ಕೊಂಡು
60 ವರ್ಷ ಅಥವಾ 70 ವರ್ಷ 50% ತನ ಅಲ್ಲಿ ಕನ್ಸೆಷನ್ ಅದ. ಇವತ್ತು ರೈಲ್ವೆದಲ್ಲಿ 50%, ವಿಮಾನದಲ್ಲಿ 60%, ಈ ರೀತಿ ಏನೇನೋ ಯೋಜನೆಗಳು ಅದಾವ. ಆ ರೀತಿ ಯಾರಿಗಾದ್ರೂ ಮಾಹಿತಿ ಬೇಕಾದ್ರೆ ನಮಗೆ ಬಂದು ಭೇಟಿಯಾಗಿ ಅಲ್ಲಿ ಕೂಡ ನಾವು ನಿಮ್ಗೆ ನಮ್ಮ ಸದಸ್ಯರಿಗೆ ಪೂರ್ಣ ಹೆಲ್ಪ್ ಮಾಡ್ಲಿಕ್ಕೆ ನಮ್ಮ ಆಡಳಿತ ಮಂಡಳಿ ನಾವು ಎಲ್ಲರೂ ಕೂಡ ತಯಾರಿದ್ದೇವೆ ಅಂತ ಹೇಳಿ ಬಯಸ್ತಾ ಇದ್ದೇವೆ. ಆಮ್ಯಾಗ ಇಲ್ಲಿವರೆಗೆ ನಮ್ಮ ಸಂಘದಲ್ಲಿ ಏನೇನು ಕೆಲಸ ಕಾರ್ಯಗಳಾಗಿವೆ, ಏನೇನು ಆಗಿದೆ. ಆಮ್ಯಾಗ ಇನ್ನು ಮುಂದಿನ ವರ್ಷ ಈ ಜಿಡಿ ಮುಗಿದ ನಂತರ ಏನು ಹೊಸ ಕೆಲಸ ಮಾಡೋಣ, ಒಂದೆರಡು ಕೆಲಸ ಮಾಡಬೇಕಂತ ನಾವು ಆಡಳಿತ ಮಂಡಳಿಯವರು ಎಲ್ಲರೂ ವಿಚಾರ ಮಾಡಿದ್ವಿ. ಅವುಗಳನ್ನ ನಾನು ಮುಂದೆ ಹೇಳಿಬಿಡ್ತೀನಿ. ಹೀಗೆ ಒಂದು ಹಾಲಿನ ಡೈರಿ ನಾವು ಹೋದ ವರ್ಷ ನಾವು ಹೇಳಿದ್ವಿ ಹಾಲಿನ ಡೈರಿ ಮಾಡೋಣ ಅಂತ. ಈಗ ಆಲ್ರೆಡಿ ನಾವು ವಿಚಾರ ಮಾಡಿದ್ದೇವೆ, ಒಂದು ಹಂತಕ್ಕೆ ಬಂದಿದ್ದೇವೆ. ಅದಕ್ಕಾಗಿ ಈ ಮುಂದಿನ ಈ ಜಿಡಿ ಮುಗಿದ ನಂತರ ಮುಂದಿನ ವರ್ಷದ ಒಳಗಡೆಗೆ ಹಾಲಿನ ಡೈರಿ ಮಾಡೋಣ ಅಂತ ಒಂದು ನಾವು ಮೀಟಿಂಗ್ನಲ್ಲಿ ನಿರ್ಣಯ ಮಾಡಿದ್ವಿ. ಅದಕ್ಕಾಗಿ ಯಾರ್ಯಾರು ಇಂಟ್ರೆಸ್ಟ್ ಇದ್ದರೆ ಅವರು ಎಚ್ಚರಗೊಳ್ಳಿ. ಆಮ್ಯಾಗ 1 ಲೀಟರ್ ಹಾಲು 10 ಫ್ಯಾಟ್ ಇತ್ತಂದ್ರೆ ಸುಮಾರು 68 ರೂಪಾಯಿ ಬೀಳ್ತದೆ. 10 ಫ್ಯಾಟ್ ಹಾಲು ಇತ್ತಂದ್ರೆ ಸುಮಾರು 68 ರೂಪಾಯಿ ತನ 1 ಲೀಟರ್ಗೆ ಅದು ಬೀಳುವಂತ ವ್ಯವಸ್ಥೆ ಅದ. ಅದಕ್ಕಾಗಿ ಸಾಧ್ಯ ಆದಷ್ಟು ರೈತರು ಹೈನುಗಾರಿಕೆಗೆ ಒತ್ತು ಕೊಡ್ರಿ. ಮನೆಗೆ ಹಾಲು ಆಗ್ತದ, ಆಮ್ಯಾಗ ಉತ್ಪನ್ನ ಆಗ್ತದ. ಮನೆಗೆ ಎಷ್ಟು ಒಂದು ಆಕಳ ಅಥವಾ ಒಂದು ಎಮ್ಮೆ ಇಷ್ಟು ಕಡೆ ಸಾಕು, ದಿನ 5 ಲೀಟರ್ ಹಾಲು ಬಿಡ್ತದ. ಅದಕ್ಕಾಗಿ ನಮ್ಮಲ್ಲಿ ಒಂದು 30 ಮಂದಿ ನನಗೆ ಪ್ರೆಷರ್ ಹಾಕ್ಯಾರ, ಇಲ್ಲಿ ಈ ಸಾರಿ ನೀವು ಹಾಲಿನ ಡೈರಿ ಮಾಡೇಬೇಕು. ಆ 30 ಮಂದಿ ಕನಿಷ್ಠ ನಾವು ನಿಮ್ಗೆ ದಿವಸಕ್ಕೆ 50 ಲೀಟರ್ ಹಾಲು ಕೊಡ್ತೀವಿ, 50ರಿಂದ 60. ಅದಕ್ಕೆ ಇನ್ನೊಂದಿಷ್ಟು ಮಂದಿ ನೀವು ಏನಾದ್ರು ಅವ್ರ ಜೊತೆ ಕುಡಿದ್ರಂದ್ರೆ ನಾವು DCC ಬ್ಯಾಂಕಿಂದ ಪರ್ಮಿಷನ್ ತಗೊಂಡು ಹಾಲಿನ ಡೈರಿ ಚಾಲೂ ಮಾಡಿದೇವಂದ್ರೆ ಎಣ್ಣೆಗಳನ್ನು ಕೊಡೋ ವ್ಯವಸ್ಥೆ ಕೂಡ ನಾವು ಮಾಡ್ತಾ ಇದ್ವಿ. ನಮ್ಮಲ್ಲಿ ಅವ್ನು ಬೆಳೆಸಲಿದ್ರು ಅವನಿಗೆ ಒಂದೊಂದು ಎಣ್ಣೆ ಕೊಡೋ ವ್ಯವಸ್ಥೆ ನಮಗೆ ಕೊಡೋದು ಹತ್ತು. ಈ ರೀತಿಯಾದಂಥ ಒಂದು ಹೊಸ ಕೆಲಸವನ್ನ ಪ್ರಾರಂಭಗಳಿಗೆ ಸಭೆ ಮುಖಾಂತರ ಹೇಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಇನ್ನು ನಾವು ಏನು ಹೊಲ ತಗೊಂಡಿದ್ದೆವು ಆ ಹೊಲದಲ್ಲಿ ಎಣ್ಣೆ ಮಾಡಿಸಿ ಮುಂದೆ ರೋಡಿಗೆ ಕಾಂಪ್ಲೆಕ್ಸ್ ಅಲ್ಲಿ ಒಂದು 5-6 ಅಂಗಡಿಗಳು ಕುಂದಿರ್ತವೆ. ಆ ಅಂಗಡಿ ಅವಿಷ್ಟ್ ಮಾಡೋದು ಇದೊಂದು ಹಾಲಿನ ಡೈರಿ. ಈ ಹೇಳಿದ ಹೊಸ ಕೆಲಸಗಳನ್ನ ನಾವು ತಕ್ಷಣದಿಂದಲೇ ಜಾರಿ ಬರುವಂಗ ಈ ಕೆಲಸಗಳನ್ನ ಕೈಗೆ ಎತ್ಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ನಾವೇನು 2.5 ಎಕರೆ ಹೊಲ ತಗೊಂಡಿದ್ದೆವು, ಇದು ಬೆಂಗಳೂರು ತನಕ ಮುಟ್ಟದ ಅಪೆಕ್ಸ್ ಬ್ಯಾಂಕಿಗೆ. ನನಗೇನು ಗೊತ್ತಿಲ್ಲ ಅಂದ್ರೆ ಅಪೆಕ್ಸ್ ಬ್ಯಾಂಕಿಗೆ ಒಂದು ಫೋನ್ ಬಂತು, ಇಲ್ರಿ ನಿಮ್ಮಲ್ಲಿ ಆಸ್ತಿ ಬರ್ತಾ ಅದಕ್ಕೆ ಸಬ್ಸಿಡಿ ರೀತಿಯಲ್ಲಿ ನಿಮ್ಗೊಂದು ಗೋಡೌನ್ ಕಟ್ಟಿ ಕೊಡ್ತೀವಿ ಅನ್ನೋ ಒಂದು ಮಾಹಿತಿ ಬಂದದ. ಅದಕ್ಕೆ ಶೀಘ್ರದಲ್ಲಿ ಅವ್ರು ಹೆಂಗೆ ಮಾತಾಡ್ಕೊತಾರ ಅಂದ್ರೆ ಅದರ ಹೊಲದ ಪೇಪರ್ಸ, ನಿಮ್ಮ ಠರಾವ, ಈ ರೀತಿಯಾದ ಅವಕ್ಕೆ ಏನೇನು ಬೇಕು ಕಾಗದ ಪತ್ರಗಳನ್ನ ನೀವು ರೆಡಿ ಮಾಡಿಟ್ಕೋರಿ. ಯಾವ ಹೊತ್ತಿನಾಗ ನಮ್ಗೆ ಸಬ್ಮಿಟ್ ಮಾಡಿರ್ತೀವೋ ಸಬ್ಮಿಟ್ ಮಾಡಕತ್ತೀರಿ. ಅದರೊಳಗೆ ಅವರೇ ಕಟ್ಟಿಸ್ಕೊಡ್ತಾರತ್ತ. ಅದು 30% ಸಬ್ಸಿಡಿ ಅಂದ್ರೆ ಅದು ಸುಮಾರು 50 ಲಕ್ಷದ ಎಸ್ಟಿಮೇಟ್ ಇತ್ತು ಅಂದ್ರೆ ಅದ್ರಾಗ 30 ಲಕ್ಷ ಸಬ್ಸಿಡಿ ಅಂದ್ರೆ ಸುಮಾರು 15-16 ಲಕ್ಷ ಸಬ್ಸಿಡಿ ಆಗ್ತದ. ಆದ್ರೆ ಅದಕ್ಕೆ EMI ಮುಖಾಂತರ ಬಡ್ಡಿ ಕಟ್ಟಬೇಕಾಗ್ತದೆ. ಆದ್ರೆ ನಮ್ಮ ಸಂಘದವರು ನಾವು ಬಡ್ಡಿ ಜಾಸ್ತಿ ಇತ್ತಂದ್ರೆ ನಿಮ್ಮಲ್ಲಿ ಏನು ಬರುವುದಿಲ್ಲ, ನಾವು ಇಲ್ಲೇ ಯಾರ ಶಾಸಕರ ಅನುದಾನ ಅಥವಾ ಸರ್ಕಾರದೊಳಗ ಯಾವ್ದಾದ್ರು ಒಂದು ಅನುದಾನಕ್ಕೆ ಹೋಗ್ತೀವ್ರಿ, ನಿಮ್ಮಲ್ಲಿ ಬರೋಲ್ಲ ಅನ್ನೋ ಮಾತನ್ನು ಅವರಿಗೆ ಅಫೆಕ್ಟ್ಸ್ ಮಾಡಿದಾಗ ನಾನೇ ಸ್ಫೂರ್ತಿ ಮಾತಾಡೀನಿ. ಇಲ್ರಿ ನೋಡ ನಿಮ್ಮ EMI ಎಷ್ಟು ಬರ್ತದ ಆ ಪ್ರಕಾರ ನಾವು ಕಟ್ಟಿಸ್ಕೊಡೋ ಅನ್ನೋ ವಿಚಾರ ವ್ಯಕ್ತಪಡಿಸ್ಯಾರ. ಆದ್ರೂ ಆಯ್ತ್ರಿ ನೋಡೋಣ, ನೀವು ರೆಕಮೆಂಡರ್ ಮಾಡ್ರಿ, ನೀವು ಏನು ಪೇಪರ್ಸ್ ಬೇಕು ನಾವು ಕೊಡ್ತೇವೆ, ನಮಗೆ ಸರಿ ಅನಿಸ್ತಂದ್ರೆ ನಾ ಜಿಬಿ ಒಳಗೆ ಅಪ್ರೂವಲ್ ತಗೊಂಡು ಹ್ಞೂ ಅಂತೀನಿ ಅನ್ನೋ ಮಾತಾಡ್ಸು ಕೂಡ ಅವರಿಗೆ ಹೇಳಿದ್ದೇನೆ. ಈ ರೀತಿಯಾಗಿ ನಮ್ಮ ಸಂಘದಲ್ಲಿ ಈ ವರ್ಷದ ತನ ಏನೇನು ಕೆಲಸಗಳಾಗ್ಯಾವ, ಏನೇನು ಹೊಸ ಕೆಲಸಗಳು ಮಾಡಿದ್ದೇವೆ ಅಂತ ಹೇಳಿ, ಆಮೇಲೆ ಮುಂದಿನ ದಿನಾಂಕದಿಂದ ಏನು ಹೊಸ ಕೆಲಸ ಮಾಡ್ಬೇಕನ್ನೋ ಕೂಡ ಹೇಳ್ತೀವಿ. ಈ ರೀತಿಯಾಗಿ ಏನು ನಮಗೆಲ್ಲ ಸಹಕಾರ ಕೊಟ್ಟಿರಿ ಎಲ್ಲ ಸದಸ್ಯರು, ಇದೇ ಸಹಕಾರ ಮುಂದೇನು ಇರಲಿ, ಎಲ್ಲರೂ ಕೂಡಿಕೊಂಡೆ ಈ ಒಂದು ಸಂಘ ಉತ್ತಮ ರೀತಿಯಲ್ಲಿ ಬೆಳೀತಾ ಇದೆ. ಇನ್ನು ಮುಂದೆ ಕೂಡ ಇನ್ನೂ ಹೆಚ್ಚಿನ ಪರಿಶ್ರಮ ವಹಿಸಿ ಉತ್ತಮ ಸಂಘವನ್ನಾಗಿ ಮಾಡೋಣ. ಆಮ್ಯಾಗ ಮುಂದಿನ ದಿನಮಾನಗಳಲ್ಲಿ ಇವೇನು ಕಟ್ಟಬೇಕು ಒಂದು ಸ್ವಲ್ಪ ನಮಗೆ ವಶೀಲಿ ಆದ್ರೆ ನಾವು 1 ನಂಬರ್ ಸೊಸೈಟಿ ಆಗಲಿಕ್ಕೆ ಯಾವುದೇ ಅಡ್ಡಿ ಇಲ್ಲ ಅಂತ ನಾ ಒತ್ತಿ ಹೇಳ್ತಾ ಇದ್ದೇನೆ. ಅದಕ್ಕಾಗಿ ದಯವಿಟ್ಟು ಯಾರು ಅದೇ ಕೇಸ್ ಹಾಕ್ಲಾರ್ದಂಗ ಕೋರ್ಟಿಗೆ ಹೋಗ್ಲಾರ್ದಂಗ ನೋಡ್ಕೊಂಡು ದಯವಿಟ್ಟು ಇನ್ನೊಂದು ಕರ್ತವ್ಯವನ್ನು ಬೆಳ್ಕೊಂಡು ನಿಮ್ಮ ಸಹಕಾರ ಪೂರ್ತಿ ಇರಲಿ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ. ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಿಗೆ ನಾವು ಹೋಗೊಟ್ಟು ಬಂದು ನಿಮ್ಮ ಕೆಲಸ ಕಾರ್ಯಗಳಿಗೆ ಸ್ಪಂದಿಸ್ತೀವಿ. ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಿದ್ರೆ ಸೀದಾ ಸಂಘಕ್ಕೆ ಬರೀಲ್ಲ, ಫೋನ್ ಹಚ್ಚಿರಿ. ನಿಮ್ಮ ಕೆಲಸಗಳಿಗೆ ನಾವು ಅಣಿ ಆಗ್ತೇವೆ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.
ಸವಿಸ್ತಾರವಾಗಿ ವ್ಯಕ್ತಪಡಿಸಿದ್ದಕ್ಕೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಹೇಳುತ್ತಾ, ಇದೀಗ ಸ್ಪಂದನಾ ಆಸ್ಪತ್ರೆಯಿಂದ ಮೇಲಿನ ವೈದ್ಯಾಧಿಕಾರಿಗಳು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ, ಅವರಿಗೆ ಸ್ವಾಗತವನ್ನು ಹುಸೇನಿ ವಾಲಿಕಾರಿ ಅವರು ನೆರವೇರಿಸಿಕೊಡ್ಬೇಕಂತ ಅವರಿಗೆ ನಿರ್ದೇಶಕರಾದ ಸೋಮು ಕುಂಬಾರಿ ಅವರಿಗೆ ಜಯನುದ್ದೀನ್ ಮುಂಜಾ ಅವರಿಗೂ ಮಾಹಿತಿ ಕೊಡಲು ವೈದ್ಯಾಧಿಕಾರಿಗಳು ಆಗಮಿಸಿದ್ದಾರೆ. ಅವರ ಮಾಹಿತಿಯನ್ನು ನಾವು ಸರಿಯಾಗಿ ಕೇಳಿ ಅದರ ಸದುಪಯೋಗ ಕ್ರಮ ಮಾಡ್ತೀವಿ. ಮೊದಲನೇದಾಗಿ ಗ್ರಾಮ ದೇವರ ಮಲ್ಲಿಕಾರ್ಜುನ ದೇವರಲ್ಲಿ ಪ್ರಾಣಬಿಟ್ಟು ಮತ್ತು ಹಿರೇಮಠ ಗುರುಗಳಿಗೆ ಪಾದದಲ್ಲಿ ಪ್ರಾಣಬಿಟ್ಟು ಮತ್ತು PKPS ಅಧ್ಯಕ್ಷರಾದ ಬಿರಾದರ್ ಗೌಡರಿಗೆ ಹಾಗೂ ಬೇರೆ ಮೇಲಿನ ವೇದಿಕೆ ಮೇಲೆ ಆಶೀರ್ವಾದ ಎಲ್ಲ ಗಣ್ಯಮಾನ್ಯರಿಗೆ ವಂದಿಸುತ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಫಸ್ಟ್ ಅಧ್ಯಕ್ಷರಿಗೆ ತುಂಬ ಧನ್ಯವಾದವನ್ನು ತಿಳಿಸ್ತೀನಿ. ಯಾಕಂದ್ರೆ ಇದು ಅವ್ರು ನನಗೆ ಮಾಡಿಕೊಟ್ಟದ್ದಲ್ಲ, ಅವ್ರು ನಿಮಗೆ ಮಾಡಿಕೊಟ್ಟಿದ್ದು. ಈ ಯಶಸ್ವಿನಿ ಯೋಜನೆ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ನಾವು ಎಲ್ಲಾ ಜಿಬಿಗಳಲ್ಲಿ ಕೂಡ ಅಟೆಂಡ್ ಆಗ್ತಾ ಇದ್ದೀವಿ. ಯಶಸ್ವಿನಿ ಯೋಜನೆ ಎಷ್ಟು ಅನುಕೂಲ ಇದೆ ಅಂತ ಹೇಳಿದ್ರೆ, ನಮ್ಮ ರೈತರಿಗೆ 500 ರೂಪಾಯಿ ನಿಮ್ಗೆ ಒಂದು ವರ್ಷಕ್ಕೆ ತುಂಬಿದ್ರೆ 5 ಲಕ್ಷದವರೆಗೂ ನಿಮಗೆ ಚಿಕಿತ್ಸೆಗಳು ಸಿಗ್ತಾವೆ. ಇದು ಬೆಂಗಳೂರು ಹುಬ್ಳಿಗೆ ಹೋಗ್ಬೇಕು, ನಾವು ಸೋಲಾಪುರಕ್ಕೆ ಹೋಗ್ಬೇಕು, ದೊಡ್ಡ ಆಪರೇಷನ್ ಅಷ್ಟೇ ಆಗ್ತದ ಅಂತಿಲ್ಲ. ಎಲ್ಲಾ ಆಪರೇಷನ್ಗಳು ಆಗ್ತದೆ. ಅಪೆಂಡಿಕ್ಸ್ ಇದ್ರು ಆಗ್ತದೆ, ಡೆಲಿವರಿ ಇದ್ರು ಆಗ್ತದೆ, ಸಿಸೇರಿಯನ್ ಇದ್ರು ಆಗ್ತದೆ. ಮನ್ಯಾಗ ಸಣ್ಣ ಹುಡುಗರಿಗೆ ಆರಾಮ್ ಎಲಿಮೆಂಟ್ 4 ಇರಬೇಕಂದ್ರೂ ಯಶಸ್ವಿನಿದಾಗ ಬರ್ತದೆ. ಇದು ನಿಮಗೆ ಮಾಹಿತಿ ಇಲ್ಲ. ಈ ಮಾಹಿತಿ ಕೊಡ್ಬೇಕಂತ ಇಲ್ಲಿ ಬಂದಿ ನಾನು. ಎಷ್ಟು 2100 ಮೆಂಬರ್ 2100 ಮೆಂಬರ್ ಅಲ್ಲಿ ಓನ್ಲಿ 200 ಜನ ಅಷ್ಟೇ ಯಶಸ್ವಿ ಮಾಡಿಸ್ಕೊಂಡಿದ್ರು. ಒಂದ್ ವರ್ಷಿಗೆ ಏನಿಲ್ಲ ಅಂದ್ರು ಒಬ್ರು ಮನ್ಯಾಗ 1 ಲಕ್ಷನೇ ದವಾಖಾನೆಗೆ ಹೋಗ್ತಾವ. ಡೆಲಿವರಿ ಆಗಿರ್ಬಹುದು, ಜ್ವರ ನೆಗಡಿ ಕೆಮ್ಮ ಆಗಿರ್ಬಹುದು, ಯಾವುದೇ ಒಂದು ವಿಷಯ ತಗೋರಿ. ಹೊತ್ತು ಒಂದ್ 2 ನೆಗಡಿ ಗಿಡಗಳು ತಗೊಂಡ್ರೆ 10 ರೂಪಾಯಿ ಹೋಗಿರ್ತಾವ. ಲೆಕ್ಕ ಹಾಕಂಗಿಲ್ಲ. ಇನ್ನು ಮೊರ್ಯಾಗ ಹೋದ್ರೆ ಲೆಕ್ಕ ಹಾಕಂಗಿಲ್ಲ. ಮಂದಿ ಮುಂದೆ ಹೋಗೋಣ ಒಟ್ಟ ಎಲ್ಲಿ ತರಬಾಗಿಲಿ ಹೋದ್ರೆ ಲೆಕ್ಕ ಹಾಕ್ತಾರ ಮಂದಿ. ಹಂಗದಿಲ್ಲ, ನಿಮ್ಮ ರೊಕ್ಕ ದಿನ ಹೋಗ್ತಾವ್ರಿ. ಅದಕ್ಕೆ ನಾನು ಇದಕ್ಕೆ ಬಂದ ಉದ್ದೇಶನ ಅಷ್ಟೇ. ನಮ್ಮ ಸ್ಪಂದನ ಆಸ್ಪತ್ರೆ ಸ್ಟಾರ್ಟ್ ಮಾಡಿ ನಾನು 1.5 ವರ್ಷ ಆಯ್ತು. ಇವತ್ತಿಗೆ ಈ ಯಶಸ್ವಿನಿ ಕಾರ್ಡ್ ತಂದು 1 ತಿಂಗಳು ಆಯ್ತು. ಯಶಸ್ವಿನಿ ಕಾರ್ಡಲ್ಲಿ ಇವತ್ತಿನವರೆಗೂ 6 ಆಪರೇಷನ್ ಮಾಡಿದ್ದೀನಿ. ಇದು ಇನ್ನೂ ಜನರಿಗೆ ಮಾಹಿತಿನೇ ಇಲ್ಲ. ಬಟ್ ನಾವೇ ಮಾಹಿತಿ ಕೊಟ್ಟು 6 ಆಪರೇಷನ್ಗಳು ಆಗಿದಾವೆ. ಅವರೆಲ್ಲರೂ ಕೂಡ ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ. ಯಶಸ್ವಿನಿಯಲ್ಲಿ ಕೆಲಸಗಳು ಆಗ್ತಾ ಇದಾವೆ. ಇದು ಜನಕ್ಕೆ ಮುಟ್ಟಿಸ್ಬೇಕಾಗಿತ್ತು. ಮುಟ್ಟಿಸ್ಬೇಕು ಅಂದ್ರೆ ಒಂದು ಈ ವಾಟ್ಸಪ್ ಅದು ಬಿಟ್ರೆ ಬೇರೆ ಮಾಹಿತಿ ಅಂದ್ರೆ ನಾವು ಈ ಜಿಬಿಗಳನ್ನ ಅಟೆಂಡ್ ಆದ್ರೆ ರೈತರಿಗೆ ಮುಟ್ಟಿಸ್ಬೋದು ಅಂತ ನಾನು ಈ ಜಿಬಿಗಳನ್ನ ಅಟೆಂಡ್ ಆಗ್ತಿದ್ದೀನಿ ಎಲ್ಲ ಕಡೆ. ಎಲ್ಲರೂ ಈ ವರ್ಷ 2000 ಈಗೇನು ಬರ್ತಾ ಇದೆ ಡಿಸೆಂಬರ್ ಅಲ್ಲಿ 2100 ಅಷ್ಟೇ ಅಲ್ಲ, ಇನ್ನು ಎಷ್ಟು ಈ ಪಾಪ್ಯುಲೇಷನ್ ಎಷ್ಟಿದೆ ಊರಲ್ಲಿ, ಎಲ್ಲರೂ ಕೂಡ ಈ ಸಂಘಕ್ಕೆ ಮೆಂಬರ್ ಆಗ್ಬೇಕು. ಎಲ್ಲರೂ ಕೂಡ ಯಶಸ್ವಿ ಯೋಜನೆಗಳನ್ನು ತಗೋಬೇಕು. ಎಲ್ಲರಿಗೂ ಉಚಿತವಾಗಿ ಆರೋಗ್ಯ ಸಿಗ್ತದೆ. ಈ ಜಗತ್ತಿನಾಗ 2 ನೋಡ್ರಿ, ಊಟ ಬೇಕು, ಆರೋಗ್ಯ ಚಲೋ ಇರ್ಬೇಕು. ಹೊಲ ಆಸ್ತಿಕೊಂಡು ಏನು ಮಾಡಂಗಿಲ್ಲ, ನಾಳೆ ಸತ್ರ ಯಾವುದು ಬರಂಗಿಲ್ಲ. ಎಲ್ಲಿರ್ತನ ಊಟ ಸಿಗ್ತದ, ನಿದ್ದಿಗೊಂದು ಜಾಗದ ಸೂರದ, ಆರೋಗ್ಯಕ್ಕೊಂದು ಉಚಿತ ಚಿಕಿತ್ಸೆ ಸ್ಪಂದನದಾಗ ಮುಗಿತಲ್ಲ. 3 ಊಟಲ್ಲ, 3ಕ್ಕೂ ಅದಾವ ಸದ್ಯ. ಅದಕ್ಕೆ ದಯವಿಟ್ಟು ಎಲ್ಲರೂ ಈ ವರ್ಷ ಯಶಸ್ವಿನಿ ಕಾರ್ಡ್ ಮಾಡಿಸ್ಕೋಬೇಕು. ಆಮೇಲೆ ಈ ಸಂಘಕ್ಕೆ ಬಲ ತುಂಬಬೇಕು. PKPS ಅಂದ್ರೆ ಹೆಂಗಂದ್ರೆ ಊರಲ್ಲಿ ಒಂದು ದೊಡ್ಡ ಸಂಘ ಇದ್ದಂಗೆ. 2100 ಮೆಂಬರ್ಗಳು. ಈ ಪಾಪ್ಯುಲೇಷನ್ ಜಾಸ್ತಿ ಇದೆ. ನಿಮ್ಗೆ ಹಿರೇಬೇನವ್ರದ್ದು ನಾನು ನಿನ್ನೆ ಇದಕ್ಕೆ ಹೋಗಿದ್ದೆ, ಸಾಲಿಡ್ಗೆ ಹೋಗಿದ್ದೆ. 10,000 ಪಾಪ್ಯುಲೇಷನ್ ಅದಲ್ಲಿ ಬರೇ 3,000 ಕಾರ್ಡ್ ಇತ್ತು. ನಾನು ನಿನ್ನೆ ಅದನ್ನು ಹೇಳಿ ಬಂದಿದ್ದೀನಿ. 10,000 ಪಾಪ್ಯುಲೇಷನ್. ಇಲ್ಲಿ ಯಾವ್ದು ಪಕ್ಷ ಜಾತಿ ಗೀತಿ ಏನಿಲ್ಲ. KKPS ನ ಜಾತಿನೇ ಇಲ್ಲ. SC/ST ಅವ್ರಿಗೆ ಫ್ರೀ ಅದ. ಈಗ ಇವ್ರು ನಮ್ಮ ಬೇರೆದ್ರಿಗೆ 5 ರೂಪಾಯಿ ತುಂಬಬೇಕು. SC/ST ಬರೀ ಆಧಾರ್ ಕಾರ್ಡ್ ಕೊಟ್ಟರೆ ಫ್ರೀ ಕಾರ್ಡ್ ಕೊಡ್ತಾರೆ. ಫ್ರೀ ಕಾರ್ಡ್ ಕೊಟ್ಟರೆ ಮಾಡ್ಕೊಳ್ಳೋರು ಹೆಂಗ ಫ್ರೀ ಕಾರ್ಡ್ ಕೊಡ್ತಾರ ಅಂತ ತಗೊಂಡ್ ಬರ್ಬೋದಲ್ರಿ. ನೀವು ಬೇರೆ ಅಲ್ಲಿ ಬಿಜಾಪುರ ಯಾಕೆ ತಿರುಗಾಡಕ್ಕಿಂತ ಕಾರ್ಡ್ ತಗೊಂಡ್ರೆ ನಮ್ಮಲ್ಲೇ ಟ್ರೀಟ್ಮೆಂಟ್ ಸಿಗ್ತದೆ. ಅದು ಇಲ್ಲೇ ಮನೆ ಬಗ್ಲಿಗೆ ಇದ್ದಾನೆ. ದಯವಿಟ್ಟು ಎಲ್ಲರೂ ಈ ವರ್ಷ ಕಾರ್ಡ್ ಮಾಡಿಸ್ಕೊಡ್ರಿ. ಕಾರ್ಡ್ ಇದ್ದವ್ರು ಅದು ಸದುಪಯೋಗ ಪಡಿಸ್ಕೊಡ್ರಿ. ಎಲ್ಲಾ ಟ್ರೀಟ್ಮೆಂಟ್ ಆಗ್ತಾರ ಅದರಲ್ಲಿ. ಓನ್ಲಿ ಬೆನ್ನಿನ ಆಪರೇಷನ್, ಕಾಲಿನ ಆಪರೇಷನ್, ಮೊಣಕಾಲಿನ ಆಪರೇಷನ್ ಅಲ್ಲ, ಸಿಸೇರಿಯನ್ ಡೆಲಿವರಿ ಇಟ್ಕೊಂಡು ಡೆಂಗ್ಯೂ ಮಲೇರಿಯಾ ಇದ್ರು ಕೂಡ ಅದರಲ್ಲಿ ಚಿಕಿತ್ಸೆ ಆಗ್ತದೆ. ಯಶಸ್ವಿನಿ ಯೋಜನೆ ಬಗ್ಗೆ ಬಹಳ ತಪ್ಪು ಕಲ್ಪನೆಗಳು ನಮ್ಮ ತಾಲೂಕುಗಳಲ್ಲಿ ಮತ್ತೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ಆಸ್ಪತ್ರೆಯಿಂದ ಈ ಯಶಸ್ವಿನಿ ಯೋಜನೆ ಮಾಡಿಸ್ಕೊಳ್ಳಕ್ಕೆ ರೈತರಿಗೆ ಒಂದು ಅರಿವನ್ನ ಕೊಡ್ತಾ ಇರೋದು ನಮ್ಮ ಇಂಡಿ ತಾಲೂಕಲ್ಲಿ ನಾವೊಬ್ಬರೇ. ಬೇರೆ ಯಾವ ರಾಜ್ಯದಲ್ಲಿ ಯಾವ ತಾಲೂಕಲ್ಲಿ ಕೊಟ್ಟಿಲ್ಲ. ನಾವೇ ಕೊಡ್ತೀವಿ. ಯಾಕಂತ ಹೇಳಿದ್ರೆ ನಮ್ಮ ಜನಕ್ಕೆ ಅದು ಅನುಕೂಲ ಆಗಲಿ ಅಂತ. ನಮ್ಮ ಜನ ಇಲ್ಲಿಂದ ಎಲ್ಲೆಲ್ಲೋ ಸೋಲಾಪುರ ಮಿರಾಜ್ಗೆ ಹೋಗಿ ರೋಡ್ ಬಂದು ಬೀಳ್ತೀವಿ. ಮಿರಾಜ್ ನೋಡಿ ನಾನು ಬಸ್ ಕ್ರೂಸರ್ ತಗೊಂಡು ಹೋಗ್ತೀವಿ. ಅಲ್ಲೆಲ್ಲ ಜಾಗ ಇರಂಗಿಲ್ಲ. ಎಲ್ಲೆಲ್ಲೋ ರೋಡ್ ಮಾಡ್ಕೊಂಡಿರ್ತೀವಿ. ಮರಾಠಿ ಬರಂಗಿಲ್ಲ ಮಾತಾಡ್ಲಿಕ್ಕೆ.
ಯಾರು ಹೇಳೋರಿಲ್ಲ ಕೇಳೋರಂಗಿಲ್ಲ, ಅವ್ರೆಷ್ಟು ಹೇಳ್ತಾರೆ ಅಷ್ಟು ರೊಕ್ಕ ಕೊಟ್ಟು ಬರ್ತೀನಿ. ಈಗ ಇಲ್ಲೇ ನಮ್ಮ ಸ್ಪಂದನ ಆಸ್ಪತ್ರೆ ಎಲ್ಲ ಆಪರೇಷನ್ಗಳಾಗ್ತಾವೆ. ಏನು ಬೇಕು ಎಲ್ಲ ಸೌಲಭ್ಯಗಳು ನಮ್ಮಲ್ಲೇ ಅವೈಲೇಬಲ್ ಅದಾವೆ. ಬೇರೆ ಎಲ್ಲಕ್ಕಿಂತ ದೊಡ್ಡ ದೊಡ್ಡ ಇಕ್ವಿಪ್ಮೆಂಟ್ಸ್, ಇನ್ಸ್ಟ್ರೂಮೆಂಟ್ಸ್, ಡಾಕ್ಟರ್ಸ್ ಎಲ್ಲರೂ ಅವೈಲೇಬಲ್ ಅದ. ಸೋಲಾಪುರ ಡಾಕ್ಟರ್ಸ್ ಎಲ್ಲ ಬರ್ತಾರೆ. ಸದುಪಯೋಗ ಪಡ್ಕೊಡ್ರಿ. ಜನ ನೋಡ್ರಿ, ಯಾರೋ ಈಗ ಒಂದು ಆಕ್ಸಿಡೆಂಟ್ ಆಗಿರ್ತದ, ಈಗ ಹೋಗೋ ನಡಿ ಸ್ಪಂದನ ಆಗಿರ್ತದೆ, 4 ಮಂದಿ ಶಾಲೆ ಆಗಿರ್ತಾರೆ. ಅಲ್ಲೇನೋ ಬಿಜಾರ್ಗೆ ಹೋಗೋನು, ಮಿರಜ್ಗೆ ಹೋಗೋನು. ಮಿರಜ್ಗೆ ಹೋಗತ್ತನ ಈ 4 ಮಂದಿ ಬರ್ತಾರೆ. ಅವನಿಗೆ ಹೋಗೋದು ವಾಪಸ್ ಬಂದ್ಬಿಡ್ತಾರೆ ಊರಿಗೆ. ತಂದೆ ಪಾರ್ಟಿ ಮಾಡಿ ಅವ ಸಾಕ್ತಾನೆ. ಅವ ಇಲ್ಲಿ ಗೌಡ್ರಿಗೆ ಫೋನಿಸ್ತಾನ, ಗೌಡ್ರು ಒಂದು ಲಾಕ್ ಹಾಕ್ರಿ, ಬರಲ್ಲ ಹೊಲ ಬರ್ಕೊಡ್ತಾರೆ. ಇದು ಇಲ್ಲ, ಇದು ರಿಯಾಲಿಟಿ ರೀ. ನಮ್ಮ ಕಣ್ಣ ಹೇಳ್ಬರ್ತದೆ. ನಾನು ನೋಡಿನಿ, ನನಗೆ ಎಷ್ಟೋ ಜನ ಪೇಷಂಟ್ ಸರ್. ದಯವಿಟ್ಟು ಯಾರು ಮೊದಲಕ್ಕೆ ಇದು ಆಗ್ಬೇಡ್ರಿ. ಎಮರ್ಜೆನ್ಸಿ ಅದ, ನಮ್ಮ ದವಾಖಾನೆ ಅದ. ನಮ್ಮ ದವಾಖಾನೆ ರೊಕ್ಕ ಕೊಡಾರ್ರಿ. ಎಷ್ಟೋ ಮಂದಿ ರೊಕ್ಕ ಕೊಡ್ಲಾರೆ, ಎಷ್ಟೋ ಮಂದಿ ಏನಂತಾರೆ ಡಿಸ್ಚಾರ್ಜ್ ಆಗಿ ನಾನು ಡಾಕ್ಟರ್ ಇಷ್ಟೇ ಹಾಕಿದ್ರೆ ಬಿಟ್ಟು ಕಳ್ಸೀನಿ. ನಿಮ್ಮೂರಲ್ಲಿ ಎಷ್ಟೋ ಮಂದಿ ಪೇಷಂಟ್ ಅದಾರ, ನಾನು 6 ಪೇಷಂಟ್ ಬರ್ತಾರೆ. ನಡುವೆ ಅವ್ರ ಮಾತು ಕೇಳಬೇಡ್ರಿ. ಕೇಳಿ ಎಲ್ಲೆಲ್ಲೋ ಹೋಗಿ ಏನಂತಾರೆ ಅದು ಹಾಕಿ ಅನುಭವ ಆದ್ಮೇಲೆ ಪಶ್ಚಾತ್ತಾಪ ಬಂದ ಉಪಯೋಗ ಆಗಲ್ಲ. ದಯವಿಟ್ಟು ನಿಮ್ಗೆ ಏನಾದ್ರು ಯುಟಿಲೈಸ್ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತಾಗಿಲ್ಲ ಬರ್ರಿ. ನಿಮ್ಮ ಈ ಫ್ಯಾಕ್ಟ್ರಿ ಕೂಡ ನಮ್ಮ ಟೈಪ್ ಅದ. ಫ್ಯಾಕ್ಟ್ರಿ ಪೇಷಂಟ್ ನಮ್ಮಲ್ಲೇ ಬರ್ತಾವೆ. ನಿಮ್ಮ ಊರನ್ನ ಫ್ಯಾಕ್ಟ್ರಿ ನಮ್ಮಲ್ಲಿ ಬರ್ತದ. ನೀವು ಹೊರಗಡೆ ಹೋಗ್ತೀರಿ, ಬಂದು ಅದಕ್ಕೆ ಸದುಪಯೋಗ ಪಡ್ಕೊಳ್ರಿ. ದವಾಖಾನೆ ದೊಡ್ಡದದ, ಎಲ್ಲ ಡಾಕ್ಟರ್ಗಳು ವಿಸಿಟಿಂಗ್ ಡಾಕ್ಟರ್ಗಳು, ಎಲ್ಲ ಡಾಕ್ಟರ್ಸ್ಗಳು ಬರ್ತಾರೆ ಪ್ರತಿ ವಾರ. ನೀವು ಬಂದು ಅದು ಇದಕ್ಕೆ ಏನಾಗ್ತದ, ಇದಕ್ಕೆ ಏನಾಗ್ತದೆ ಡಾಕ್ಟರ್ ಅಂತ ಖರ್ಚು ಕೇಳ್ಕೊಂಡು ಮುಂದೆ ಹೋದ್ರಲ್ಲ ನಿಮ್ಗೆ ಅನುಕೂಲ ಇರ್ತದೆ. ನೀವು ಡೈರೆಕ್ಟ್ ಹೋದ್ರಲ್ಲ ನಾಳೆ ನೀವು ಏನು ಮಾಡಿದ್ರು ನೀವು ಮಾಡ್ಸ್ಕೊಂಡ್ ಬರ್ತೀರಿ. ಎದಕ್ಕೆ ಹೇಳ್ತಿದ್ದೀನಿ ಅಂದ್ರೆ, ಈಗ ನೀವು ಹೊಲ ಬಿತ್ತಬೇಕಂದ್ರೆ ಕಬ್ಬ ಹೆಂಗೆ ಹಚ್ಚಬೇಕು, ಅದಕ್ಕೆ ಕೇಟೆ ಗೊಬ್ಬರ ಹಿಡಿಬೇಕು ನನಗೆ ಗೊತ್ತಾಗಲ್ರಿ. ನಿಮಗೆ ಗೊತ್ತಾಗ್ತದೆ. ದವಾಖಾನೆ ಏನಂತ ನನಗೆ ಕೇಳಿದ್ರೆ ನಮ್ಗೆ ಗೊತ್ತಾಗ್ತದೆ. ನಾನು ಅದ್ರ ಬಗ್ಗೆ ನಾಲೆಜ್ ಅದ, ಅದನ್ನ ನಾನು ಹಂಚ್ಕೊಳಕತ್ತೀನಿ. ಅದ್ರ ಸದುಪಯೋಗ ಪಡ್ಕೊಳ್ರಿ ಅಂತ ಹೇಳಕ್ ನಾ ಇಲ್ಲಿವರೆಗೂ ಬಂದಿನಿ. ಇಂಡಿಯಾಗ ರೆಗರ್ಮೆಂಟ್ ಡಾಕ್ಟರ್ಗಳು ಅದಾರೆ, ಡಾಕ್ಟರ್ಗಳು ಇಲ್ಲ ಅಂತಿಲ್ಲ. ರೆಗರ್ಮೆಂಟ್ ಡಾಕ್ಟರ್ ನಿಮ್ಮ ಮನೆಗೆ ಎಷ್ಟೋ ಮಂದಿ ಡಾಕ್ಟರ್ಗಳು ಅದಾರಲ್ಲಿ. ಬಟ್ ಏನಪ್ಪಾ ಅಂದ್ರೆ ಎಷ್ಟೇ ಜನ ಡಾಕ್ಟರ್ ಇದ್ರು ಕೂಡ, ಏನೇ ಇದ್ರು ಕೂಡ ದವಾಖಾನೆಯವ್ರ ಬಿಲ್ ಬಿಡಂಗಿಲ್ರಿ. ಬಿಜಾಪುರಕ್ಕೆ ಹೋಗ್ರಿ, ನಮ್ಮ ಮಗ ಡಾಕ್ಟರ್ ಅಂದ್ರೆ ಹೌದ್ರಿ ಸಾಹೇಬ್ 2,000 ರೂಪಾಯಿ ಬಿಡ್ತಾರೆ, 2,000 ರೂಪಾಯಿ ಬಿಡ್ತಾರೆ. ದೊಡ್ಡ ದವಾಖಾನೆ ಸದುಪಯೋಗ ಪಡ್ಕೊಳ್ರಿ. 1-2 ವರ್ಷ ಆಯ್ತು ನಮ್ಮ ಜನ ಸದುಪಯೋಗ ಪಡ್ಕೊಂಡ್ರೆ ನಾಳೆಗಲ್ಲಿ ನಾವು ಮೆಡಿಕಲ್ ಕಾಲೇಜ್ ತರ್ತೀವಿ. ನಿಮ್ಮ ಮಕ್ಕಳಿಗೆ ಇಲ್ಲಿ ಶಾಲಿ ಎಲ್ಲೇ ಅಡ್ಮಿಷನ್ ಮಾಡ್ಬೋದು. BMS ಮತ್ತು BHMS ನರ್ಸಿಂಗ್ ಕಾಲೇಜ್ಗಳು ಬರ್ತಾವೆ. ಇದು ದವಾಖಾನೆ ಬೆಳೀತು ಅಂತಂದ್ರೆ ಕಾಲೇಜ್ಗಳು ಬರ್ತಾವೆ. ಕಾಲೇಜ್ಗಳು ಬಂತಂದ್ರೆ ನಿಮ್ಮ ಮಕ್ಕಳಿಗೆ ಇಲ್ಲೇ ಅಡ್ಮಿಷನ್ಗಳು ಆಗ್ತಾವೆ. ನಾಳೆಗೆ ದೊಡ್ಡ ದೊಡ್ಡ DNP ಸೀಟ್ಗಳು ತರ್ತೀವಿ ನಾವು. ನಾಳೆ ಎಲ್ಲ ಅನುಕೂಲ. ನೀವು ನಿಮ್ಮ ಊರದ್ದು ನೀವು ಬೆಳೆಸಿದ್ರೆ ಮಾತ್ರ ಬೆಳೀತದೆ. ನಾ ಹೋಗಿ ಇಲ್ಲಿ ಬೆಳೆದು, ಇಲ್ಲಿ ಕಬ್ಬು ಬೆಳೆದು ರೊಕ್ಕ ತಗೊಂಡೋಗಿ ಮಿರಜ್ ಹಾಕಿ ಬರ್ತೀವಿ ಅಂದ್ರೆ ಮಿರಜ್ನ ಬೆಳೆಯಕತ್ತಾನ. ಅವ ದುಬೈದಾಗ ಜಾಗ ತಗೊಂಡು ದುಬೈದಾಗ ಕಟ್ಟಕತ್ತಾನ. ಈಗ ಹೆಂಗೆ ಗೌಡ್ರಂದ್ರು PKPSನಾಗ ಸಾಲ ತುಂಬ್ರಿ ಅಂತ ಹೇಳಿಸಿದ ಎದಕ್ಕಂತ ಅಂದ್ರೆ ಈ PKPS ನೀವು ಬೆಳೆಸಿದ್ರೆ ಮಾತ್ರ ಈ PKPS ಬೆಳೀತದ. ನೀವು ಬೆಳೆಸ್ಲಿಕ್ಕಾದ್ರೆ ಬೆಳೆಯಂಗಿದ್ರೆ ನಮ್ಮ ರೈತರ ಕೈಗಲ್ಲ. ಬಟ್ ಅದೇ ರೈತ ಎಲ್ಲಕ್ಕಿಂತ ಕಡಿ ಮನುಷ್ಯ, ಕಡಿಗಾಳಿದ ಮನುಷ್ಯ. ದೊಡ್ಡ ದೊಡ್ಡ ರಾಜಕಾರಣಿಗಳು ಎಲ್ಲ MLA ಎಲ್ಲ ಇದಕ್ಕೆ ಹೋಗ್ತಾರಲ್ಲ, ಫಸ್ಟ್ ಹಾಸ್ಪಿಟಲ್ ದೊಡ್ಡ 10 ಲಕ್ಷ 20 ಲಕ್ಷ ಕೊಟ್ಟು ಬರ್ತಾರೆ. ಇನ್ಶೂರೆನ್ಸ್ ಇರ್ತಾವ. ಇನ್ಶೂರೆನ್ಸ್ ಇದು ಯಶಸ್ವಿನ ಇನ್ಶೂರೆನ್ಸ್ ಇದ್ದಂಗೆ ನಿಮ್ಮ ಕಾರ್ ಇಟ್ಕೊಂಡು ಕಿಸ ಇಟ್ಕೊಂಡು ನಡೆಯಪ್ಪ ಮೆಕ್ಕಳಕ್ಕೆ ಸ್ಪಂದನ ತಗೊಂಡು ಏನು ಒಂದು ಮಾಡ್ತಾನೆ. ಇದು ತಲೆ ಇಟ್ಬೋದು. ಇದು ಮಾಡೋದು ನಂದು ಉದ್ದೇಶ ಒಂದೇ, ನಮ್ಮ ಜನ ಹೇಗಣ ಆಗ್ಬಿಡ್ರಿ ರೊಕ್ಕ ಹಾಕಿ ದವಾಖಾನೆ ಕ್ಲಿನಿಕ್. ಯಾಕಂದ್ರೆ ನಾನು ಇದೇ ಊರಾಗ ಹುಟ್ಟೀನಿ. ನಂದು ಪಡ್ನೂರ್ರಿ, ಡಾಕ್ಟರ್ ಲಕ್ಷ್ಮೀಕಾಂತ್ ಮಿತ್ರಿ ಅಂತ ತಿಳಿಸಿದ ಪಡ್ನೂರ್ದವರು. ಇದೇ ಮಣ್ಣಾಗ ಹುಟ್ಟಿವಿ, ಈ ಮಣ್ಣಾಗ ತಿಂದೀವಿ, ಈ ಮಣ್ಣಿಂದ ಬೆಳೆದೀವಿ. ಈ ಮಣ್ಣಿನ ಋಣ ತೀರ್ಸಕ್ಕೆ ನಮಗೊಂದು ಅವಕಾಶ ಕೊಟ್ಟಂತ ದೇವರು. ಆ ಅವಕಾಶವನ್ನು ನಾನು ಸದುಪಡ್ಕೊಂಡು ತೀರ್ಸಕತ್ತೀನಿ ಅಷ್ಟೇ. ನಮ್ಮ ಜನ ಯಾರು ಕೂಡ ಈ ವೈದ್ಯಕೀಯ ಇದರಲ್ಲಿ ನಾ ಇಲ್ಲಿ ಬಂದಿದ್ಮೇಲೆ ಯಾರು ರೊಕ್ಕ ಹಾಕ್ಬಾರ್ದು. ರೊಕ್ಕ ಹಾಕಿದ್ರು ಕೂಡ ಅದಕ್ಕೆ ನೈಜವಾದ ಒಂದು ಇದು ಇರಬೇಕು. ಅದಕ್ಕೆ ಹಾಕಿ ನಾ ಬೇಡ, ಹಾರ್ಟಿಂದದ ಏನು ಕುಂದದ ನನ್ನ ಹತ್ರ ಬರ್ರಿ, ಸ್ಪಂದನಾಕ್ ಬರ್ರಿ, ಕಾಡ್ಕೊಂಡು ಹೋಗ ಹಿಂಗದ ಎಲ್ಲೋ ಬಂದು ನಾ ಜಯದವ್ರಿಗೆ ಹೇಳಿ ಕಳಿಸ್ತೀನಿ. ಅಲ್ಲಿ ಮುಂದೆ ಫೋನ್ ಹಚ್ಚಿ ಹೇಳಿ ಕಳಿಸ್ತೀನಿ. ಅವ್ರಿಗೆ ಹೇಳ್ತೀನಿ ನಮ್ಮವ್ರ ಇದಕ್ಕೆ ಉಪಚಾರ ಮಾಡಿ ಕಾಳಜಿ ಮಾಡಿ ಕಳ್ಸಪ್ಪ ಅಂತ. ಗುಲ್ಬರ್ಗದಾಗ ಪರಿಚಯ, ಬೆಂಗಳೂರದಾಗ ಪರಿಚಯ. ಅನುಕೂಲ ಇದ್ದು ತೋರಿ. ಎಮರ್ಜೆನ್ಸಿ ಆಕ್ಸಿಡೆಂಟ್ ಆಗ್ಯದ, ಅನುಕೂಲ ಇಲ್ಲ, ಆಪರೇಷನ್ ಮಾಡ್ಬೇಕು, 50,000 ಕಟ್ರಿ. ನಾ ಬೇಡಂಗಿಲ್ಲ. ಯಶಾಗ ಅನುಕೂಲ ಅದಲ್ಲ, ಅನುಕೂಲ ಇದ್ದು ತಗೊಳ್ಬೇಕು. 6 ತಿಂಗಳಿಗೆ ಒಂದ್ಸಲ ಚೆಕಪ್ ಬರ್ರಿ. ಬೇಡ ಅಂದ್ರೆ ಗೌಡ್ರು ಹೇಳೋದು ನಾನೇ ಬರ್ತೀನಿ 3 ತಿಂಗಳಿಗೆ ಒಂದ್ಸಲ ಚೆಕಪ್. ಇಲ್ಲೇ ಬಿಡ ನೋಡಿ ಬಂದಿದ್ದಾಗ ನೋಡಿ ECG BP ಶುಗರ್ ಎಲ್ಲ ಚೆಕ್ ಮಾಡ್ತೀವಿ. ಅದಕ್ಕೆ ದಯವಿಟ್ಟು ಸದುಪಯೋಗ ತಗೊಳ್ರಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಗೆ ಆಹ್ವಾನ ಮಾಡ್ಯಾರ. ಪ್ಲಸ್ ನಾವು ಕೂಡ ಬಂದೀವಿ. ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾವು ಈ PKPS ಸಂಘಕ್ಕೆ ಮತ್ತು ಗೌಡರಿಗೆ ತುಂಬ ಗುರುಗಳು ಅವ್ರು ನೋಡ್ತಾರಂತ ನಿನ್ನೆ ಮೀಟಿಂಗ್ದಾಗ ಇಂಡಿಯಾ ಕೂಡ ಹೇಳ್ಯಾರ, ಇವು ಕೂಡ ಹೇಳ್ಯಾರ. ನಾವು ಕೂಡ ಯಶಸ್ವಿ ಅನುಕೂಲ ಮಾಡಿಬಿಡ್ತು.
ಎಲ್ಲರೂ ಅವ್ರು ಹೇಳ್ದಂಗೆ ಆ ರೀತಿ ನಾವು ನಡ್ಕೊಂಡು ಉಳಿತಾಯವನ್ನು ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಅವ್ರ ಎರಡು ಮಾತುಗಳಿಗೆ ಧನ್ಯವಾದ ಹೇಳ್ತಾ ಇವತ್ತಿನ ಸಭೆಗೆ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಶ್ರೀ ವೇದಮೂರ್ತಿ ದಯಾನಂದ ಗುರುಗಳವರು ಮಾತಾಡ್ಬೇಕಂತ ಅವ್ರಿಗೆ ಕೇಳ್ಬೋದು. ತ್ರೈಲೋಕ್ಯ ಸಂಪದಾಲಿಕೆ ಸಮೂಲಿಕರ ಯುಕ್ತ ಈ ಸಚ್ಚಿದಾನಂದ ಉಪಾಲಿಸಿ ಮಾಡಿ ಪರಬ್ರಹ್ಮಯುತ ಸ್ಮೃತಿ ಎಲ್ಲ ಆರಾಧ್ಯ ಗುರುಗಳೆಂದು ಹೃದಯ ಮಂದಿರದಲ್ಲಿ ನಮಸ್ತಕರಾಗಿ ಈ ಕ್ಷೇತ್ರವನ್ನೇ ಪರಿಪಾಲನೆ ಮಾಡಲಿರುವ ಬ್ರಹ್ಮರಾಮ ದಶೇಕ ಮಲ್ಲಿಕಾರ್ಜುನರಲ್ಲಿ ಕೂಡ ಈ ಕ್ಷೇತ್ರದ ದೈವಿ ಪುರುಷರಾದ ವರ್ಣರನ್ನು ಕೂಡ ಅನಂತ ಪ್ರಣಾಮಗಳನ್ನು ಅರ್ಪಣೆ ಮಾಡುತ್ತಾ ಇವತ್ತಿನ ಈ 66ನೇಯ ಸರ್ವಸಾಧಾರಣ ಸಭೆಯ ಅಂಗವಾಗಿ ಇವತ್ತಿನ ಕಾರ್ಯಕ್ರಮದ ಘನಾಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸಂಸ್ಥೆಯ ಅಧ್ಯಕ್ಷರು ದೃಢ ಸಂಕಲ್ಪವನ್ನು ಹೊತ್ತು ನಿಷ್ಕಳಂಕಷವಾಗಿ ಕಪ್ಪು ಚುಕ್ಕೆ ಇಲ್ಲದೆ ಆಡಳಿತವನ್ನು ನಡೆಸಿದ ಅನುಭವಿಗಳಾದ ಶ್ರೀಶೈಲಗೌಡ ಬಿರಾದರ್ ಅವರೇ ಹಾಗೂ ಈ ಕಾರ್ಯಕ್ರಮದ ಉಪಾಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಆತ್ಮೀಯರಾದ ಭೀಮರಾಯ್ ರಾಮಣ್ಣ ಮೇತ್ರಿಯವರೇ, ಗುರಣ್ಣ ಇಡೋಗ ಡಂಗಿಯವರೇ, ವಿಠಲ್ ಹನುಮಂತ ಅರ್ಜುನ್ಗಿಯವರೇ, ರಂಜಾನ್ ಹುಸೇನ್ ಸಾಬ್ ಕೋರ್ವ ಅವರೇ, ಅದೇ ತರನಾಗಿ ಭಾಗಪ್ಪ ನಾಗಪ್ಪ ಪುರ್ಕುರಿಯವರೇ, ಮಾತ್ರ ಸುಲ್ಕಿಯವರಾದ ಮಾತೆಯವರೇ, ಶಿವರಾವ್ ರಾಠೋಡ್ ಅವರೇ, ಅಂಗಪ್ಪ ಅಂದ್ರಾಳ್ ಅವರೇ, ವೇದಿಕೆ ಮೇಲೆ ವಿರಾಜಮಾನರಾದ ಅವರಿವರಲ್ಲದೆ ಎಲ್ಲ ಆಡಳಿತ ಮಂಡಳಿಯ ನಿರ್ದೇಶಕರ ಮಹೋದಯರೇ ಹಾಗೂ ಈ ಸಂಸ್ಥೆಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಎಂ.ಜಿ. ಚಪ್ಪಳಗಾವರವರು, ಈ ಗ್ರಾಮದ ಎಲ್ಲ ಹಿರಿಯ ರೈತ ಬಂಧು ವರ್ಗದ ಶರಣರೇ, ಬಹಳ ಮುಖ್ಯವಾಗಿರ್ತಕ್ಕಂಥ ಕಾರ್ಯಕ್ರಮದ ಇವತ್ತಿನ ನಮ್ಮ ಜಿಲ್ಲೆಯ ಮಟ್ಟದೊಳಗ ಎ ವರ್ಗಕ್ಕೆ ಸೇರಿರ್ತಕ್ಕಂಥ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಅಂತಂದ್ರೆ ನಾವು ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಯಾಕಂತಂದ್ರೆ ಈ ಪೂರ್ವದಲ್ಲಿ ಕೂಡ ಅಧ್ಯಕ್ಷರು ಮಾರ್ಗದುದ್ದಕ್ಕೂ ಬಹಳ ಇಲ್ಲಿ ಯಾವುದೇ ಜಾತಿ ಅಂತಂದ್ರೆ ರೈತನೇ ಜಾತಿ, ರೈತನೇ ದೇವರು, ರೈತನೇ ನಮ್ಮ ದೀನಾನಾಥ, ರೈತನೇ ನಮ್ಮ ಬಂಧು ಅನ್ನುವಂತ ಮಾತಿನುದ್ದಕ್ಕೂ ಸುಮಾರು 20 ಕೋಟಿ ವರೆಗೆ ಬಂಡವಾಳವನ್ನು ಈ ಪ್ರಾಥಮಿಕ ಕೃಷಿ ಪತ್ತು ಸಹಕಾರಿ ಸಂಘ ನಿರ್ವಹಣೆ ಮಾಡ್ತಾರೆ ಎಲ್ಲ ಬಾಬುಗಳಿಂದ. ಹೆಂಗ ಮಾಡ್ತಾರೆ ಅಂತಂದ್ರೆ ಅವರು ಸುಮ್ಮ ಒಂದು ತೊಗರಿ ಕೇಂದ್ರವನ್ನು ನಿರ್ಮಾಣ ಮಾಡಿ ಅಲ್ಲಿ ಕಸ ಹೊಡೆದು ಗೋಳೆ ಮಾಡಿರ್ತಕ್ಕಂಥ ತೊಗರಿ 4 ಕಟ್ ಮಾಡಿದವರು ನೋಡ್ರಿ, 5 ಕಟ್ ಮಾಡಿದವರು ಎಷ್ಟು ಮಾಡಿದವರು 5 ಕಟ್ಟ ಗೋಳೆ ಮಾಡಿ ಅದು ಸಂಘಕ್ಕೆ 20 ರಿಂದ 25 ಸಾವಿರ ರೂಪಾಯಿ ನಮ್ಮ ಲಾಭಗಳನ್ನು ಸೇರಿಸುವುದು. ಉತ್ತಮ ಆಡಳಿತವನ್ನು ನೀಡಲಿಕ್ಕೆ ನಿದರ್ಶನಗಳನ್ನು ಮಾಡಿದ್ರು. ಈ ಮಾತನ್ನು ಯಾಕೆ ಹೇಳಿದ್ರೆ ಅಂತಂದ್ರೆ ನಿದರ್ಶನಗಳು. ಉತ್ತಮ ಆಡಳಿತವನ್ನು ಅವರು ಸುಮಾರು ಇವತ್ತಿನ 11ನೇ ವರ್ಷದ ಪಾದಾರ್ಪಣೆ ಮಾಡಿ ಅನಿಸ್ತದೆ. 11ನೇ ವರ್ಷದ ಒಂದು ಅಧ್ಯಕ್ಷೀಯ ಅವರ ಆಡಳಿತದೊಳಗ ಈ ಆಡಳಿತ ಮಂಡಳಿಯವರು ಶ್ಲಾಘನೀಯವಾಗಿರ್ತಕ್ಕಂಥ ಕಾರ್ಯ. ಅದು ನಮ್ಮೆಲ್ಲರ ಪ್ರೇರಣೆ, ಅವರ ಸೇವಾ ಮನೋಭಾವ ಮಾಡಬಹುದು. ಅಂತ ಸೇವಾ ಮನೋಭಾವ ಮಾಡಬೇಕಾದ್ರೆ ಬಹಳ ಪುಣ್ಯದ ಫಲ ಇರಬೇಕು. ಯಾಕಂತಂದ್ರ ಇವತ್ತು ಒಂದು ಮನಿ ನಡೆಸಬೇಕಾದ್ರೆ ಎಷ್ಟೋ ಕಷ್ಟ ಅದ. ಬರೀ ಒಂದು ಮನಿ ನಡೆಸಬೇಕಾದ್ರೆ ನಾವು 4-5 ಮಂದಿ ಅರ್ಧ ಬರೀತೀವಿ ಅಂತಂದ್ರ ನಾವು ನೀವೆಲ್ಲ ಕೂಡಿ ಹೋಗ್ತೀವಿ, ನ್ಯಾಯವಾಗಿ ಹೋಗ್ತೀವಿ, ನೋಡ್ತೀವಿ ನಾವು ಎಷ್ಟು ಕಷ್ಟದ ಹೆಂಗದ ಅನ್ನೋದು ಗೊತ್ತದ. ಅಂತದ್ರೊಳಗ ಇವತ್ತಿನ ಆಧುನಿಕ ಯುಗದೊಳಗ ಅವ್ರಿಗೆಲ್ಲ ಅವರೆಲ್ಲ ಹೇಳಿದ್ರು ಮಾತಿನುದ್ದಕ್ಕೂ ತಮ್ಗೆ ಯಾರ್ಯಾರು ಏನೇನು ಕೇಳ್ಯಾರ ಅದ್ರ ಬಗ್ಗೆ ಸವಿಸ್ತಾರವಾದ ಮಾಹಿತಿ ಹೇಳಿದ್ರು. ಚುನಾವಣೆ ಮಾಡಬೇಕಾದ್ರೂ ಇಷ್ಟು ಖರ್ಚದ. ಇವತ್ತು ನಾವು ಯಾವುದೇ ನಿಧಿ ತೆಗಿಬೇಕಾದ್ರೆ ಆ ನಿಧಿಗೆ ಇಷ್ಟು ಖರ್ಚದ. ಮತ್ತು ಬುಕ್ಲೆಟ್ ಮಾಡ್ಬೇಕಾದ್ರೂ 1 ರಿಂದ 1.5 ಲಕ್ಷ ರೂಪಾಯಿ ಖರ್ಚದ. ಸುಳ್ಳಲ್ಲ ಅವ್ರು ಹೇಳಿ, ಅದು ನಾವು ಯಾರು ನೋಡ್ತೇವೆ ಬಿಡ್ತೇವೆ ಗೊತ್ತಿಲ್ಲ, ಅದನ್ನು ಉಳಿಸಿದ್ದು ಅವ್ರು ದೊಡ್ಡದು. ಯಾಕಂತಂದ್ರೆ ಉಳಿಸೋದೇ ತೆಗಿತೀನಿ
ಕೂಡಿದ್ರ ರಾಶಿ, ಹನಿ ಹನಿ ಕೂಡಿದ್ರ ಹಳ್ಳ. ಏನ ತೆನಿ ಕೂಡಿಸುವಂತ ಕಾರ್ಯ ಈ ಆಡಳಿತ ಮಂಡಳಿಯವರು ಬಹಳ ಯಶಸ್ವಿಯಾಗಿ ಅಭೂತಪೂರ್ವವಾಗಿ ಕಾರ್ಯಗಳನ್ನು ಮಾಡಿಕೊಂಡು ಈ ಸಂಸ್ಥೆ ಉತ್ತರೋತ್ತರವಾಗಿ ಬೆಳೀಲಿ ಎನ್ನುವಂತ ಮಾತನ್ನು ನಮ್ಮ ಗ್ರಾಮದ ಪರವಾಗಿ, ನಮ್ಮ ರೈತರ ಪರವಾಗಿ ಅವರು ಒಂದೊಂದು ಮಾತುಗಳನ್ನು ಬಹಳ ಎಂತವಿದ್ದವಪ್ಪ ಅಂತಂದ್ರೆ ಅಮೃತದ ಬಿಂದುವಿನಂತ ಮಾತುಗಳಿದ್ದವು. ಅಂತ ಮಾತುಗಳನ್ನು ಬರೇ ನಾವು ಹೇಳಿದ್ರ ಸಾಲದು, ಕೃತಿ ಒಳಗ ಬರ್ಬೇಕು. ಏನಾಗಬೇಕು ಅಂತಂದ್ರೆ ಅವ್ರು ಕೃತಿ ಒಳಗ ತರುವಂಗ ತಂದಾರ, ಅವ್ರು ಕೃತಿ ಒಳಗೆ ತಂದಾರ. ಅವ್ರು ಬಾಯಲ್ಲಿ ಹೇಳೋದೇ ಬೇಡ, ಅವರ ಭಾಷಣದ ನೀವು ಕೇಳಿದ್ರೆ ಗೊತ್ತಾಗ್ತದೆ. ಲಕ್ಷ ಕೊಟ್ಟು ಕೇಳಿದ್ರೆ ಪ್ರತಿಯೊಂದು ಯೋಜನೆಗಳು ಇವತ್ತು 2 ಎಕರೆ 38 ಗುಂಟೆ ಅಲ್ರಿ, 18 ಗುಂಟೆ ಜಮೀನ ಇವತ್ತಿನ 38 ಲಕ್ಷ ರೂಪಾಯಿ ಕೊಟ್ಟವರು ಇವತ್ತು ಲ್ಯಾಂಡ್ ಅನ್ನು ಇವತ್ತು ಊರಿನ ಮಧ್ಯದೊಳಗೆ ತಗೊಂಡಿದ್ದಾರೆ. ಆದ್ರೆ ಅಲ್ಲಿ ಇರ್ತಕ್ಕಂಥ ಯೋಜನೆಗಳ ಒಂದು ಅಟ್ಯಾಕ್ ಬ್ಯಾಂಕ್ನಿಂದ ಫೋನ್ ಬರ್ತದೆ ಅಂತಂದ್ರೆ ಸಾಧಾರಣ ಮಾತಲ್ಲ. ಯಾಕಂತಂದ್ರೆ ನಾವು ಮಾರ್ಕೆಟ್ಗಳೊಳಗೆ ಅದೀವಿ ಅಂದಂಗ, ಮಾರ್ಕೆಟ್ಗಳೊಳಗೆ ಇದ್ರೆ ಬಂದ್ರಿ ಯಾರೇ ನಾವು ಕಡ್ಬಾಕಿದ್ದಾರೆ ಅಂತ ಬರ್ತದ್ರಿ. ಅವ್ರ ಪಾಪ ಮರಿ ಮುಚ್ಚಿ ಹೇಳಿದ್ರು ಅವ್ರು ಕಡ್ಬಾಕಿದಾರ ಆಗಬೇಡ್ರಿ. ಯಾಕೆ ಕಡ್ಬಾಕಿದಾರ ಆಗಬೇಡ್ರಿ ಅಂತ ಹೇಳ್ತಾರ ಅಂತಂದ್ರ ನಮ್ಮ ಬ್ಯಾಂಕ್ ಇದು, ನಮ್ಮ ಗ್ರಾಮ, ನಮ್ಮ ಸೊಸೈಟಿ, ನಮ್ಮದೇ ಆಗಿರ್ತಕ್ಕಂಥದ್ದು. ನಮಗಾಗಿ ಹಲವಾರು ಯೋಜನೆಗಳದಾವ. ಅವರೊಳಗೆ ಡಾಕ್ಟರ್ ಕೂಡ ಹೇಳಿದ್ರು, ಮೆತ್ಲೆ ಸರ್ ಬಾಳ್ ಚಂದ ಹೇಳಿದ್ರು. ಅವರು ಏನ್ ಹೇಳಿದ್ರು ಅಂತಂದ್ರ ಪ್ರತಿಯೊಂದು ಜೀವಿಗೆ ಪ್ರತಿಯೊಂದು ಸಮಯದೊಳಗೆ ಹೇಳದೆ ಬರ್ತಕ್ಕಂಥದ್ದು ಯಾವಾಗ ಅಂತಂದ್ರ ಒಂದು ಕರೆಯದೆ ಬರ್ತಕ್ಕಂಥದ್ದು ಒಂದು ಗೊಪ್ಪ, ಒಂದು ರೋಗ. ಇವ್ ಯಾವಾಗ ಬರ್ತದ ಯಾವಾಗ ಹೋಗ್ತದ ಅನ್ನೋದು ಗೊತ್ತಾಗಲ್ಲ. ಅದಕ್ಕ ನಾವು ಏನ್ ಮಾಡ್ಬೇಕು, ಅದ್ರ ಸದ್ವಿನಿಯೋಗದ ಸರ್ಕಾರ ಕೆಲವೊಂದು ಆ ಯೋಜನೆಗಳನ್ನ ಮಾಡಿದಾರ. ಆ ಯೋಜನೆಗಳನ್ನ ಹೇಳಿಕೆ ಅವ್ರು ಇಲ್ಲಿ ಬಂದಾರ. ನಮ್ಮ ಅಧ್ಯಕ್ಷರು ಕೂಡ ಹೇಳಿದಾರೆ, ಬಹಳ ಮಾರ್ಮಿಕವಾಗಿ ಹೇಳಿದ್ರು. ಯಾಕಂತಂದ್ರ ಆ ಕಾರಣ ನಾವು ಮಾಡ್ಕೊಂಡಿದ್ಯಾ ಅದ್ರ ಲಾಭಗಳನ್ನು ಏನದವ, ಏನೇನಿಲ್ಲ ಅನ್ನೋದು ಯಶಸ್ವಿ ಬಗ್ಗೆ ಅವ್ರು ಬಹಳ ಚಂದ ಹೇಳಿದ್ರು. ಅದನ್ನು ಕೂಡ ಸದ್ವಿನಿಯೋಗ ಮಾಡ್ಕೊಳ್ಳೋಣ, ಸದುಪಯೋಗ ತೆಗೆದುಕೊಳ್ಳೋಣ. ಇದೇ ತರನಾಗಿ ಇನ್ನು ಹಲವಾರು ವರ್ಷಗಳ ಕಾಲ ಚಿರಂಜೀವಿಯಾಗಿ ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು, ಕಾರ್ಯನಿರ್ವಾಹಕರು ಕೂಡಿಕೊಂಡು ನಮ್ಮ ಗ್ರಾಮಕ್ಕೆ ಒಳ್ಳೆಯ ಆಡಳಿತವನ್ನು ನೀಡಲಿ ಎನ್ನುವಂತ ಮಾತನ್ನು ಹೇಳುತ್ತಾ ನನ್ನ ಅಲ್ಪ ಆಶೀರ್ವಾದಗಳಿಗೆ ಪೂರ್ಣ ವಿರಾಮಿಸುತ್ತೇನೆ. ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ದಯಾನಂದ ಗುರುಗಳು ಆಶೀರ್ವಾದ ವಚನ ನೀಡಿದ್ದಕ್ಕೆ ಅವರಿಗೆ ಧನ್ಯವಾದವನ್ನು ಹೇಳುತ್ತಾ ಇವತ್ತಿನ ಸಭೆಯನ್ನ ಇಲ್ಲಿಗೆ ಅಧ್ಯಕ್ಷರ ಪಂಡಲೇ ಮುಕ್ತಾಯ ಮಾಡಿಕೊಂಡು ಹೋಗ್ಬೇಕಂತ